ಪ್ರವೃತ್ತಿ ವೃತ್ತಿಗಳೆಲ್ಲ ಹಾಸನ ಜಿಲ್ಲೆಯಲ್ಲಿ ನಡೀತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಇವರು ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಇವರು ಹಾಸನ ಜಿಲ್ಲೆಯ ಯುವ ಪ್ರಭಾರಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮತ್ತೆ ದಕ್ಷಿಣ ಕರ್ನಾಟಕದ ಸಹ ಯುವ ಪ್ರಭಾರಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಲಿ, ನಮ್ಮಲ್ಲಿ 5 ಸಂಘಟನೆಗಳಿರುತ್ತೆ. ಪತಂಜಲಿ ಯೋಗ ಹರಿದ್ವಾರದಲ್ಲಿ 5 ಸಂಘಟನೆಗಳು: ಭಾರತ್ ಸ್ವಾಭಿಮಾನ್ ಟ್ರಸ್ಟ್, ಮಹಿಳಾ ಪತಂಜಲಿ ಯೋಗ ಸಮಿತಿ, ಯುವ ಸಮಿತಿ, ಕಿಸಾನ್ ಸಮಿತಿ, ಹಾಗೆ ಇಷ್ಟು ನಮ್ಮಲ್ಲಿ 5 ಸಂಘಟನೆಗಳಿರುತ್ತೆ. ಆ ಸಂಘಟನೆಯಲ್ಲಿ ಯುವ ಸಮಿತಿಯಲ್ಲಿ ಇವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ವೃತ್ತಿಯಲ್ಲಿ ಇವರು ಬೃಹತ್ ಆದ ಒಂದು ಹಾರ್ಡ್ವೇರ್ ಅನ್ನ ಇವರು ವೃತ್ತಿಯಲ್ಲಿ ನಡೆಸ್ತಾ ಇದ್ದಾರೆ. ಇವ್ರದ್ದು ವೃತ್ತಿ ವ್ಯಾಪಾರ. ಆದ್ರೆ ಪ್ರವೃತ್ತಿಯಲ್ಲಿ ಇವರು ಯೋಗವನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹಲವಾರು ಯೋಗ ಶಿಬಿರಗಳನ್ನ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಂಡಿ ನೋವುಗಳಿಗೆ ಹಾಗೂ ಸಂಘಟನೆಗಳಿಗೆ ಒತ್ತನ್ನ ಕೊಡ್ತಾ ಇದ್ದಾರೆ. ಇವರು ಮಂಡಿ ನೋವಿನ ಯೋಗವನ್ನ ಇವರು ವಿಶೇಷವಾಗಿ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಹಾಗೆ ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನ ಸಲ್ಲಿಸ್ತಾ ವೃದ್ಧಾಶ್ರಮವನ್ನ ವೃದ್ಧಾಶ್ರಮವನ್ನ ಹಾಸನ ಜಿಲ್ಲೆಯಲ್ಲಿ ಇವರು ಅದರಲ್ಲಿ ಕೂಡ ಸೇವೆಯನ್ನ ಸಲ್ಲಿಸ್ತಾ ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದಾರೆ. ಹಾಗೂ ಗೋ ಸೇವೆಯಲ್ಲಿ ಗೋ ಸೇವೆಯನ್ನು ಕೂಡ ಇವರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಹಾಗೂ ಇವರು ಪತಂಜಲಿ ಯೋಗ ಪೀಠದ ಸೇವಾ ಸಂಸ್ಥೆಯಾದ ನಮ್ಮ ಹರಿದ್ವಾರದಂತಹ ಸಂಸ್ಥೆಯಲ್ಲಿ ಸೇವಾ ಮನೋಭಾವನೆಯಲ್ಲಿ ಎಲ್ಲರಿಗೂ ಸಂಘಟನೆಯಲ್ಲಿ ಏನ್ ಶಕ್ತಿ ಇದೆ ಅನ್ನೋದನ್ನ ಇವರು ತುಂಬಾ ವಿಶೇಷವಾಗಿ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದಾರೆ. ಸುರೇಶ್ ಜಿ, ಮಹಿಳಾ ಪತಂಜಲಿ ಯೋಗ ಸಮಿತಿಯಿಂದ ಸ್ವಾಗತ. ನಮಸ್ತೆ ಅಮ್ಮ. ಓಂ. ಪ್ರಾರಂಭ ಮಾಡಿ. ಓಕೆ, ಸಮಯ ಜಾಸ್ತಿ ತಗೊಳ್ದೆ ಡೈರೆಕ್ಟ್ ಆಗಿ ಇವತ್ತಿನ ಅಭ್ಯಾಸಕ್ಕೆ ಹೊರಡೋಣ. ಯಾರಿಗೆ ಸಾಧ್ಯವಾಗುತ್ತೆ ಅವರ ಒಂದು ಆಸನದಲ್ಲಿ ಕೂತ್ಕೊಳ್ಳಿ. ಯಾವ್ಯಾವ ಆಸನದಲ್ಲಿ ಕೂರಬಹುದು? ವಜ್ರಾಸನ ಇರ್ಬೋದು, ಸುಖಾಸನ ಇರ್ಬೋದು, ಪದ್ಮಾಸನ, ಏಕ ಪದ್ಮಾಸನ. ನಾನು ಇವತ್ತು ವಜ್ರಾಸನದಿಂದ ಪ್ರಾರಂಭಿಸ್ತಿದ್ದೀನಿ. ವಜ್ರಾಸನದಲ್ಲಿ ಕೂತ್ಕೊಂಡಿದ್ದೀವಿ. ಸೊಂಟ ನೇರ, ಮೇರುದಂಡ ನೇರ ಇರಲಿ. ಕಣ್ಣನ್ನ ಹಗುರವಾಗಿ ಮುಚ್ಚಿದ್ದೀರಾ. ಹಗುರವಾಗಿ ಆರಾಮಾಗಿ ಮೃದುವಾಗಿ ಕಣ್ಣನ್ನು ಮುಚ್ಚಿಕೊಂಡು ಮುಖದಲ್ಲಿ ಮಂದಹಾಸ ಇರಲಿ. ನಗುಮುಖದಲ್ಲಿ ಅಪ್ರಥಮವಾಗಿ ನಮ್ಮ ಜನ್ಮ ಕೊಟ್ಟ ತಂದೆ ತಾಯರನ್ನ ನೆನ್ಕೊಳ್ತಾ, ಪತಂಜಲಿ ಮಹಾಮುನಿಗಳು, ಹಾಗೆ ಈ ಒಂದು ಯೋಗಾಭ್ಯಾಸ, ಈ ಒಂದು ಸಹ ಯೋಗಾಭ್ಯಾಸಕ್ಕೆ ಮೂಲ ಕಾರಣಕರ್ತರಾದ ಬಾಬಾ ರಾಮದೇವ್, ಆಚಾರ್ಯ ಬಾಲಕೃಷ್ಣಜಿ, ಎಲ್ಲ ಕೇಂದ್ರ ಪ್ರಭಾರಿಗಳು, ರಾಜ್ಯ ಪ್ರಭಾರಿಗಳು, ಎಲ್ಲರಿಗೂ ನಮಿಸುತ್ತಾ ಉಸಿರಾಟದ ಮೇಲೆ ಗಮನ ಕೊಡ್ತಾ ಆರಾಮಾಗಿ 3 ಸಲ ಓಂಕಾರ ಮಂತ್ರಗಳೊಂದಿಗೆ ಇವತ್ತಿನ ಅಭ್ಯಾಸ ಪ್ರಾರಂಭಿಸ್ತೀವಿ. ಸಹಜವಾದ ಸ್ಥಿತಿಯಲ್ಲಿ ಮಂದಹಾಸದೊಂದಿಗೆ ಒಂದು ದೀರ್ಘವಾದ ಉಸಿರನ್ನ ತುಂಬುತ್ತಾ ಓಂಕಾರದೊಂದಿಗೆ ಅಭ್ಯಾಸ ಪ್ರಾರಂಭಿಸೋಣ. ಸ್ವಃ
तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्मुक्षीयं मामृतात्। ॐ सहनाववतु सहनौ भुनक्तु सह वीर्यं करवावहै तेजस्विनामधीतमस्तु मा विद्विषावहै। ॐ असतो मा सद्गमय तमसो मा ज्योतिर्गमय मृत्योर्मा अमृतं गमय। ॐ शान्ति 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 शान्तिः। ಉಸಿರಾಟ ಸಹಜವಾಗಿರ್ಲಿ. ಎರಡು ಕಣ್ಣುಗಳನ್ನ ಆರಾಮಾಗಿ ನಿಮ್ದೇ ಆದ ಸಮಯವನ್ನ ತಗೋತಾ ಕಣ್ಣನ್ನ ಬಿಡಿ, ರಿಲ್ಯಾಕ್ಸ್, ವಿಶ್ರಾಮ. ಓಕೆ, ಸೊ ನಾವು ವಜ್ರಾಸನದಿಂದ ದಂಡಾಸನಕ್ಕೆ ಬರ್ತೀವಿ. ಆರಾಮಾಗಿ ಮೊದಲಿಗೆ ಬಲಗಾಲು, ನಂತರ ಎಡಗಾಲನ ಮುಂದೆ ತಗೋತಾ ಕಾಲನ್ನ ಫ್ರೀ ಮಾಡ್ಕೊಳ್ಳಿ. ಇವತ್ತಿನ ನಾವು ಯೋಗಾಭ್ಯಾಸವನ್ನ ರೋಗಾನುಸಾರ ಯೋಗ ಅಂತ ಮಾಡ್ತೀವಿ. ಸೊ ಇದರಲ್ಲಿ ಇವತ್ತು ರೋಗಾನುಸಾರ ಯೋಗಲ್ಲಿ ನಾವು ಅಭ್ಯಾಸವನ್ನ ಮಾಡ್ಬೇಕಾದ್ರೆ ಕಾಲು, ಮೀನ್ಖಂಡ, ಹಾಗೆ ಥೈಸ್, ಈ ಎಲ್ಲ ಭಾಗಕ್ಕೂ ಶಕ್ತಿಯನ್ನು ತುಂಬುವಂತ ಒಂದು ಅಭ್ಯಾಸಗಳ ಕಡೆ ಮ್ಯಾಕ್ಸಿಮಮ್ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಈ ಎಲ್ಲ ಅಭ್ಯಾಸಗಳು ನಿಮಗೆಲ್ಲ ಹೇಳ್ಕೊಟ್ಟಿರ್ತಾರೆ. ಬಟ್ ಇವತ್ತು ಸ್ಪೆಷಲ್ ಆಗಿ ಇದಕ್ಕೆ ಏನ್ ಅಭ್ಯಾಸವನ್ನ ನಾವು ಮಾಡಬಹುದು ಅಂತ ನನಗೆ ಏನು ನಾನು ತಿಳ್ಕೊಂಡಿದ್ದೀನಿ ಅದ್ರ ಒಂದು ಅನುಗುಣವಾಗಿ ನನಗೆ ಮುಂದೆ ನಾನು ಸುಮಾರು ಜನಕ್ಕೆ ಇದನ್ನ ಎಕ್ಸ್ಪೆರಿಮೆಂಟ್ ಸಹ ಮಾಡಿರ್ತೀನಿ. ಅದನ್ನ ನಾನು ನಿಮ್ಮ ಮುಂದೆ ಇವತ್ತು ಇಡ್ತಿದ್ದೀನಿ. ಆದ್ರೆ ಇವತ್ತು ಹೇಳ್ಕೊಡುವ ಮುಂಚೆ ಎಲ್ಲರೂ ಜಾಯ್ನ್ ಆಗಿದ್ದೀರಲ್ಲ, ಸೊ ಇವತ್ತು ಈ ಒಂದು ದಂಡಾಸನದಲ್ಲಿ ಕೂತ್ಕೊಂಡು ಕೆಲವೊಂದು ವಿಷಯಗಳನ್ನ ನಾನು ಹಂಚ್ಕೋಬೇಕಂತ ಇದ್ದೀನಿ. ನೋಡಿ, ನನಗೆ ಇದು ನಾವು ಯೋಗಾಭ್ಯಾಸವನ್ನ ಕಲಿತಾ ಇದೀವಿ ಅಂದ್ರೆ ಒಂದು ದೀಕ್ಷೆ ತರ. ಇದು ನಾವೊಂದು ದೀಕ್ಷೆಯನ್ನ ತಗೊಂಡಾಗ ಅದರಲ್ಲೂ ಸುಮಾರು ನಿಮಗೆ ಇಲ್ಲಿ ಮಹಾರಥಿಗಳು ಯೋಗಾಭ್ಯಾಸವನ್ನ ಹೇಳ್ಕೊಡ್ತಾ ಇದ್ದಾರೆ, ಇನ್ನ ಮುಂದೆ ಬರ್ತಾರೆ. ಸೊ ಈ ಒಂದು ದೀಕ್ಷೆಯನ್ನ ನೀವು ಸ್ವಾಮೀಜಿ ಹೇಳುವ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಬಾಬಾ ರಾಮದೇವ್. ಸೊ ಬಾಬಾ ರಾಮದೇವ್ ಅವರು ಇದು ಸ್ವತಃ ಅವ್ರು ಹೇಳ್ತಿರೋದಲ್ಲ, ಅವ್ರಿಗೂ ಅವರ ಪೂರ್ವಜಕರು ಮೀನ್ಸ್ ಪತಂಜಲಿ ಮಹಾಮುನಿಗಳು ಆಗಿನ ಕಾಲದಲ್ಲಿ ಬರೆದಂತದ್ದು. ಸ್ವಾಮೀಜಿನ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಯೋಗ ಅನ್ನೋದು ನಮ್ಮ ಅಪ್ಪನ ಮನೆ ಸ್ವತ್ತಲ್ಲ, ನಾನು ಏನು ನಮ್ಮ ಭಾರತೀಯ ಪರಂಪರೆ ಇದೆ ಇದನ್ನ ನಾನು ಮುಂದುವರಿಸ್ತಾ ಹೋಗ್ತಾ ಇದ್ದೀನಿ ಅಂತ. ನೀವು ಅದೇ ತರ ಯಾವತ್ತು ಮನಸ್ಸಲ್ಲಿ ಜಂಬ ಅಹಂ ಇಟ್ಕೋಬೇಡಿ, ನಾನ್ ಹೇಳ್ಕೊಡ್ತಾ ಇದ್ದೀನಿ ಅಂತ. ಜಸ್ಟ್ ವಿ ಆರ್ ದ ಮೀಡಿಯೇಟರ್ಸ್. ಓಕೆ, ನಾವೇನು ನಮ್ಮ ಭಾರತೀಯ ಪರಂಪರೆಯನ್ನ ಮುಂದುವರ್ಸಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಮತ್ತೆ ಒಂದಿಲ್ಲ 100% ವಿ ವಿಲ್ ಬಿ ಸಕ್ಸೀಡೆಡ್ ಇನ್ ದಿಸ್. ಇದ್ರಲ್ಲಿ ನಾವು ಒಂದಿಲ್ಲ ಒಂದಿನ ಒಂದು ಮಟ್ಟಕ್ಕೆ ಒಂದು ಪೀಕ್ ತಲುಪ್ತೀವಿ. ಅದರ ಮುಂಚೆ ಇದರಲ್ಲಿ ನಿಮ್ಮ ಕೊಡುಗೆ ಏನಿರ್ಬೋದು? ಯಾರೆಲ್ಲ ಈ ಕ್ಲಾಸ್ ಅಲ್ಲಿ ಜಾಯ್ನ್ ಆಗಿದ್ದೀರಾ, ನೀವೆಲ್ಲ ಏನ್ ಮಾಡ್ಬೇಕಂದ್ರೆ ಈ ಯೋಗಾಭ್ಯಾಸ ಏನ್ ಇಲ್ಲಿ ಕಲಿತಾ ಇದ್ದೀರಾ, ಕೆಲವರು ಸುಮಾರು ಜನ ನಾನ್ ಕಲ್ತು ನನ್ ಶರೀರಕ್ಕೆ ಸಾಕು ಅಂತ ಇರ್ತಾರೆ. ಇನ್ ಕೆಲವರು ನಾನ್ ಕಲ್ತು ನಮ್ಮ ಮನೆಯವ್ರಿಗೆ ಮಾತ್ರ ಹೇಳ್ಕೊಡ್ಬೇಕು, ನಮ್ಮ ಮನೆಯವ್ರು ಚೆನ್ನಾಗಿದ್ರೆ ಸಾಕು ಅಂತ ಇರ್ತೀವಿ. ಇನ್ನು ಸ್ವಲ್ಪ ಜನ ಎಲಾಬ್ರೇಟ್ ಆಗಿ ನಾವು ಹೊರಗಡೆ ಸಮಾಜದಲ್ಲೂ ಈ ಅಭ್ಯಾಸ ಮಾಡಿಸ್ಬೇಕು ಅಂತ ಇರ್ತಾರೆ. ಸೊ ನಾನು ನಿಮ್ಮಲ್ಲಿ ನಮ್ಮ ಈ ಪತಂಜಲಿ ಪರಿವಾರದ ಪರವಾಗಿ ಕೇಳ್ಕೊಳ್ಳೋದೇನಂದ್ರೆ, ಈ ಕಲಿತ ವಿದ್ಯೆಯನ್ನ ದಯವಿಟ್ಟು ಮುಂದುವರಿಸಿ. ಸ್ವಾಮೀಜಿನ ಇದನ್ನ ನಮ್ಮನೆ ದೀಕ್ಷೆ ಕೊಡುವಾಗ ನಮಗೆ ಹೇಳಿದ್ರು, ನೀವೇನ್ ಯೋಗಾಭ್ಯಾಸವನ್ನ ಮಾಡ್ತೀರಾ ಅದನ್ನ ಇನ್ನೊಬ್ರಿಗೆ ಹೇಳ್ಕೊಟ್ಟಾಗ ನಾವ್ ಹೇಳ್ಕೊಟ್ಟಿದ್ದು ನಿಮಗೆ ಒಂದು ಬ್ಯಾಲೆನ್ಸ್ ಆಗುತ್ತೆ. ಅದರ್ವೈಸ್ आप अगर इस विद्या को आगे बढ़ाओगे तो आप पुण्य के भागी बनोगे. ಹಿಂದಿಯಲ್ಲಿ ಹೇಳಿ ಮತ್ತೆ ಕನ್ನಡದಲ್ಲಿ ಹೇಳ್ತೀನಿ. अगर आप इस विद्या को आगे बढ़ाओगे तो आप पुण्य के भागी बनोगे, नहीं तो आप
ಪಾಪ್ಗೆ ಭಾಗಿ ಬನೋಗಿ. ಅಂದ್ರೆ ನಾವ್ ಏನ್ ಈ ವಿದ್ಯೆಯನ್ನ ಕಲಿತಾ ಇದೀವಿ ಇದನ್ನ ಮುಂದೆ ಇನ್ನ 4 ಜನಕ್ಕೆ ಹೇಳ್ಕೊಟ್ಟು ಅದನ್ನ ಚೈನ್ ಲಿಂಕ್ ಆಗಿ ಮಾಡ್ಕೊಳ್ತಾ ಹೋಗ್ಬೋದು. ಯಾಕಂದ್ರೆ ಇದ್ರಲ್ಲಿ ಏನು ಕೆಟ್ಟದಿಲ್ಲ, ಇದರಿಂದ 4 ಜನಕ್ಕೆ ಒಳ್ಳೇದಾಗುತ್ತೆ. ನೀವು ನೋಡಿರ್ಬೋದು, ಕೆಟ್ಟದನ್ನ ಹೇಳ್ಕೊಟ್ರೆ ಬೇಗ ಫಾಸ್ಟ್ ಆಗಿ ಜನ ಅದನ್ನ ಚೈನ್ ಲಿಂಕ್. ಫಾರ್ ಎಕ್ಸಾಂಪಲ್ ಒಂದು ವಾಟ್ಸಪ್ ಅಲ್ಲಿ ಏನೋ ಒಂದು ಮೆಸೇಜ್ ಬಂತು ಅಂದ್ರೆ ಎಷ್ಟು ಫಾಸ್ಟ್ ಆಗಿ ನಾವು ಅದನ್ನ ಫಾರ್ವರ್ಡ್ ಮಾಡ್ತೀವಿ. ನಮ್ ಹೆಸರಾಗ್ಬೇಕು, ಅವರು ನನ್ನ ಫಸ್ಟ್ ನಾನ್ ಕಳ್ಸಿದ್ದು ಅನ್ಬೇಕು. ಅದೇ ತರ ಇದ್ರಲ್ಲೂ ನೀವು ಫಸ್ಟ್ ಆಗಿ ಇದ್ರಲ್ಲಿ ನೀವು ನಿಮ್ಮ ಜಿಲ್ಲೆಯಲ್ಲಿ ಇರ್ಬೋದು, ನಿಮ್ಮ ತಾಲೂಕಲ್ಲಿ ಇರ್ಬೋದು, ನಿಮ್ಮ ಮನೆಯಲ್ಲಿ ಇರ್ಬೋದು, ಇದನ್ನ ಮುಂದುವರಿಸ್ತಾ ಹೋಗ್ಬೇಕು. ಚೈನ್ ಲಿಂಕ್ ತರ ಆಗ್ಬೇಕು. ಹೇಗೆ ವಾಟ್ಸಪ್ ಅಲ್ಲಿ ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಒಂದು ಯಾವ್ದೋ ಒಂದು ಮೆಸೇಜ್ ಇದೆ ಅಂದ್ರೆ ಲಕ್ಷ ಗಟ್ಟಲೆ ಜನಕ್ಕೆ ತಲುಪುತ್ತೆ. ಅದೇ ತರ ಯೋಗವನ್ನು ಫ್ರಾಕ್ಷನ್ ಆಫ್ ಮಿನಿಟ್ಸ್ ಇರೋದನ್ನ ಫ್ರಾಕ್ಷನ್ ಆಫ್ ಡೇಸ್ ಆಗ್ಲಿ, ಫ್ರಾಕ್ಷನ್ ಆಫ್ ಮಂತ್ಸ್ ಆಗ್ಲಿ, ಫ್ರಾಕ್ಷನ್ ಆಫ್ ಇಯರ್ಸ್ ಆಗ್ಲಿ ನಾವು ಇದನ್ನ ತಲುಪ್ಸಕ್ಕೆ ಟ್ರೈ ಮಾಡ್ಬೇಕು. ಸೊ ಅದಕ್ಕೆ ಇವತ್ತು ಯೋಗಾಭ್ಯಾಸ ಮಾಡೋ ಮುಂಚೆ ನೋಡಿ, ಯೋಗಾಭ್ಯಾಸ ಮೈ ಕೈ ಮುರಿದು ಅಥವಾ ನಮ್ಮ ಶರೀರನ ದಂಡಿಸಿ ಅದೇ ಯೋಗ ಅಲ್ಲ. ಯೋಗ ಅಂದ್ರೆ ಒಂದಕ್ಕೊಂದನ್ನ ಜೋಡ್ಸೋದು. ಸೊ ನಮ್ಮ ಕರ್ತವ್ಯ ಏನಂದ್ರೆ ನಾವಿಲ್ಲೆಲ್ಲ ಯಾರು ಯೋಗಾಭ್ಯಾಸದಲ್ಲಿ ಹೊಸದಾಗಿ ಜಾಯ್ನ್ ಆಗ್ತಾ ಇದೀವಿ, ಈ ಅಭ್ಯಾಸನ ಕಲ್ತು ನಾವು 4 ಜನಕ್ಕೆ ಇದನ್ನ ಹಂಚ್ತೀವಿ. ಆ ಒಂದು ಸಂಕಲ್ಪವನ್ನ ಇವತ್ತು ನಾವು ಮನಸ್ಸಲ್ಲಿ ತಗೋಬೇಕು. ಆಗ ಮಾತ್ರ ಇಲ್ಲೆಲ್ಲ ಪಾಪ ಯಾರ್ಯಾರು ಮಹಾರಥಿಗಳು ನಮ್ಮ ಸುಜಾತಾಜಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮಾಡ್ತಾ ಇದ್ದಾರೆ, ಅವ್ರಿಗೂ ಸಹ ಖುಷಿ ಆಗುತ್ತೆ. ನೀವು ಇವರ ಸಂಘಟನೆಯಲ್ಲಿ ಜೋಡಿಸ್ಕೊಳ್ಳಿ, ಮತ್ತೆ ಈ ಸಂಘಟನೆಯನ್ನ ಇನ್ನ ಬಲಶಾಲಿಯಾಗಿ, ಮತ್ತೆ ನೀವು ಇದ್ರಲ್ಲಿ ಸ್ಪೆಷಲ್ ಆಗ್ತೀರಾ. ಇದ್ರ ನೆಕ್ಸ್ಟ್ ಪೊಸಿಷನ್ ಬರ್ತೀನಿ. ಒಂದು ನಾನು ಏನ್ ಹೇಳಿದೆ, ನೀವು ಬೇರೆಯವ್ರಿಗೆ ಹೇಳ್ಕೊಡಿ, ಇವ್ರ ಜೊತೆ ಸೇರಿ ಅಂತ. ಇದರಿಂದ ನಿಮಗೇನು ಲಾಭಗಳನ್ನ ಹೇಳ್ತೀನಿ ನೋಡಿ. ನಾನು ಲಾಸ್ಟ್ ಕ್ಲಾಸ್ ಅಲ್ಲೂ ಹೇಳಿದ್ದೆ, ನೀವು ಈ ಅಭ್ಯಾಸವನ್ನ ಮುಂದುವರಿಸ್ತಾ ಹೋದಾಗ ಆಟೋಮೆಟಿಕ್ ಆಗಿ ನೀವೇ ಒಂದು ಸ್ಪೆಷಲ್ ಮಾನವನ ಆಗ್ತೀರಾ. ಯು ವಿಲ್ ಬಿ ಎ ಸ್ಪೆಷಲ್ ಪರ್ಸನ್ ಯುವರ್ ಸೆಲ್ಫ್. ಫಸ್ಟ್ ನಿಮ್ಮಲ್ಲೇ ನಿಮಗೆ ಖುಷಿ ಆಗುತ್ತೆ, ನನ್ನ ಕಡೆಯಿಂದ 4 ಜನಕ್ಕೆ ಒಳ್ಳೇದಾಗ್ತಾ ಇದೆ ಅಂತ. ನಂತರ ಈ ಅಭ್ಯಾಸವನ್ನ ಬೇರೆಯವ್ರಿಗೆ ಹೇಳ್ಕೊಟ್ಟಾಗ ಅವರ ಮನಸ್ಸಲ್ಲಿ ನೀವು ಒಂಥರ ಸ್ಪೆಷಲ್ ಆಗ್ಬಿಡ್ತೀರಾ. ಮತ್ತೆ ಇದೇ ತರ ನೀವು ಮುಂದುವರಿತಾ ನೀವು ನಿಮ್ಮ ಜಿಲ್ಲೆ, ತಾಲೂಕು, ರಾಜ್ಯ ಇನ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಅಂದ್ರೆ ನಮ್ಮ ಇಡೀ ದೇಶ, ಈ ತರ ಮುಂದುವರಿತಾ ಹೋಗ್ತೀರಾ. ಸೊ ಇದನ್ನ ದಯವಿಟ್ಟು ನೀವು ಪುಣ್ಯರ ಭಾಗಿ ಆಗ್ತಿರೋ ಪಾಪದ ಭಾಗಿ ಆಗ್ತಿರೋ ನೀವೇ ಅದನ್ನ ಡಿಸೈಡ್ ಮಾಡ್ಬೇಕು. ಓಕೆ, ಈಗ ದಂಡಾಸನದಲ್ಲಿ ಕೂತ್ಕೋಣ. ಹೀಗೆ ಮಧ್ಯದಲ್ಲಿ ವಿಷಯಗಳನ್ನ ಮಾತಾಡ್ತಾ ಹೋಗ್ತೀನಿ. ನೀವು ಸಹ ಕ್ಲಾಸ್ ಮುಗಿದ ಮೇಲೆ ಏನಾದ್ರೂ ಇದ್ರು ಕೇಳ್ಬೋದು. ಓಕೆ, ನಾವು ಹೇಳುವಾಗ ಏನಾದ್ರೂ ನಿಮಗೆ ಇದರಲ್ಲಿ ಇನ್ನ ಏನಾದ್ರೆ ಕನ್ಫ್ಯೂಷನ್ಸ್ ಇದ್ರೆ ನೋಟ್ ಮಾಡ್ಕೊಳ್ಳಿ, ಲಾಸ್ಟ್ ನಮಗೆ ಕೇಳ್ಬೋದು. ಓಕೆ, ದಂಡಾಸನದಲ್ಲಿ ಕೂತಿದೀವಿ. 2 ಕೈಗಳನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ, ಶರೀರದ ಪಕ್ಕದಲ್ಲಿದೆ. ಸೊಂಟ ನೇರ, ಒಂಚೂರು ನಿಮ್ಮ ಸೊಂಟ ಭಾಗ ಬೆಂಡ್ ಆಗಿರಬಾರ್ದು. ಇಟ್ ಶುಡ್ ಬಿ ಸ್ಟ್ರೈಟ್ ಎನಫ್. ಕಾಲನ್ನ ಸ್ಟ್ರೆಚ್ ಮಾಡ್ತೀವಿ, ಸ್ಟ್ರೆಚ್ ಫ್ರಂಟ್ ಅಂಡ್ ಬ್ಯಾಕ್. ಇದು ಹಿಂದಕ್ಕೆ ಬಂದಾಗ ನಿಮ್ಮ ಪಾದದ ಬೆರಳು ಮುಖದ ಕಡೆಯಲ್ಲಿ ಇಮ್ಡಿ ಸ್ವಲ್ಪ ಮೇಲೆದ್ದಿರ್ಬೇಕು. ಭೂಮಿಯಿಂದ ಮೇಲೆ ಹೇಳಷ್ಟು ನೀವು ಸ್ಟ್ರೆಚ್ ಮಾಡಿ, ಕಾಲನ್ನ ಹಿಂದಕ್ಕೆ ತಗೊಳ್ಳಿ. ಹಾಗೆ ಮತ್ತೆ ಮುಂದೆ ನನ್ನ ಇಮ್ಡಿಯನ್ನ ಅಬ್ಸರ್ವ್ ಮಾಡಿ. ನೋಡಿ, ಕಾಲ್ ಹಿಂದೆ ಹೋದಾಗ ಇಮ್ಡಿ ಸ್ವಲ್ಪ ಭೂಮಿಯಿಂದ ಒಂದು ಅರ್ಧ ಇಂಚು ಮೇಲ್ ಬಂದಿದೆ. ಅಷ್ಟರ ಮಟ್ಟಕ್ಕೆ ಹಿಂದಕ್ಕೆ ಸ್ಟ್ರೆಚ್ ಮಾಡ್ಬೇಕು. ಯಾಕಂದ್ರೆ ಇವತ್ತು ಸ್ಪೆಷಲ್ ಕ್ಲಾಸ್ ಫಾರ್ ಲೆಗ್ಸ್. ಮಾಮೂಲಿಯಾಗಿ ಸೂಕ್ಷ್ಮ ವ್ಯಾಯಾಮ ಮಾಡಿಸುವಾಗ ನಾವು ಜಸ್ಟ್ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡಿಸ್ತೀವಿ. ಬಟ್ ಇದು ಮಂಡಿ, ಮೀನ್ಖಂಡ, ಥೈಸ್ ಈ ಎಲ್ಲ ಮಸಲ್ಸ್ ಅನ್ನ ವಿಚಾರಿಸೋದಕ್ಕೆ ತುಂಬಾನೇ ಎಫೆಕ್ಟಿವ್ ಆದ ಒಂದು ಅಭ್ಯಾಸ. ಓಕೆ, ಹಾಗೆ ಮುಂದೆ ಅದೇ ಸ್ಟ್ರೆಚ್ ಅನ್ನ ಮೇಂಟೈನ್ ಮಾಡಿ. ಯಾವುದೇ ಕಾರಣಕ್ಕೂ ಈ ಕಾಲಿನ ಸ್ಟ್ರೆಚ್ ಅನ್ನ ಕಮ್ಮಿ ಮಾಡಬೇಡಿ. ಈ ರೊಟೇಷನ್ ಅನ್ನ ಮಾಡ್ತಾ ಹೋಗಿ. ಸಾಧ್ಯವಾದಷ್ಟು ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದೇ ಅಭ್ಯಾಸ ಮಾಡ್ಬೇಕಾದ್ರೂ ಉಸಿರಾಟದ ಮೇಲೆ ಗಮನ ಇಟ್ಕೊಂಡು ಅಭ್ಯಾಸವನ್ನ ಮಾಡ್ತಾ ಹೋಗ್ಬೇಕು. ಹಾಗೆ ರಿವರ್ಸ್. ಸೊ ಈ ಅಭ್ಯಾಸವನ್ನ ಮಾಡುವಾಗ ನಿಮ್ಮ ಕಾಲಲ್ಲಿ ಆಗುತ್ತಿರುವ ಒಂದು ನೋವು ಇರ್ಬೋದು, ಅಲ್ಲಿನ ಸಂವೇದನೆಗಳಿರ್ಬೋದು. ಜಸ್ಟ್ ಅಬ್ಸರ್ವ್ ದ ಸೆನ್ಸೇಷನ್ ಆಫ್ ಯುವರ್ ಲೆಗ್ಸ್, ಅಬ್ಸರ್ವ್ ದ ಪೇನ್ ಇನ್ ಯುವರ್ ಲೆಗ್ಸ್. ಓಕೆ, ಇದರಿಂದ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಮತ್ತೆ ಇದು ನೋಡಿ, ಈ ಮಾಡೋದ್ರಿಂದ ಇಮ್ಡಿ ಭಾಗಕ್ಕೆ ಇದು ಮಸಾಜ್ ಆದಂಗೆ ಆಗುತ್ತೆ. ಓಕೆ, 2 ಕಾಲಲ್ಲಿ ಗ್ಯಾಪ್, 1 2. ಇದರಲ್ಲಿ ಎಷ್ಟೋ ಜನ ನಿಮ್ಮ ಕ್ಲಾಸಲ್ಲಿ ನೀವೆಲ್ಲ ಚೆನ್ನಾಗಿ ಫ್ಲೆಕ್ಸಿಬಲ್ ಆಗಿರ್ಬೋದು, 2 ಕಾಲಲ್ಲಿ ಈ ತರ ಟಚ್ ಮಾಡಕ್ ಆಗಲ್ಲ. ಈ ಕ್ಲಾಸಲ್ಲಿ ಸುಮಾರು ಜನ ಇರ್ಬೋದು ಒಳಗೆ ಟಚ್ ಮಾಡಕ್ ಆಗ್ತಾ ಇರಲ್ಲ. ಅವ್ರು ಏನ್ ಮಾಡ್ಬೇಕು, ಒಂದೊಂದೇ ಕಾಲಲ್ಲಿ ಟ್ರೈ ಮಾಡಿ, ಒಂದೊಂದೇ ಕಾಲಲ್ಲಿ. ಓಕೆ, ಇದು ಎಲ್ಲಾ ಕ್ಲಾಸಲ್ಲೂ ಅಥವಾ ಎಲ್ಲಾ ರೋಗಗಳಿಗೂ ಸ್ಟಾರ್ಟಿಂಗ್ ಬೇಸಿಕ್ ಕ್ಲಾಸ್. ಓಕೆ, ಈ ಸೂಕ್ಷ್ಮ ವ್ಯಾಯಾಮ ಅನ್ನೋದನ್ನ ಮರಿಬಾರ್ದು. ನಾನು ಏನಕ್ಕೆ ಇದನ್ನು ಮಾಡಿಸ್ತಾ ಇದ್ದೀನಿ, ನೆನ್ನೆ ಮೊನ್ನೆ ಎಲ್ಲ ಮಾಡಿಸಿರ್ಬೋದು ನಿಮಗೆ. ಆದ್ರೂ ಇದನ್ನ ಯಾಕೆ ಮಾಡಿಸ್ತಾ ಇದೀನಿ ಅಂದ್ರೆ, ನೀವು ನೀ ಪೇನಿಗೆ ಕ್ಲಾಸ್ ಅಲ್ಲಿ ಕೂರಿಸ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ ನೀ ಪೇನಿಗೆ ಡೈರೆಕ್ಟ್ ಆಗಿ ಎಕ್ಸರ್ಸೈಸ್ ಮಾಡಿದ್ರೆ
ಅವ್ರಿಗೆ ಸ್ವಲ್ಪ ನೋವು ಅನ್ಸ್ಬೋದು, ಬೋರ್ ಅನ್ಸ್ಬೋದು. ಈ ತರ ಮಾಡ್ಸೋದ್ರಿಂದ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ಕಾಲಲ್ಲಿ, ಮುಂದಿನ ಅಭ್ಯಾಸ ಈಸಿ ಆಗುತ್ತೆ. ಓಕೆ, ಕಾಲನ್ನ ಜೋಡಿಸ್ಕೊಳ್ಳಿ. ನಾನು ಪೂರ್ತಿ ಸೂಕ್ಷ್ಮ ವ್ಯಾಯಾಮ ಮಾಡಿಸ್ತಾ ಇಲ್ಲ, ಜಸ್ಟ್ ಕೆಲವೊಂದನ್ನ ನೀ ಪೇನ್ ಮತ್ತೆ ನಮ್ಮ ಕಾಲುಗಳಿಗೆ ಅಭ್ಯಾಸ. ಓಕೆ, ಜಸ್ಟ್ ಫೋಲ್ಡ್ ಯುವರ್ ಲೆಗ್ ಅಂಡ್ ಸ್ಟ್ರೆಚ್ ಬ್ಯಾಕ್, ಫೋಲ್ಡ್ ಸ್ಟ್ರೆಚ್. ಇದ್ರಲ್ಲಿ ಒಂದು ಕಂಡೀಷನ್, ಕಾಲನ್ನ ಫೋಲ್ಡ್ ಮಾಡುವಾಗ ಉಸಿರು ಹೊರಗಿರಬೇಕು, ಕಾಲನ್ನ ಸ್ಟ್ರೆಚ್ ಮಾಡುವಾಗ ತುಂಬಿಕೊಂಡಿರ್ಬೇಕು. ಮತ್ತೆ ಇನ್ನೊಂದು, ಕೆಲವರು ನೋಡಿದಿರ ಸ್ವಲ್ಪ ದಪ್ಪ ಇದ್ದು ಸ್ವಲ್ಪ ಪೊಸಿಷನ್ ಫ್ಲೆಕ್ಸಿಬಿಲಿಟಿ ಇಲ್ಲದೆ ಇರೋರು ಏನ್ ಮಾಡ್ತಾರೆ, ಕಾಲ್ ಈ ತರ ಹೊರಗಡೆ ಹಾಕ್ತಾ ಇರ್ತಾರೆ. ಅದನ್ನ ನೀವು ಗಮನಿಸಬೇಕು. ಕಾಲನ್ನ ಶರೀರದ ಕಡೆ ಫೋಲ್ಡ್ ಮಾಡಬೇಕು ಮತ್ತೆ ಸ್ಟ್ರೆಚ್. ಎವ್ರಿ ಪೊಸಿಷನ್ ಶುಡ್ ಬಿ ಅಬ್ಸರ್ವ್ಡ್. ಮತ್ತೆ ನಿಮ್ಮಲ್ಲಿ ಬರುವ ಪ್ರತಿ ಒಬ್ಬ ಯೋಗ ಸಾಧಕರನ್ನು ನೋಡ್ತಾ ಇರಬೇಕು, ಗಮನಿಸ್ತಾ ಇರಬೇಕು, ಅವ್ರು ಮಾಡ್ತಿರೋದು ಸರಿ ಇದೆಯೋ ಇಲ್ವೋ. ಓಕೆ, ಮತ್ತೊಂದು ಕಾಲು. ಇದನ್ನ 5 to 10 times ಮಾಡಿಸಬಹುದು. ಆರಾಮಾಗಿ ಅಭ್ಯಾಸದಲ್ಲಿ ತೊಡಗಿಸ್ಕೊತಾ ಮತ್ತೆ ಹೇಳ್ತಾ ಇದೀನಿ, ಕಾಲನ್ನ ಈ ತರ ಹೊರಗಡೆ ಹಾಕಂಗಿಲ್ಲ, ಜಸ್ಟ್ ಯು ಹ್ಯಾವ್ ಟು ಫೋಲ್ಡ್ ಟುವರ್ಡ್ಸ್ ಯುವರ್ ಬಾಡಿ. ಓಕೆ, ನಿಮ್ಮ ಶರೀರದ ಕಡೆ ಇದನ್ನ ಫೋಲ್ಡ್ ಮಾಡಬೇಕು. ವೆರಿ ಗುಡ್. ನಾನು 5 ಸಲ ಮಾಡಿಸಿದೀನಿ. ಇದನ್ನ ನೀವು 10 ಸಲವರೆಗೂ ಮಾಡಿಸ್ಬೋದು. ಎರಡು ಕೈನ ಶರೀರದ ಪಕ್ಕದಲ್ಲಿ ಇಡ್ತೀರಾ. ಈಗ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್ ಕಾಲನ್ನ ಫೋಲ್ಡ್ ಮಾಡ್ತೀವಿ ಮತ್ತೆ ಸ್ಟ್ರೆಚ್ ಮಾಡ್ತೀವಿ. ಈ ತರ 1 2 3 4 5 6 7 ಮತ್ತು 8. ರಿಲ್ಯಾಕ್ಸ್. ಇದೇ ಅಭ್ಯಾಸವನ್ನ ಮತ್ತೆ ರಿವರ್ಸ್ ಮಾಡೋಣ. 1 2 3 4 5 6 7 8. ವಿಶ್ರಾಮ್, ರಿಲ್ಯಾಕ್ಸ್. ಓಕೆ, ನೆಕ್ಸ್ಟ್ ಹಿಪ್ ಜಾಯಿಂಟ್ ಎಕ್ಸರ್ಸೈಸ್. ಇದರಲ್ಲೂ ಸೂಕ್ಷ್ಮವಾಗಿ ಗಮನಿಸ್ಬೇಕೇನಂದ್ರೆ, ಈ ಇಮ್ಮಡಿ ಬಂದು ಹೊಟ್ಟೆಗೆ ಟಚ್ ಆಗ್ಬೇಕು. ಮಾಡಿ ನೋಡೋಣ. ನನ್ಗಂತೂ ನೀವೆಲ್ಲ ಕಾಣಿಸ್ತಾ ಇಲ್ಲ ಏನ್ ಮಾಡ್ತಾ ಇದ್ದೀರ ಅಭ್ಯಾಸವನ್ನ, ಬಟ್ ನೀವು ಕಲ್ತು ನಿಮ್ಮ ಈ ಅಭ್ಯಾಸನ ನಿಮ್ಮ ಕ್ಲಾಸಸ್ ಅಲ್ಲಿ ಮಾಡಿಸಿ. ವೆರಿ ವೆರಿ ಎಫೆಕ್ಟಿವ್. ಯಾವುದೇ ಕಾರಣಕ್ಕೂ ಇಮ್ಮಡಿ ಹೊಟ್ಟೆಯಿಂದ ದೂರ ಬರಕ್ ಬಿಡಬಾರ್ದು. ಟ್ರೈ ಮಾಡಿ ನೋಡಿ. ಇಲ್ಲಿ ಇಮ್ಮಡಿ ಟಚ್ ಆಗಿದೆ. 1 2. ಹೋಲ್ಡ್ ವಿತ್ ಯುವರ್ ಅನದರ್ ಹ್ಯಾಂಡ್. ಬಲಗಾಲ್ ಮರ್ಚಿದ್ರ, ಈ ಎಡಗಾಲಿಂದ ಕೈ ಪಾದವನ್ನ ನಿಮ್ಮ ಇಟ್ಕೊಂಡಿದ್ದೀರ ಕೈಯಿಂದ, ಇದನ್ನ ಬಿಡಬೇಡಿ, ಇಲ್ಲಿಂದ ಮುಂದೆ ಜರುಗೋದಿಕ್ಕೆ. ಜಸ್ಟ್ ಟ್ರೈ ದಿಸ್. 1 2. ಉಸಿರನ್ನ ಬಿಡ್ತಾ ಉಸಿರನ್ನ ತುಂಬ್ತಾ ನಿಶ್ವಾಸ ಶ್ವಾಸ ಮಾಡ್ತಾ ಹೋಗಿ ಅಭ್ಯಾಸವನ್ನ. ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್, ಬ್ರೀತ್ ಇನ್ ಬ್ರೀತ್ ಔಟ್. ಇದನ್ನ ಸ್ವಲ್ಪ ಫಾಸ್ಟ್. 1 2 1 2 1 2 1. ಓಕೆ, ನೆಕ್ಸ್ಟ್. ಈಗ ಕೆಲವರು ಮಂಡಿ ನೋವು, ಹಿಪ್ ಜಾಯಿಂಟ್ ಅಥವಾ ನಮ್ಮ ಮೀನ್ಖಂಡದ ಭಾಗದ ನೋವು, ಕಾಫ್ ಮಸಲ್ಸ್ ಅಂತ ಹೇಳ್ತಾರೆ, ಅದಕ್ಕೆ ಬಂದಿರ್ತದೆ. ಸ್ವಲ್ಪ ನೋಡಿ, ಈ ಭಾಗನು ಫ್ಲೆಕ್ಸಿಬಲ್ ಆಗ್ಬೇಕು. ಸ್ವಲ್ಪ ಕಾಲನ್ನ ಈ ತರ ಹೊರಗಡೆ ಇಟ್ಕೊಳ್ತಾ ಈ ತರ ಜಸ್ಟ್ ರೊಟೇಟ್ ಮಾಡ್ತಾ ಇದ್ವಿ. 1 2 3 4 5 6 7 and 8. ಮತ್ತೆ ರಿವರ್ಸ್. 1 2 3 4 5 6 7 and 8. ರಿಲ್ಯಾಕ್ಸ್. ಕಾಲನ್ನ ಸ್ಟ್ರೆಚ್ ಮಾಡ್ಕೊಳ್ಳಿ. ಓಕೆ, ಈ ಕಾಲನ್ನ ಫ್ಲೆಕ್ಸಿಬಲ್ ಮಾಡ್ಕೊಂಡ್ವಿ. ಈಗ ಎಡಗಾಲನ್ನ ಮಡಚಿ ಇಮ್ಮಡಿ ಮತ್ತೆ ಹೊಟ್ಟೆ ಟಚ್ ಆಗಿರ್ಬೇಕು. ಮತ್ತೆ ಮತ್ತೆ ಯಾಕೆ ಹೇಳ್ತಿದ್ದೀನಿ, ನಿಮ್ಮ ಮನಸ್ಸಲ್ಲಿ ಉಳ್ಕೊಳ್ಬೇಕು ಇದನ್ನ. ಸೊ 1 2 1. ಎಡಗಾಲ್ ಮಡ್ಚಿದೀರಾ, ಬಲಗಾಲಿಂದ ಪಾದನ ಜರ್ಗಕ್ ಬಿಡಬೇಡಿ, ಹೋಲ್ಡ್ ಮಾಡಿ ಟೈಟ್ ಆಗಿ. 1 2 1 2. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಇನ್. ವೆರಿ ಗುಡ್. ಮಾಡ್ತಾ ಹೋಗ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀರಾ. ಈ ತರ ಪ್ರತಿಯೊಬ್ರು ಎನ್ಕರೇಜ್ ಮಾಡ್ಬೇಕು. ಸ್ವಾಮೀಜಿ ಹೇಳ್ತಾರೆ, ಅಭಿನಂದಿಸ್ಬೇಕು. ಪೂರ್ತಿ ಮಾಡಿದ್ಮೇಲೆ ಅಭಿನಂದಿಸೋದಲ್ಲ, ಪ್ರತಿಯೊಬ್ಬರ ಸ್ಟೆಪ್ ಅಲ್ಲೂ ಅಭಿನಂದಿಸ್ತಾ ಹೋದ್ರೆ ದೇ ವಿಲ್ ಇಂಪ್ರೂವ್ ಡೇ ಬೈ ಡೇ. ಓಕೆ, ಈಗ ಇದೇ ಮತ್ತೆ ಕಾಲನ್ನ ಈ ತರ ಇಟ್ಕೊಳ್ತಾ ಸ್ವಲ್ಪ ಫಾಸ್ಟ್. 1 2 1 2. ಇದೇ ತರ ಕಾಲ ಹೊರಗಡೆ ತಗೋತಾ ಜಸ್ಟ್ ರೊಟೇಟ್ ಮಾಡಿ ಪಾದವನ್ನ. 1 2 3 4 5 6 7 8. ಮತ್ತೆ ರಿವರ್ಸ್. 1
2 3 4 5 6 7 and 8. ವಿಶ್ರಾಮ್, ರಿಲ್ಯಾಕ್ಸ್, ಆರಾಮಾಗಿ ರಿಲ್ಯಾಕ್ಸ್. ಸೊ ಕಾಲುಗಳು ಫ್ಲೆಕ್ಸಿಬಲ್ ಆಯ್ತು. ಮತ್ತೆ ಇದರಲ್ಲಿ ಸುಮಾರಿದೆ, ಗ್ರೈಂಡಿಂಗ್ ಇದೆ. ಓಕೆ, ಅದೇ ತರ ನಾವು ಸ್ಥಿತ ಕೋಣಾಸನ ಇದೆ, ಅದೇ ತರ ಜಾನು ಶೀರ್ಷಾಸನ ಇದೆ, ಪಶ್ಚಿಮೋತ್ತಾನಾಸನ ಇದೆ. ಬಟ್ ನಾವಿವತ್ತು ಸ್ವಲ್ಪ ಮಂಡಿ ನೋವು, ಮೀನ್ಖಂಡ, ಥೈಸ್, ಇಮ್ಮಡಿ ಇದನ್ನ ವಿಚಾರಿಸ್ತಿರೋದ್ರಿಂದ ಸೊ ನಾವು ಬೇರೆ ಅಭ್ಯಾಸಕ್ಕೆ ಹೋಗೋಣ. ನಂತರ ಎರಡು ಕೈಗಳನ್ನ ನಿಮ್ಮ ಶರೀರದ ಪಕ್ಕದಲ್ಲಿ ಇಡ್ತೀರಾ, ಕಾಲನ್ನ ಫೋಲ್ಡ್ ಮಾಡ್ಕೊಳ್ಳಿ. ಕಾಲನ್ನ ಫೋಲ್ಡ್ ಮಾಡಿದೀರಾ. ಸೊ ಯಾಕೆ ಇದನ್ನ ಈ ತರ ಹೇಳ್ಕೊಡ್ತಿದೀನಿ, ಕೆಲವ್ರು ಏನ್ ಮಾಡ್ತೀರಾ, ಹಿಂಗಿರ್ತೀರಾ, ಕಾಗಾಸನದಲ್ಲಿ ಕೂತ್ಕೊಳ್ಳಿ ಅಂದ ತಕ್ಷಣ ಹಿಂಗ್ ಬಂದು ಹಿಂಗ್ ಕೂರ್ತೀರಾ. ಇದು ಚೆನ್ನಾಗಿ ನೀವು ಸ್ಟ್ರಾಂಗ್ ಆಗಿರೋರು. ಬಟ್ ಮಂಡಿ ನೋವು ಇರೋರು ಸಡನ್ ಆಗಿ ಈ ತರ ಕೂರಕ್ ಆಗಲ್ಲ. ಅವ್ರಿಗೆ ಏನ್ ಮಾಡಿಸ್ಬೇಕು, ಈ ತರ ಕಾಲನ್ನ ಸ್ಟ್ರೆಚ್ ಮಾಡಿರ್ತಾರೆ, ಎರಡು ಕೈಯನ್ನ ಫೋಲ್ಡ್ ನಿಮ್ಮ ಶರೀರದ ಪಕ್ಕ ಇಡ್ತೀರಾ, ಕಾಲನ್ನ ಫೋಲ್ಡ್ ಮಾಡ್ತೀರಾ, ಸ್ವಲ್ಪ ಮುಂದೆ ಜರುಗ್ತೀರಾ, ಈ ತರ ಬಂದು ಕೂರ್ತೀರಾ. ಈ ತರ ಕೂರಿಸ್ಬೇಕು ಸ್ಲೋ ಅಲ್ಲಿ. ಓಕೆ, ಪ್ರತಿ ಒಂದು ಪ್ರೊಸೀಜರ್ ನ, ಪ್ರತಿ ಒಂದು ಪೊಸಿಷನ್ ಅನ್ನ ಗಮನಿಸ್ತಾ ಮಾಡಿಸಿ. ಎರಡು ಕೈಗಳನ್ನ, ನಿಮ್ಮ ಎರಡು ಕೈ ಬೆರಳು ತುದಿಯನ್ನ ಭೂಮಿಗೆ ಈ ತರ ಟಚ್ ಮಾಡಿ. ಸೊ ಇದನ್ನ ಜಾಸ್ತಿ ಕೈ ಮೇಲೆ ಒತ್ತಡ ಕೊಡಬೇಡಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಾವೀ ಹೇಳ್ಕೊಟ್ಟಿದ್ದ ವಿದ್ಯೆಯನ್ನ ನೀವು ಮುಂದುವರ್ಸಿದ್ರೆ ಮಾತ್ರ ಪುಣ್ಯದ ಭಾಗಿ ಆಗ್ತೀರಾ, ಅಥವಾ ನೀವೇ ಮನೆಯಲ್ಲಿ ಉಳಿಸ್ಕೊಂಡು ಒಬ್ರೇ ಅಥವಾ ನಿಮ್ ಮನೆಯವ್ರಿಗೆ ಮಾತ್ರ ಹೇಳ್ಕೊಟ್ರೆ ಪಾಪದ ಭಾಗಿ ಆಗ್ತೀರಾ. ಬನ್ನಿ ಹೊರಗಡೆ, ಇಂಥ ಒಂದು ಅದ್ಭುತವಾದ ವೇದಿಕೆಯನ್ನ ನಿಮಗೋಸ್ಕರ ಸ್ವಾಮೀಜಿಯವರು ಮಾಡ್ಕೊಟ್ಟಿದ್ದಾರೆ. ಇಂಥ ಒಂದು ಅದ್ಭುತ ವೇದಿಕೆಯ ಸದ್ಬಳಕೆಯನ್ನ ಮಾಡ್ಕೊಳ್ಳಿ. ಮೊನ್ನೆ ನೀವು ನೋಡಿರ್ಬೋದು ಎಲ್ಲರೂ ಫೇಸ್ಬುಕ್ ಅಲ್ಲಿ, ಮೈಸೂರು ಸಿಸ್ಟರ್ ಕಲಾವತಿ ಅವರು, ಅವರಿಗೆ ಸನ್ಮಾನ ಮಾಡಿದ್ರು. ಅಂಡ್ ಶಿ ರೋಟ್, ಅವ್ರೇನ್ ಬರೋದ್ರಲ್ಲಿ, ಈ ಒಂದು ಸನ್ಮಾನ ನನಗಲ್ಲ, ಪತಂಜಲಿಯ ಎಲ್ಲ ಯೋಗ ಸಾಧಕರಿಗೂ ಅಂತ. ಖುಷಿ, ಇದರಿಂದ 100% ವೆನ್ ವಿ ಸಿ ದಿಸ್ ವಿ ಫೀಲ್ ಹ್ಯಾಪಿ. ಅದೇ ತರ ನಾಳೆ ಮುಂದಿನ ಇದೆಲ್ಲ ಯಾರು ಯೋಗ ಅಸಿಸ್ಟೆಂಟ್ ಯೋಗ ಟೀಚರ್ಸ್ ಅಲ್ಲಿ ಕಲಿಯಕ್ ಬಂದಿದ್ದೀರಾ, ನೀವೆಲ್ಲ ನಮ್ಮ ಫ್ಯೂಚರ್ ಯೋಗ ಸಾಧಕರು, ಯೋಗ ಟ್ಯೂಟರ್ಸ್. ಓಕೆ, ಸೊ ಅದಕ್ಕೆ ದಯವಿಟ್ಟು ನಮ್ಮ ಈ ಒಂದು ವಿದ್ಯೆಯನ್ನ ಬರೀ ಕಲ್ತು ನಿಮ್ಮಲ್ಲೇ ಉಳಿಸ್ಕೋಬೇಡಿ. ನೋಡಿ, ನಾವ್ ಹೇಗೆ ಮುಂದೆ ಮುಂದೆ ಹಂಚ್ತಾ ಇದೀವಿ, ನೀವು ಅಷ್ಟೇ ಅದನ್ನ ಪ್ರತಿಯೊಬ್ಬರಲ್ಲಿ ಬಾಬಾ ರಾಮದೇವ್ ಅವ್ರನ್ನ ಕಾಣ್ಬೇಕು, ನಾನೇ ಬಾಬಾ ರಾಮದೇವ್ ಅನ್ಕೋಬೇಕು. ಆ ಒಂದು ಸಂಕಲ್ಪದಿಂದ ನೀವು ಅಭ್ಯಾಸದಲ್ಲಿ ತೊಡಸ್ಕೊಂಡ್ರೆ 100% ನಮ್ಮ ಏನು ಸುಜಾತಾಜಿ ಇರ್ಬೋದು, ಅಥವಾ ಬೇರೆ ಬೇರೆ ನಮ್ಮ ರಾಜ್ಯ ಪ್ರಭಾರಿಗಳಿರ್ಬೋದು, ಅವ್ರು ಮಾಡ್ತಿರೋ ಒಂದು ಕೆಲಸದಲ್ಲಿ ಅವ್ರಿಗೂ ಖುಷಿ ಆಗುತ್ತೆ, ನಾನ್ ಪರವಾಗಿಲ್ಲಪ್ಪ ಇಷ್ಟು ಜನಕ್ಕೆ ಬೆಳೆಸಿದೀನಿ ಅಂತ. ಸೊ ಈಗ ನಮ್ಮ ಎರಡು ಕೈ ಬೆರಳು ತುದಿಯನ್ನ ಈ ತರ ಇಟ್ಕೋತೀರಾ. ಜಾಸ್ತಿ ವೆಯ್ಟ್ ಅನ್ನ ಕೈ ಮೇಲೆ ಹಾಕ್ಬೇಡಿ, ಪೂರ್ತಿ ನಿಮ್ಮ ವೆಯ್ಟ್ ನಿಮ್ಮ ಪಾದದ ಮೇಲೆ ಬರುತ್ತೆ. ನೀವು ಸಾಧ್ಯವಾದಷ್ಟು ಆರಾಮಾಗಿ ನಿಂತ್ಕೋತೀರಾ. ಉಸಿರನ್ನ ತುಂಬಿಕೊಳ್ಳಿ ಒಂದ್ಸಲ ಉಸಿರನ್ನ ಬಿಡಿ, ನಂತರ ಆರಾಮಾಗಿ ಸ್ಟ್ಯಾಂಡ್ ಅಪ್. ಯಾಕೆ ಇದನ್ನ ಉಸಿರನ್ನ ಬಿಟ್ಟು ಮಾಡಿಸ್ತೇವೆ ಅಂದ್ರೆ, ನಮ್ಮ ಶರೀರ ಮುಂಭಾಗವಾಗಿ ನಾವು ಬೆಂಡ್ ಮಾಡಿದೀವಿ. ಸೊ ವೆನ್ ವಿ ಆರ್ ಬೆಂಡಿಂಗ್ ಫಾರ್ವರ್ಡ್, ಅವರ್ ಬ್ರೀತ್ ಶುಡ್ ಬಿ ಔಟ್. ಓಕೆ, ಅವರ್ ಬ್ರೀತಿಂಗ್ ಸೆನ್ಸೇಷನ್ ಶುಡ್ ಬಿ ಅಬ್ಸರ್ವ್ಡ್ ಇನ್ ಎವ್ರಿ ಸ್ಟೆಪ್. ಪ್ರತಿ ಒಂದು ಯೋಗಾಭ್ಯಾಸದ ಪೊಸಿಷನ್ ಅಲ್ಲಿ ಉಸಿರಾಟದ ಮೇಲೆ ಗಮನ ಜಾಸ್ತಿ ಕೊಡಬೇಕು. ಓಕೆ, 5 ಬೆರಳು ಭೂಮಿ ಟಚ್ ಆಗಿದೆ. ಸಾಧ್ಯವಾಗವರು ನಿಮ್ಮ ಶಕ್ತಿ ಅನುಸಾರ ಮಾಡಿ. ಯಾರು ಫ್ಲೆಕ್ಸಿಬಲ್ ಆಗಿದ್ದೀರಾ, ನಿಮ್ಮ ಕಾಲನ್ನ ನೇರ ಮಾಡ್ಕೊಳ್ಳಿ. ಆಗಲ್ಲ ಅನ್ನೋರು ಸ್ವಲ್ಪ ಕಾಲ್ ಬೆಂಡ್ ಆಗಿರುತ್ತೆ, ಪರವಾಗಿಲ್ಲ, ಟೆನ್ಷನ್ ಬೇಡ. ಬಟ್ ಇಂಪ್ರೂವ್ ಆಗ್ತಾ ಹೋಗ್ಬೇಕು ಡೇ ಬೈ ಡೇ. 5 ಬೆರಳು ಭೂಮಿ ಮೇಲಿದೆ, ಒತ್ತಡ ಕೊಟ್ಟಿಲ್ಲ, ಜಸ್ಟ್ ಫಾರ್ ಸಪೋರ್ಟ್. ಕತ್ತನ್ನ ಒಳಗೆ ಹಾಕಿ ನಿಮ್ಮ ಹೊಟ್ಟೆಯನ್ನ ನೋಡಿ. ಟ್ರೈ ಟು ಸಿ ಯುವರ್ ನೇವಲ್ ರೀಜನ್. ನೇವಲ್ ರೀಜನ್. ಆರಾಮಾಗಿ ನಿಮ್ಮ ನೇವಲ್ ರೀಜನ್ ಅನ್ನ ನೋಡಿ. ನಿಮ್ಮ ಹೊಟ್ಟೆ ನಾಭಿಯನ್ನು ನೋಡ್ತಾ ಇದ್ದೀರಾ. ಉಸಿರಾಟ ಸಹಜವಾಗಿದೆ. ಈ ಒಂದು ಕ್ರಿಯೆಯನ್ನ ಮಾಡೋದ್ರಿಂದ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಮಂಡಿಯ ಹಿಂಭಾಗ, ಥೈಸ್ ಹಿಂಭಾಗದಲ್ಲಿ, ಮೀನ್ಖಂಡದ ಹಿಂಭಾಗದಲ್ಲಿ, ಹಿಪ್ ಜಾಯಿಂಟ್, ಲೋವರ್ ಬ್ಯಾಕ್, ಈ ಎಲ್ಲ ಭಾಗಕ್ಕೂ ಏನೋ ಒಂಥರ ನೋವನ್ನ ನೀವು ಗಮನಿಸ್ತಾ ಇದ್ದೀರಾ. ಆ ನೋವನ್ನ ಗಮನಿಸ್ತಾ ಅಲ್ಲಿನ ಮಸಲ್ಸ್ ನೆಲ್ಲ ಸ್ಟ್ರಾಂಗ್ ಮಾಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀರಾ. ವೆರಿ ಗುಡ್, ವೆರಿ ಗುಡ್. ಹಾಗೆ ಆರಾಮಾಗಿ ಕೂತ್ಕೊಳ್ಳಿ. ಗುಡ್, ವೆರಿ ಗುಡ್. ನನಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಅಭಿನಂದಿಸ್ತಿದೀನಿ. ಯಾರೆಲ್ಲ ನನ್ನ ಜೊತೆ ಪಾಲ್ಗೊಂಡಿದ್ದೀರಾ, ಅಭ್ಯಾಸ ಮಾಡ್ತಾ ಇದ್ದೀರಾ, ಅವ್ರಿಗೂ ಅಭಿನಂದನೆಗಳು. ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೂ ಅಭಿನಂದನೆಗಳು. ಸೊ ಇದನ್ನ ಮತ್ತೊಂದ್ಸಲ ಮಾಡ್ತೀವಿ. ಸೊ ಇದ್ರಲ್ಲಿ ಸ್ಟೆಪ್ ನಂಬರ್ 2 ಇರುತ್ತೆ. ಒಂದ್ಸಲ ನೋಡ್ಕೊಳ್ಳಿ, ನಾನು ಕ್ರಾಸ್ ಆಗಿ ಕೂತ್ಕೊಂಡು ತೋರಿಸ್ತೀನಿ. ನಾವು ಫಸ್ಟ್ ಅಲ್ಲಿ ಏನ್ ಮಾಡಿದ್ರಿ, ಈ ತರ ನಿಂತ್ಕೊಂಡ್ವಿ. ಎರಡನೇ ಸ್ಟೆಪ್ ಅಲ್ಲಿ
ಒಂದು ಸ್ಟೆಪ್ ಕೈಯಿಂದ ಮೂವ್ ಆಗ್ತೀರಾ. ನಿಮ್ಮ ಕಾಲು ನೇರ, ನಿಮ್ಮ ಕತ್ತನ್ನ ಒಳಗೆ ಹಾಕಿ ಮತ್ತೆ ನಿಮ್ಮ ಹೊಟ್ಟೆಯನ್ನ ನೋಡ್ಬೇಕು. ಇದನ್ನ ಪರ್ಫೆಕ್ಟ್ ಆಗಿ ಮಾಡಿದ್ರೆ ನಿಮಗೆ ಸೂರ್ಯ ನಮಸ್ಕಾರದಲ್ಲಿ ಮಾಡುವ ಅಧೋಮುಖ ಶ್ವಾನಾಸನಕ್ಕೂ ಈಸಿ ಆಗುತ್ತೆ. ಸೊ ಕೆಲವು ನೋಡ್ತೀವಿ ನಾವು, ಇನ್ನ ಈ ತರ ಬೆರಳು ತುದಿ ಇಟ್ಕೊಂಡಿರ್ತಾರೆ. ಈ ತರ ಪೂರ್ತಿ ಸ್ಟೆಪ್ ಇದ್ದಾಗ ಲಾಭ ಪೂರ್ತಿ ಸಿಗುತ್ತೆ. ಮಂಡಿ ನೇರ, ನಿಮ್ಮ ಕತ್ತನ್ನ ಒಳಗೆ ಹಾಕ್ತೀರಾ, ನಿಮ್ಮ ಹೊಟ್ಟೆಯನ್ನ ನೋಡ್ತಾ ಇದ್ದೀರಾ, ಸೂಕ್ಷ್ಮವಾಗಿ ಗಮನಿಸ್ತೀರಾ ನಿಮ್ಮ ಕಾಲಿನ ಸೆಳೆತವನ್ನ. ಇದು ಜಸ್ಟ್ ಹೇಳ್ಕೊಡ್ತಾ ಇದ್ದೀನಿ, ನಂತರ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಸಹ ಮಾಡಬಹುದು. ಓಕೆ, ಮತ್ತೆ ಈ ತರ ಪೊಸಿಷನ್. ಇದನ್ನ ಈವನ್ ಬ್ಯಾಕ್ ಪೈನ್ ಇರೋರು ಮಾಡಬಹುದು. ನೋಡಿ, ಬ್ಯಾಕ್ ಪೈನ್ ಅಲ್ಲಿ ನಿಂತ್ಕೊಂಡು ಮುಂದೆ ಬಗ್ಬಾರ್ದು ಅಂತ ಹೇಳ್ತಾರೆ, ಆದ್ರೆ ಈ ತರ ಕೆಳಗಿಂದ ಮೇಲ್ ನಿಂತ್ಕೋಬಹುದು. ಸೊ ಇದನ್ನ ಮಾಡೋದ್ರಿಂದ ಇಟ್ ಗಿವ್ಸ್ ದ ಸ್ಟ್ರೆಂತ್ ಫಾರ್ ಯುವರ್ ಲೋವರ್ ಬ್ಯಾಕ್. ಓಕೆ, ಥೈಸ್ ಮಸಲ್ಸ್. ಓಕೆ, ಎಲ್ಲ ಪೊಸಿಷನ್ ಕೂತ್ಕೊಳ್ಳೋಣ. ಎರಡು ಕೈಗಳ ತುದಿ ಬೆರಳು ಭೂಮಿ ಮೇಲೆ ಇರುತ್ತೆ. ಎಲ್ಲ ಬೆರಳುಗಳು ಭೂಮಿ ತುದಿ, ನಿಮ್ಮ ಬೆರಳಿನ ತುದಿ ಭೂಮಿ ಮೇಲೆ ಇರುತ್ತೆ. ಆರಾಮಾಗಿ ಹುಸಿನ ತುಂಬ್ತಾ ಜಸ್ಟ್ ಸ್ಟ್ಯಾಂಡ್ ಅಪ್, ಸ್ಟ್ಯಾಂಡ್ ಅಪ್. ಕತ್ತನ್ನ ಒಳಗೆ ಹಾಕಿ ನಿಮ್ಮ ಹೊಟ್ಟೆನ ನೋಡ್ತಾ ಇದ್ದೀರಾ. ಉಸಿರಾಟ ಸಹಜವಾಗಿರ್ಲಿ, ಸಹಜವಾದ ಉಸಿರಾಟ, ಸಹಜವಾದ ಉಸಿರಾಟ, ಸಹಜವಾದ ಉಸಿರಾಟ. ಆರಾಮಾಗಿ ಉಸಿರಾಡ್ತಾ ಇದ್ದೀರಾ. ಈಗ ಮೊದಲಿಗೆ ಸ್ವಲ್ಪ ಕತ್ತನ್ನ ಫ್ರೀ ಮಾಡ್ಕೊಳ್ಳಿ, ಮತ್ತೆ ಮೇಲೆತ್ತ ಕತ್ತನ್ನ, ಕೈಯಿಂದ ಒಂದ್ ಸ್ಟೆಪ್ ವಾಕ್ ಮಾಡಿ. ಕಂಡೀಷನ್ ಏನಂದ್ರೆ ಇದರಲ್ಲಿ ನಮ್ಮ ಕಾಲು ಅಲ್ಲೇ ಇರುತ್ತೆ, ಪಾದ ಅಲ್ಲಿಂದ ತೆಗಿಯಂಗಿಲ್ಲ, ಬರೀ ಕೈ ಮೂವ್ ಆಯ್ತು. ಮತ್ತೆ ನಿಮ್ಮ ಕತ್ತನ್ನ ಒಳಗೆ ಹಾಕಿ ಹೊಟ್ಟೆನ ನೋಡಿ, ಹಸ್ತ ಪೂರ್ತಿ ಭೂಮಿ ಮೇಲೆ ಇರುತ್ತೆ ಈ ಸಲ. ಸೊ ಹಾಗೆ ಇರಿ, ಗಮನಿಸಿ ನಿಮ್ಮ ಮಂಡಿ, ಮೀನ್ಖಂಡ, ನಿಮ್ಮ ಥಾಯ್ಸ್ ತೊಡೆಯ ಭಾಗ, ಅಲ್ಲಿನ ಸ್ನಾಯುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ. ಬೇಕಾದ್ರೆ ಕಣ್ಣನ್ನ ಮುಚ್ಕೊಳ್ಳಿ. ಈಗ ನಾನು ಅಭ್ಯಾಸಗಳನ್ನ ಮಾಡಿಸ್ತಾ ಇಲ್ಲ, ಮಾಡಿಸುವ ಅಭ್ಯಾಸದಲ್ಲಿ ಸಿಗುವ ಲಾಭಗಳನ್ನ ಜಾಸ್ತಿ ಹೇಳ್ತಾ ಇದ್ದೀನಿ. ಅದನ್ನ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಅದರ ಲಾಭದ ಒಂದು ಅನುಭವವನ್ನ ಫಸ್ಟ್ ನೀವು ಪಡ್ಕೋಬೇಕು, ನಂತರ ಬೇರೆಯವ್ರಿಗೆ ಹೇಳಕ್ಕೆ ಈಸಿ ಆಗುತ್ತೆ. ಓಕೆ, ಹಾಗೆ ಆರಾಮಾಗಿ ಮತ್ತೆ ಹೇಗೆ ಹಿಂದೆ ಹೋಗಿದ್ವಿ ಹಾಗೆ ಮತ್ತೆ ನೀವು ಕೈಗಳನ್ನ ಹಿಂದೆ ತಗೋತಾ ಬೆರಳಿನ ತುದಿಗೆ ಬರ್ತೀರಾ, ಮತ್ತೆ ಕೂತ್ಕೋತೀರಾ. ವೆರಿ ಈಸಿ. ಓಕೆ, ಮಾಡದ್ಮೇಲೆ ಈಸಿ ಇದೋ ಏನೋ ಗೊತ್ತಾಗತ್ತೆ. ಇದನ್ನ ನೀವು ಬೇರೆಯವ್ರಿಗೆ ಹೇಳ್ಕೊಟ್ಟಾಗ ಆಟೋಮೆಟಿಕ್ ಆಗಿ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಮತ್ತೆ ಆ ನೋವು ತಡ್ಕೊಳ್ಳುವ ಕೆಪಾಸಿಟಿ ವೃದ್ಧಿ ಆಗುತ್ತೆ. ಓಕೆ, ಸೊ ಹೀಗೆ ನಾವು ಕಾಗಾಸನದಲ್ಲಿ ಕೂತಿದೀವಿ. ಈಗ ಪೂರ್ತಿ ಪಾದ ಭೂಮಿ ಮೇಲೆ ಊರಿದೀರಾ. ಈ ತರ ಕೂರದೆ ಒಂದು ಅದ್ಭುತ ಈಗಿನ ಒಂದು ಸಮಯದಲ್ಲಿ, ಯಾಕಂದ್ರೆ ಎಲ್ಲಾರ ಮನೇಲೂ ವೆಸ್ಟರ್ನ್ ಸ್ಟೈಲ್ ಟಾಯ್ಲೆಟ್ ಅನ್ನ ಯೂಸ್ ಮಾಡ್ತಾರೆ. ಸೊ ಇದು ನಮ್ಮ ಮ್ಯಾಕ್ಸಿಮಮ್ ಆಗಿ ಯಾರು ಇಂಡಿಯನ್ ಸ್ಟೈಲ್ ಅಲ್ಲಿ ಇರ್ತೀರಾ ಅವ್ರಿಗೆ ಮಾತ್ರ ಈಸಿ ಅನ್ಸುತ್ತೆ. ಇನ್ ಯಾರು ವೆಸ್ಟರ್ನ್ ಸ್ಟೈಲ್ ಮಂಡಿ ನೋವು ಇರುತ್ತೆ, ಸ್ವಲ್ಪ ನೋವು ಅನಿಸ್ಬೋದು. ಸೊ ಸ್ವಲ್ಪ ನೋವನ್ನ ತಡ್ಕೋತಾ ಡೇ ಬೈ ಡೇ ನಿಮ್ಮ ಅವರ ಪೊಸಿಷನ್ ನ ಇನ್ಕ್ರೀಸ್ ಮಾಡ್ತಾ, ಪೊಸಿಷನ್ ನ ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಸೊ ಎರಡು ಕೈಯನ್ನ ಈ ತರ ಒಳಗ್ ಹಾಕೋತೀರಾ, ನಮಸ್ಕಾರ ಸ್ಥಿತಿಗೆ ಬರ್ತೀರಾ. ಒಂದ್ಸಲ ನೋಡ್ಕೊಳ್ಳಿ, ಬೇಕಾದ್ರೆ ನಂತರ ನೀವು ಟ್ರೈ ಮಾಡ್ಬೋದು. ಕಂಡೀಷನ್ ಏನಂದ್ರೆ ನಿಮ್ಮ ಈ ಮೊಣಕೈ, ಎಲ್ಬೋ ಅಂತ ಹೇಳ್ತಾರೆ, ಇದನ್ನ ಇಲ್ಲಿ ಲಾಕ್ ಮಾಡ್ಬೇಕು. ಎರಡು ಕೈಗಳನ್ನ ಸಾಧ್ಯವಾದಷ್ಟು ನಿಮ್ಮ ಚೆಸ್ಟ್ ಪಕ್ಕ ತರ ಟ್ರೈ ಮಾಡಿ. ಆಗ ಆಟೋಮೆಟಿಕ್ ಆಗಿ ಕಾಲುಗಳು ಬ್ರಾಡ್ ಆಗಿ ಸ್ಟ್ರೆಚ್ ಆಗುತ್ತೆ. ಈ ತರ ಪೊಸಿಷನ್ ಅಲ್ಲಿ ನಾವು ಕೂತ್ಕೊಂಡಾಗ ಇದನ್ನ ಮಾಡೋದ್ರಿಂದ ಹಿಪ್ ಜಾಯಿಂಟ್, ಇದನ್ನ ಮಾಡೋದ್ರಿಂದ ನಮ್ಮ ಥೈಸ್ ಮಸಲ್ಸ್, ನಮ್ಮ ಕಾಫ್ ಮಸಲ್ಸ್ ಎಲ್ಲ ಭಾಗಕ್ಕೂ ಅದ್ಭುತವಾದ ಒಂದು ಅಭ್ಯಾಸ. ಆರಾಮಾಗಿ ಕೂತ್ಕೊಂಡಿದ್ದೀರಾ. ಪ್ರತಿ ಒಂದು ಅಭ್ಯಾಸವನ್ನು 20 to 30 ಸೆಕೆಂಡ್ಸ್ ಮಾಡಬೇಕು. ಉಸಿರಾಟದ ಮೇಲೆ ಗಮನ ಇರಲಿ. ಸಹಜವಾದ ಉಸಿರಾಟ, ಸಹಜವಾದ ಉಸಿರಾಟ. ಆರಾಮಾಗಿ ರಿಲ್ಯಾಕ್ಸ್ ಅಂಡ್ ಕಮ್ ಬ್ಯಾಕ್ ಟು ದ ಪೊಸಿಷನ್. ಎರಡು ಕೈಯನ್ನ ಹಿಂದೆ ಇಡ್ತಾ ಆರಾಮಾಗಿ ಒಂದೊಂದೇ ಕಾಲನ್ನ ಮುಂದೆ ತಗೊಳ್ಳಿ. ಆರಾಮಾಗಿ ನೋಡಿ, ಕಾಲುಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದೆ, ಅದನ್ನ ಫ್ರೀ ಮಾಡ್ಕೊಳ್ಳಿ. ಕಾಲಿನ ಸ್ನಾಯುಗಳಲ್ಲಿ ಆಗುತ್ತಿರುವ ಒಂದು ನೋವು, ಅಲ್ಲಿನ ಸಂವೇದನೆ, ಜಸ್ಟ್ ಅಬ್ಸರ್ವ್ ಇಟ್ ಬೈ ಕ್ಲೋಸಿಂಗ್ ಯುವರ್ ಐಸ್. ಕಣ್ಣನ್ನ ಮುಚ್ಚಿ ಆರಾಮಾಗಿ ಕಾಲನ್ನ ಈ ತರ ಆಡಿಸ್ತಾ ಹೋಗಿ ಕಾಲಲ್ಲಿ ಆಗುತ್ತಿರುವ ಸಂವೇದನೆಗಳನ್ನ ಗಮನಿಸಿ. ಈ ಯೋಗಾಭ್ಯಾಸವನ್ನು ಮಾಡುವಾಗ ಇವೆಲ್ಲ ಗೋಲ್ಡನ್ ವರ್ಡ್ಸ್: ಸಂವೇದನೆ, ಸೆನ್ಸೇಷನ್, ಸ್ನಾಯು,
ಇದನ್ನೆಲ್ಲ ನೆನ್ಪಿಟ್ಕೊಂಡಿರಿ. ದೆನ್ ಯು ವಿಲ್ ಬಿ ಸ್ಪೆಷಲ್ ವೈಲ್ ಟೀಚಿಂಗ್. ಓಕೆ, ಪ್ರತಿಯೊಬ್ರು ಹೇಳ್ಕೊಡ್ತಾನೆ ಇದ್ದಾರೆ. ಒಬ್ಬೊಬ್ರದ್ದು ಒಂದೊಂದ್ ತರ ಸ್ಪೆಷಾಲಿಟಿ ಇದೆ. ಪ್ರತಿಯೊಂದನ್ನು ಬುಕ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ. ಒಂದೊಂದಿನ ಒಬ್ಬೊಬ್ರನ್ನ ನೀವು ಫಾಲೋ ಮಾಡ್ತಾ ಇದನ್ನ ಹೇಳ್ಕೊಡ್ತಾ ಹೋಗ್ಬೋದು. ಅಷ್ಟೇ ಸಾಕು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ. ನಂತರ ನಿಮಗೆ ಇಂಟ್ರೆಸ್ಟ್ ಬಂದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯೋಗದಿಂದ ಏನೆಲ್ಲ ಲಾಭಗಳಿದೆ, ಮತ್ತೆ ಅದರಿಂದ ನಿಮ್ಮ ನಿಜ ಜೀವನದಲ್ಲೂ ಇದರಿಂದ ಏನೆಲ್ಲ ಲಾಭಗಳಿದೆ ಅಂತ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸ್ವಲ್ಪ ಕಾಲು ಫ್ರೀ ಆಯ್ತು, ಕಣ್ಣನ್ನ ಬಿಡೋಣ, ರಿಲ್ಯಾಕ್ಸ್. ಸ್ವಲ್ಪ ಕ್ರಾಸ್ ಆಗಿ ಕೂತ್ಕೋತೀನಿ, ನಿಮಗೆ ಪೊಸಿಷನ್ಸ್ ಎಲ್ಲ ಕರೆಕ್ಟ್ ಆಗಿ ಗೊತ್ತಾಗ್ಲಿ ಅಂತ. ಸೊ ಈಗ ಮತ್ತೆ ನಾವು ಮಂಡಿ ನೋವನ್ನ ವಿಚಾರಿಸೋದಿಕ್ಕೆ ಆರಾಮಾಗಿ ನಿಮ್ಮ ಮೊಣಕೈಯನ್ನ ಭೂಮಿಗೆ ಟಚ್ ಮಾಡಿ, ಹಸ್ತ ಪೂರ್ತಿ ಭೂಮಿಗೆ ಟಚ್ ಆಗಿರುತ್ತೆ. ಓಕೆ, ಬಲಗಾಲನ್ನ ಮೇಲ್ ಲಿಫ್ಟ್ ಮಾಡ್ತೀರಾ, ಪಾದದ ಬೆರಳು ಮುಖದ ಕಡೆ ಇರುತ್ತೆ. ಸೊ ಈ ತರ ಪೊಸಿಷನ್ ಬಂದ್ರಿ. ಅದೇ ತರ ಅದ್ರ ಪಕ್ಕಕ್ಕೆ ಎಡಗಾಲನ್ನು ತಗೊಂಬನ್ನಿ. ಸೊ ಬಿ ದೇರ್, ಅಲ್ಲೇ ಇರಿ. ಪಾದದ ಬೆರಳು ಮುಖದ ಕಡೆ ಇದೆ. ಸಹಜವಾದ ಉಸಿರಾಟ. ಸರ್ ಬಾಡಿ ಎಲ್ಲ ವೈಬ್ರೇಟ್ ಆಗ್ತಾ ಇದೆಯಲ್ಲ ಸರ್ ಅಂತ ಹೇಳ್ತಾರೆ ನಿಮ್ ಕ್ಲಾಸ್ ಅಲ್ಲಿ. ಸೊ ಇದನ್ನ ಮಾಡುವಾಗ ಆಟೋಮೆಟಿಕ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಕಾಲಿನ ಕಡೆ ಸ್ವಲ್ಪ ಸ್ಲೋ ಆಗುತ್ತೆ. ಆಗ ಹೊಟ್ಟೆ ಭಾಗದಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಇದಾದ ನಂತರ ಇದರಲ್ಲಿ ಲೆಫ್ಟ್ ಅಂಡ್ ರೈಟ್, ಲೆಫ್ಟ್ ಅಂಡ್ ರೈಟ್, ಇಷ್ಟೇ ಸ್ಲೋ ಆಗಿ ಮಾಡಿಸಿ. ಫಸ್ಟ್ ಒಂದು 3 ಸಲ ಮಾಡಿಸಿ. ನಂತರ ಕ್ಲಾಸ್ ಇಂಪ್ರೂವ್ ಆಗ್ತಾ ಆಗ್ತಾ 4, 5, 6, 7, 8, 10 ಹೋಗ್ತಾ ಹೋಗ್ತಾ ಓಕೆ ರಿಲ್ಯಾಕ್ಸ್. ನಮ್ಮ ಕ್ಲಾಸ್ ಅಲ್ಲಿ ಈ ಅಭ್ಯಾಸವನ್ನ 30 ಟೈಮ್ಸ್ ಮಾಡ್ತೀವಿ. ಯಾಕಂದ್ರೆ ಡೈಲಿ ಪ್ರಾಕ್ಟೀಸ್ ಆಗ್ತಾ ಆಗ್ತಾ 100% ದೇ ಹ್ಯಾವ್ ಇಂಪ್ರೂವ್ಡ್ ಎ ಲಾಟ್. ಓಕೆ, ಇದ್ರ ಜೊತೆನಲ್ಲಿ ಈಗ ಹಾಗೆ ಇರಿ ಪೊಸಿಷನ್. ಸ್ವಲ್ಪ ಕಾಲುಗಳನ್ನ ಮತ್ತೆ ಫ್ರೀ ಮಾಡ್ಕೊಳ್ಳಿ. ನೀವೆಲ್ಲ ಸಾಮಾನ್ಯವಾಗಿ ಫ್ಲೆಕ್ಸಿಬಲ್ ಆಗಿರ್ಬೋದು, ಈಸಿ ಮಾಡ್ತಿರ್ಬೋದು. ಆದ್ರೆ ನೀ ಪೇನ್, ಮಂಡಿ ನೋವು, ಅದೇ ತರ ನಾನು ಸ್ವಲ್ಪ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದನ್ನ ಮಾಡುವಾಗ ಗಮನಿಸ್ತೀರಾ, ಈ ಕಿಬ್ ಹೊಟ್ಟೆ ಭಾಗ, ಲೋವರ್ ಸ್ಟಮಕ್ ಅಂತ ಅಂತೀವಿ, ಈ ಭಾಗದಲ್ಲಿ ವೈಬ್ರೇಷನ್ ಬರುತ್ತೆ. ಮತ್ತೆ ಇದನ್ನ ಮಾಡೋದ್ರಿಂದ 100% ಇಟ್ ಮೇಕ್ಸ್ ಯುವರ್ ಸ್ಟಮಕ್ ಆಲ್ಸೋ ಸ್ಟ್ರಾಂಗ್. ನಿಮ್ಮ ಹೊಟ್ಟೆ ಭಾಗನು ಸ್ಟ್ರಾಂಗ್ ಮಾಡುತ್ತೆ. ಮತ್ತೆ ನನ್ನ ಅಕ್ಕ ತಂಗಿಯರು ಕೆಲವರು ಸಮಯದಲ್ಲಿ ಬರುವ ಹೊಟ್ಟೆ ನೋವಿನ ಸಮಸ್ಯೆಗೂ ಸಹ ಈ ಅಭ್ಯಾಸ ತುಂಬಾ ಹೆಲ್ಪ್ ಆಗುತ್ತೆ. ಇಟ್ ಇನ್ಕ್ರೀಸಸ್ ದ ಇಮ್ಯುನೋ ಪವರ್, ಸ್ಟಾಮಿನಾ ಆಫ್ ಯುವರ್ ಸ್ಟಮಕ್ ರೀಜನ್. ನಿಮ್ಮ ಹೊಟ್ಟೆ ಭಾಗದಲ್ಲಿ ಒಂದು ಮಸಲ್ಸ್ ಏನಿದೆ ಅದೆಲ್ಲ ಸ್ಟ್ರಾಂಗ್ ಆಗುತ್ತೆ ಆಟೋಮೆಟಿಕ್ ಆಗಿ. ಈ ಅಭ್ಯಾಸವನ್ನ ನೀವು ಅಷ್ಟೇ ಫಸ್ಟ್ 3 ಟೈಮ್ಸ್ ಹಿಡಿದು 30 ಟೈಮ್ಸ್ ವರೆಗೂ ಇದನ್ನ ಇಂಪ್ರೂವ್ ಮಾಡ್ತಾ ಹೋಗ್ಬೋದು. ಹಂಗಂತ ಫಸ್ಟ್ ಡೇನೆ 30 ಮಾಡ್ಬೇಡಿ. 2ನೇ ದಿನನೇ ಸಂಖ್ಯೆ ಮತ್ತೆ ಒಂದು 20-30 ಜನ ಇದ್ದಿದ್ದು 10 ಜನಕ್ಕೆ ಬಂದ್ಬಿಡ್ತಾರೆ. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಏನೋ ಕಲ್ತ್ ಬಿಟ್ಟಿದೀವಿ ಅಂತ ಫಸ್ಟ್ ಡೇನೆ 30 10 20 ಮಾಡ್ಸಕ್ ಹೋದ್ರೆ ಸಮಯ, ನೀವು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಅಭ್ಯಾಸವನ್ನು ಮಾಡಿಸ್ಬೇಕು. ಓಕೆ, ಮತ್ತೆ ಒನ್ಸ್ ಅಗೇನ್ ಕಮ್ ಟು ದ ಪೊಸಿಷನ್. ಬಲಗಾಲನ್ನ ಮತ್ ಮೇಲೆ ಎತ್ತಿದ್ದೀರಾ, ಪಾದದ ಬೆರಳು ಮುಖದ ಕಡೆ ಇದೆ, ಅಲ್ಲೇ ಇರಿ. ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ, ನಂತರ ಅಭ್ಯಾಸ ಮಾಡಿ. ಎಡಗಾಲನ್ನ ಸ್ವಲ್ಪ ಮೇಲೆ ಎತ್ತಿದ್ದೀರಾ, ಕ್ರಾಸ್ ಲೆಗ್. ಓಕೆ, ಈ ತರ ಇರ್ತೀರಾ. ಇದನ್ನ ನಾವು ಲೆಫ್ಟ್ ರೈಟ್ ಕ್ರಾಸ್ ಆಗಿ ಮಾಡ್ತೀವಿ. 1 ಕಂಡೀಷನ್, ಕಾಲು ನೇರ, ಕಾಲು ಚೂಪಾಗಿರ್ಬೇಕು, ಮಂಡಿ ನೇರ ಇರಬೇಕು, ಪಾದದ ಬೆರಳು ಬುಕ್ಕದ ಕಡೆ ಇರಬೇಕು. 3, 4, 5, 6, 7, 8, 9, 10. ವಿಶ್ರಾಮ್, ರಿಲ್ಯಾಕ್ಸ್. ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಆರಾಮಾಗಿ ರಿಲ್ಯಾಕ್ಸ್. ಕಾಲಿನಲ್ಲಿ ಆಗುತ್ತಿರುವ ಒಂದು ಸಂವೇದನೆಗಳನ್ನ ಗಮನಿಸ್ತಾ ಹೋಗಿ. ಓಕೆ, ಆರಾಮಾಗಿ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಹಾಗೆ ಆರಾಮಾಗಿ ಮತ್ತೆ ನಾನು ಕ್ರಾಸ್ ಆಗಿ ಮಲಗಿದ್ದೀನಿ. ಸೊ ಈ ತರ ಪೂರ್ತಿ ಮಲ್ಕೋತೀರಾ. 2 ಕೈಗಳನ್ನ ಆರಾಮಾಗಿ ಫ್ರೀ ಆಗಿಬಿಡಿ. ಸೊ ಇದರ ನೆಕ್ಸ್ಟ್ ಪೊಸಿಷನ್, ಇವತ್ತಿನ ಸ್ಪೆಷಲ್ ಕ್ಲಾಸ್ ಏನಿರೋದು ನಮ್ಮ ಕಾಲಿನ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಮಾಡೋದಿಕ್ಕೆ. ಸೊ ಇದು ಮಾಡೋದ್ರಿಂದ 100% ಈವನ್ ಥೈಸ್ ಫ್ಯಾಟ್ ಸಹ ಕರಗುತ್ತೆ. ನಮ್ಮ ಕ್ಲಾಸ್ ಅಲ್ಲಿ ಸುಮಾರು ಜನ ಬರ್ತಾರೆ, ಸರ್ ನಮ್ಮ ಕಾಲಿನ ಫ್ಯಾಟ್, ಸೈಡ್ ಫ್ಯಾಟ್, ಸ್ಟಮಕ್, ಟಮ್ಮಿ ಸ್ಟಮಕ್, ಈವನ್ ನಮ್ಮ ತೋಳು ಸ್ಯಾಗಿಂಗ್ ಅಂತ ಹೇಳ್ತಾರೆ. ಒಂದ್ಸಲ ಜೋತ್ ಬಿಟ್ರೆ 3-4 ಸಲ ಜೋತಾಡುತ್ತೆ, ಅದಕ್ಕೆ ಸ್ಯಾಗಿಂಗ್ ಅಂತ ಹೇಳ್ತಾರೆ. ಸೊ ಆ ಸ್ಯಾಗಿಂಗ್ ಅನ್ನು ಸಹ
ಈ ಅಭ್ಯಾಸಗಳು ನಾವು ಫಸ್ಟ್ ಕಾಲಿನ ಅಭ್ಯಾಸ ಮಾಡ್ತೀವಿ, ನಂತರ ಕೈಗಳಿಗೂ ಇವತ್ತು ಅಭ್ಯಾಸನ ಹೇಳ್ಕೊಡ್ತೀನಿ. ಆ ಸ್ಯಾಗಿಂಗ್ ಸಹ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಬಲಗಾಲನ್ನ ಮೇಲೆತ್ತೀರಾ, ನಿಮ್ಮ ಕೈಯನ್ನ ಥೈಸಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದೀರಾ ಸಾಧ್ಯವಾದಷ್ಟು 90 ಡಿಗ್ರಿ ಬರ್ಲಿ. ಪಾದದ ಬೆರಳು ಮುಖದ ಕಡೆ ಮಾಡ್ಕೊಳ್ಳಿ. ಟ್ರೈ ಮಾಡಿ. ಪಾದದ ಬೆರಳನ್ನ ಮುಖದ ಕಡೆ ಮಾಡುವಾಗ ನೋಡ್ತೀರಾ ನೀವು, ನಿಮ್ಮ ಮಂಡಿಯ ಹಿಂಭಾಗದಲ್ಲಿ, ಮೀನ್ಖಂಡ, ಥೈಸ್ ಈ ಎಲ್ಲ ಭಾಗದಲ್ಲಿ ಏನೋ ಒಂಥರ ಸೆಳೆತ ಬರುತ್ತೆ, ಏನೋ ಒಂಥರ ಸ್ಟ್ರೆಚ್ ಅನ್ನ ಗಮನಿಸ್ತೀರಾ. ಉಸಿರಾಟ ಸಹಜವಾಗಿರ್ಲಿ. ಪಾದದ ಬೆರಳು ಮುಖದ ಕಡೆ ಇದೆ, ಸ್ಟ್ರೆಚ್ ಮಾಡಿದೀರಾ, ಹಾಗೆ ಇರಿ, ಹಾಗೆ ಇರಿ, ಹಾಗೆ ಇರಿ, ಹಾಗೆ ಇದ್ದೀರಾ. ಉಸಿರಾಟವನ್ನು ಗಮನಿಸಿ. ಈಗ ನಿಮ್ಮ ಎಡಗೈಯನ್ನ ತೆಗಿರಿ. ಬಲಗೈ ಮಾತ್ರ ಕಾಲನ್ನ ಲಾಕ್ ಮಾಡಿದೀರಾ. ಎಡಗಾಲನ್ನ ಅದ್ರ ಪಕ್ಕಕ್ಕೆ ತಗೊಂಡೋಗಿ ಎರಡು ಕಾಲನ್ನ ಒಟ್ಟಿಗೆ ಲಾಕ್ ಮಾಡಿ. ಇದು ಅರ್ಧ ಹಲಾಸನ. ಸೊ ಎರಡು ಪಾದ ಆಕಾಶದ ಕಡೆ ಇದೆ, ಬೆರಳು ಮುಖದ ಕಡೆ ಮಾಡ್ಕೊಂಡಿದ್ದೀರಾ. ನಿಮ್ಮ ಮುಖದ ಕಡೆ ಬೆರಳಿದೆ, ಮಂಡಿ ನೇರ, ಉಸಿರಾಟ ಸಹಜವಾಗಿದೆ, ಗಮನಿಸ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀರಾ. ಒಂದ್ಸಲ ಪೊಸಿಷನ್ ಅಲ್ಲಿ ನಿಮಗೆ 100% ಆಯ್ತು ಅಂದ್ರೆ ಎರಡು ಕೈಗಳನ್ನ ತೆಗೀರಿ, ಕಾಲು ಅಲ್ಲೇ ಇರುತ್ತೆ 90 ಡಿಗ್ರಿ. ಗಮನಿಸ್ತಾ ಇದ್ದೀರಾ ಕಾಲಿನ ವೈಬ್ರೇಷನ್ ಅನ್ನ. ಈಗ ಎರಡು ಕೈಗಳನ್ನ ನಿಮ್ಮ ತಲೆಯ ಹಿಂದಕ್ಕೆ ಲಾಕ್ ಮಾಡ್ತೀರಾ. ಲಾಕ್ ಮಾಡಿ ಜಸ್ಟ್ ಬಲಗಾಲನ್ನ ಕೆಳಗೆ ತಗೋತೀರಾ, ಎಡಗಾಲ ಅಲ್ಲೇ ಇರುತ್ತೆ. ಅದೇ ತರ ಮತ್ತೆ ಬಲಗಾಲ ಮೇಲೆ ಹೋಗುತ್ತೆ, ಎಡಗಾಲಲ್ಲಿ ಹೋಗುತ್ತೆ. ಕ್ರಾಸ್ ಲೆಗ್. 3 ವೈಬ್ರೇಷನ್ ಅನ್ನು ಗಮನಿಸಿ. 4 5 6 7 and 8. ತಲೆಯನ್ನ ಮತ್ತೆ ಲಾಕ್ ತೆಗಿತಾ, ನಿಮ್ಮ ಕೈಗಳನ್ನ ಲಾಕ್ ತೆಗಿತಾ ಮತ್ತೆ 90 ಡಿಗ್ರಿ ಬನ್ನಿ. ಅರ್ಧ ಹಲಾಸನ. ಉಸಿರಾಟ ಸಹಜವಾಗಿರುತ್ತೆ. ಉಸಿರಾಟ ಸಹಜವಾಗಿದೆ. ಜಸ್ಟ್ ನಿಧಾನಕ್ಕೆ ಫಸ್ಟ್ ಮಂಡಿಯನ್ನ ಮಡಚಿ, ಪಾದ ದೂರ ತಗೋಬೇಡಿ. ಎರಡು ಪಾದದಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕಾರ ಸ್ಥಿತಿ ಅಂದ್ರೆ ಪಾದಕ್ಕೆ ಪಾದ ಪೂರ್ತಿ ಜೋಡಿಸ್ತೀರಾ. ಅದನ್ನ ಭೂಮಿ ಮೇಲೆ ಆರಾಮಾಗಿ ಇಡಿ. ಎರಡು ಕೈಗಳನ್ನ ಮಂಡಿ ಮೇಲೆ ಕೊಡ್ತಾ, ನಿಮ್ಮ ಎರಡು ಕೈಗಳನ್ನ ಮಂಡಿ ಮೇಲೆ ಈ ತರ ಪ್ಲೇಸ್ ಮಾಡ್ತಾ ಆರಾಮಾಗಿ ನಿಮ್ಮ ಮಂಡಿಯನ್ನ ಅಗಲವಾಗಿ ಸ್ಟ್ರೆಚ್ ಮಾಡಕ್ ಟ್ರೈ ಮಾಡಿ. ಗಮನಿಸ್ತಾ ಇದ್ದೀರಾ, ನಿಮ್ಮ ಥೈಸ್ ಮಸಲ್ಸ್ ಇರ್ಬೋದು, ನಿಮ್ಮ ಮಂಡಿ, ನಿಮ್ಮ ಮೀನ್ಖಂಡ, ಹಿಪ್ ಜಾಯಿಂಟ್, ಎಲ್ಲ ಭಾಗಕ್ಕೂ ಅದ್ಭುತವಾದ ಒಂದು ಅನುಭವ ಆಗ್ತಾ ಇದೆ. ಯು ಆರ್ ಅಬ್ಸರ್ವಿಂಗ್ ಸಮ್ ಸೆನ್ಸೇಷನ್ ಇನ್ ಯುವರ್ ಥೈಸ್, knee, calf muscle and even in your hip joint. ಸಹಜವಾದ ಉಸಿರಾಟದಲ್ಲಿದ್ದೀರಾ. ಉಸಿರಾಟ ಸಹಜವಾಗಿದೆ. ಓಕೆ. ಹಾಗೆ ಮತ್ತೆ ಎರಡು ಮಂಡಿಗಳನ್ನ ಜೋಡಿಸ್ತಾ ಈಗ ಕಾಲನ್ನ ಸ್ಟ್ರೆಚ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಲುಗಳು ಮಾತಾಡ್ತಾ ಇದೆ. ಸೂಕ್ಷ್ಮವಾಗಿ ಗಮನಿಸಿ. ಕಣ್ಣನ್ನ ಮುಚ್ಕೊಳ್ಳಿ. ರಿಲ್ಯಾಕ್ಸ್. ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಲೆಗ್ಸ್. ನಿಮ್ಮ ಕಾಲಿನ ಕಡೆ ಪೂರ್ತಿ ನಿಮ್ಮ ಕಾನ್ಸಂಟ್ರೇಷನ್ ಇರಲಿ. ಸಹಜವಾದ ಉಸಿರಾಟದಲ್ಲಿದ್ದೀರಾ. ಉಸಿರಾಟ ಸಹಜವಾಗಿದೆ. ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ. ರಿಲ್ಯಾಕ್ಸ್ ಯುವರ್ ಸೆಲ್ಫ್. ಕಾಲಿನ ಸ್ನಾಯುಗಳನ್ನ ಗಮನಿಸಿ. ಈ ಅಭ್ಯಾಸದ ನಂತರ ನಿಧಾನಕ್ಕೆ ಎಷ್ಟು ಅಗಲ ಆಗುತ್ತೆ ಅಷ್ಟು ಕಾಲನ್ನ ಅಗಲ ಇಡಕ್ಕೆ ಟ್ರೈ ಮಾಡಿ. ಅಗಲ ಮಾಡಕ್ ಟ್ರೈ ಮಾಡಿ. ಎಷ್ಟು ಅಗಲ ಆಗುತ್ತೆ. ಈಗ ನಿಮ್ಮ ಎರಡು ಪಾದದ ಬೆರಳು, ಕಿರುಬೆರಳು, ಎರಡು ಪಾದದ ಕಿರುಬೆರಳನ್ನ ಭೂಮಿ ಟಚ್ ಮಾಡಕ್ ಟ್ರೈ ಮಾಡಿ. ನೋಡಿ, ಗಮನಿಸ್ತೀರಾ ನಿಮ್ಮ ಹಿಪ್ ಜಾಯಿಂಟ್, ಮಂಡಿ, ಥೈಸ್, ಕಾಫ್ ಮಸಲ್ಸ್ ಇದೆಲ್ಲ ವರ್ಕೌಟ್ ಆಗುತ್ತೆ. ನೋಡಿ, ಗಮನಿಸ್ತಾ ಇದ್ದೀರಾ. ನಿಮ್ಮ ಕಿರುಬೆರಳನ್ನ ಭೂಮಿಗೆ ಟಚ್ ಮಾಡಕ್ ಟ್ರೈ ಮಾಡಿ. ಕಾಲು ಪೂರ್ತಿ ನೇರ ಇರಬೇಕು, ಮಂಡಿ ನೇರ,
ಗಮನಿಸ್ತಾ ಇದ್ದೀರಾ? ಆರಾಮಾಗಿ ಸಹಜವಾದ ಉಸಿರಾಟದಲ್ಲಿದ್ದೀರಾ? ಉಸಿರಾಟ ಸಹಜವಾಗಿದೆ. ಗಮನಿಸ್ತಾ ಇದ್ದೀರಾ ಕಾಲಿನ ಸ್ನಾಯುಗಳನ್ನ? ಓಕೆ, ಆರಾಮಾಗಿ ಕಾಲನ್ನ ಪಾದವನ್ನ ಫ್ರೀ ಮಾಡ್ಕೋತಾ ಆರಾಮಾಗಿ ಮತ್ತೆ ನಿಮ್ಮ ಎರಡು ಕಾಲನ್ನ ಜೋಡಿಸಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ವಿಶ್ರಾಮ್ ವಿಶ್ರಾಮ್ ವಿಶ್ರಾಮ್. ಈಗ ಆರಾಮಾಗಿ ನಿಮ್ಮ ರೈಟ್ ಸೈಡ್ ಆರಾಮಾಗಿ ಚೆನ್ನಾಗಿ ಎದ್ದು ಕೂತ್ಕೊಳ್ಳಿ. ವಿಶ್ರಾಮ್, ರಿಲ್ಯಾಕ್ಸ್. ಓಕೆ, ಸುಖಾಸನದಲ್ಲಿ ಕೂತ್ಕೊಂಡಿದ್ದೀರಾ? ಆರಾಮಾಗಿ ಕೂತ್ಕೊಳ್ಳಿ. ಇಷ್ಟು ಅಭ್ಯಾಸಗಳನ್ನು ನಾವು ಮಲ್ಕೊಂಡು ಕೆಲವೊಂದು ಕೂತ್ಕೊಂಡು ಅಭ್ಯಾಸ ಮಾಡಿದೀವಿ. ಈಗ ನೀವೇ ನೋಡಿ ಗಮನಿಸಿ, ಈ ಥೈಸ್ ಮಸಲ್ಸ್ ಏನೋ ಒಂಥರ ತೂಕ ಬಂದಂಗ ಅನ್ಸಿರುತ್ತೆ ನಿಮಗೆ, ಆ ಭಾಗ ಮತ್ತೆ ಮಂಡಿಯ ಭಾಗ. ದಟ್ ಮೀನ್ಸ್ ನೀವು ಆ ಭಾಗಕ್ಕೆ ವಿಚಾರಿಸಿದೀರಾ ಅಂತ ಅರ್ಥ. ಸೊ ಒಂದ್ 2 ದಿನ ಸ್ವಲ್ಪ ನೋವು ಕಾಣಿಸ್ಬೋದು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ. ಈ ಅಭ್ಯಾಸ ನಿರಂತರವಾಗಿ ಮಾಡ್ತಾ 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 ಈ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ, ಇಲ್ಲಿನ ಫ್ಯಾಟ್ ಕರಗುತ್ತೆ. ಮತ್ತೆ ಇವತ್ತು ಕೆಲವರೊಬ್ರು ಯಾರು ಫ್ಲೆಕ್ಸಿಬಲ್ ಇಲ್ಲ ನನಗೆ ಬೈಕೊಂಡಿರ್ಬೋದು, ಏನಪ್ಪಾ ಇಷ್ಟೊಂದು ಹಾರ್ಡ್ ಆಗಿ ಮಾಡಿಸ್ತಾರೆ. ಬಟ್ ಇದು ಹಾರ್ಡ್ ಅಲ್ಲ, ವೆರಿ ಸಿಂಪಲ್. ಇನ್ನ ತುಂಬಾ ಇದೆ. ನಾನಿದು ಎಲ್ಲರೂ ಅಭ್ಯಾಸ ಸಿಂಪಲ್ ಆಗಿ ಮಾಡ್ಬೋದು ಅಂತದ್ದು ಮಾಡಿಸಿದೀನಿ. ತುಂಬಾ ಹಾರ್ಡ್ ಎಕ್ಸರ್ಸೈಸಸ್ ಇದೆ, ಪವರ್ ಯೋಗ. ಅದೇ ತರ ನಮ್ಮ ಸ್ವಾಮೀಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಹಠ ಯೋಗ ಅಂತಾರೆ. ಇಟ್ಸ್ ಆಲ್ಸೋ ಪಾರ್ಟ್ ಆಫ್ ಹಠ ಯೋಗ. ಶರೀರದಲ್ಲಿ ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ನೋವನ್ನ ತಡ್ಕೊಂಡು ಮತ್ತೆ ಒಂದು ಸ್ಟೆಪ್ ಮುಂದಕ್ಕೆ ಅಭ್ಯಾಸ ಮಾಡ್ತಿರಲ್ಲ, ಅದಕ್ಕೆ ಹಠ ಯೋಗ ಅಂತ ಹೇಳ್ತಾರೆ. ನಮ್ಮ ಶರೀರದ ಮೇಲೆ ನಾವು ಹಠ ಸಾಧಿಸೋದು. ಸೊ ಈಗ ನಾವು ಕೆಲವೊಂದು ಅಭ್ಯಾಸಗಳನ್ನ ನಿಂತ್ಕೊಂಡು ಮಾಡೋಣ. ಮಂಡಿ ನೋವಿಗೆ ಓಕೆ, ಮಂಡಿ ನೋವಿರೋರು ಪಾಪ ಈ ತರ ಕೂತ್ಕೊಂಡೇನೆ ಬಿಡ್ತಾರೆ, ನಿಂತ್ಕೋವಾಗ ತುಂಬಾ ಕಷ್ಟಪಟ್ಟು ನಿಂತ್ಕೋತಾರೆ. ಅವ್ರಿಗೂ ಸಹ ಅವರ ಅನುಗುಣವಾಗಿ ನಾವು ನಿಲ್ಲೋದಕ್ಕೆ ಟ್ರೈ ಮಾಡ್ಬೇಕು. ಯಾಕಂದ್ರೆ ನೀವು ಒಬ್ರೇ ಮಾಡಿ ಬೇರೆಯವರೆಲ್ಲ ನೋಡ್ತಾ ಇದ್ರೆ ಅದು ಸರ್ಕಸ್ ಆಗುತ್ತೆ. ಅವರು ಮಾಡ್ತಿರೋದನ್ನ ಅವರ ಪೊಸಿಷನ್ಸ್ ನ ಇಂಪ್ರೂವ್ ಮಾಡಿ ಮಾಡ್ತಿರಲ್ಲ, ದೆನ್ ಯು ವಿಲ್ ಬಿ ಎ ರಿಯಲಿ ಯೋಗ ಟೀಚರ್ಸ್. ಯೋಗ ಟೀಚರ್ಸ್ ಅನ್ನೋರು ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿ ತೋರಿಸಿ. ಬಟ್ ಯಾವಾಗ್ಲೂ ನೀವು ಹಾರ್ಡ್ ಆಗಿ ಮಾಡಿ ಅವ್ರು ಮಾಡದೇ ಇರೋದನ್ನ ಡೈಲಿ ಅದೇ ಪ್ರಾಕ್ಟೀಸ್ ಆದ್ರೆ ಸರ್ಕಸ್ ಆಗುತ್ತೆ. ಕ್ಲಾಸಸ್ ಅಲ್ಲಿ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಅವ್ರಿಗೆ ಮಾಡಕ್ ಆಗಲ್ಲ, ಕೆಲವು ಸಂಕೋಚದಿಂದ ಬರಲ್ಲ, ಯಾಕಪ್ಪ ಬೇಕೆಲ್ಲ ನಮ್ಮನ್ನ ನೋಡ್ತಾರೆ ನಮ್ಗೆ ಆಗಲ್ಲ ಅಂತ. ಯಾರು ಬೇಸಿಕ್ ಆಗಿ ಕಲಿತಿರ್ತಾರೆ ಅವ್ರನ್ನ ಫಾಲೋ ಮಾಡಕ್ ಟ್ರೈ ಮಾಡಿ, ಆಗ ಆಟೋಮೆಟಿಕ್ ಆಗಿ ನಿಮ್ಮ ಕ್ಲಾಸ್ ಅಲ್ಲಿ ಸಂಖ್ಯೆ ಜಾಸ್ತಿ ಆಗುತ್ತೆ. ಇವೆಲ್ಲ ಪಾಯಿಂಟ್ಸ್ ಗಳು ನೆನ್ಪಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಎವ್ರಿ ಡೇ ಯು ಹ್ಯಾವ್ ಟು ಫಾಲೋ ದ ಬೇಸಿಕ್ ಯೋಗ ಸಾಧಕ್. ಯಾರು ಹೊಸದಾಗಿ ಬಂದಿರ್ತಾರೆ ಅವ್ರನ್ನ ಫಾಲೋ ಮಾಡಿ ಟ್ರೈ ಮಾಡ್ಬೇಕು. ಆಗ ಆಟೋಮೆಟಿಕ್ ಆಗಿ ನಿಮ್ಮನ್ನ ಜನ ಮೆಚ್ತಾರೆ, ಜಾಸ್ತಿ ಜನ ನಿಮ್ಮ ಯೋಗ ಕ್ಲಾಸಿಗೆ ಬರ್ತಾರೆ. ಯು ವಿಲ್ ಬಿ ಎ ಫೇಮಸ್ ಇನ್ ಯುವರ್ ತಾಲೂಕ್, ಯು ವಿಲ್ ಬಿ ಫೇಮಸ್ ಇನ್ ಯುವರ್ ಸೊಸೈಟಿ, ಯು ವಿಲ್ ಬಿ ಫೇಮಸ್ ಇನ್ ಯುವರ್ ಡಿಸ್ಟ್ರಿಕ್ಟ್ಸ್. ಓಕೆ, ನಿಮ್ಮ ಜಿಲ್ಲಾ ಮಟ್ಟ ಇರ್ಬೋದು, ತಾಲೂಕ್ ಮಟ್ಟದಲ್ಲಿ ಇರ್ಬೋದು, ಮನೇಲಿ ಇರ್ಬೋದು, ನೀವು ಫೇಮಸ್ ಆಗ್ತೀರಾ. ಹಾಗೆ ಈ ಒಂದು ಅಭ್ಯಾಸವನ್ನ ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡ್ರೆ ಇದು ನಿಮ್ಮ ನಿಜ ಜೀವನದಲ್ಲೂ ತುಂಬಾ ಹೆಲ್ಪ್ ಆಗುತ್ತೆ. ಮನೆಯಲ್ಲೂ ಒಂದು ತಾಳ್ಮೆ ಅನ್ನೋದು ಬರುತ್ತೆ. ಯಾವಾಗ್ಲೂ ನಾವು ಗ್ರೌಂಡ್ ಲೆವೆಲ್ ಯೋಚನೆ ಮಾಡ್ತೀವಿ. ಮನೆಯಲ್ಲಿ ಸಾಮಾನ್ಯವಾಗಿ ನೋಡಿರ್ತೀರಾ, ಯಾವಾಗ್ಲೂ ಬೈಯೋದು ಮಾಡೋದು, ಅದೇ ನಾವು ಪ್ರೀತಿ ವಿಶ್ವಾಸದಿಂದ ಒಬ್ಬರನ್ನ ನಮ್ಮ ಕೈಯಲ್ಲಿ ತಗೊಂಡ್ರೆ 100% ನಿಮ್ಮ ಕೆಲಸಗಳು ಫ್ರೀ ಆಗುತ್ತೆ. ಇದೆಲ್ಲ ಯೋಗದಲ್ಲಿ ಕಲಿತೀರಾ. ಸೊ ಇದೆಲ್ಲ ಒಂದು ಸಂಕಲ್ಪ ತಗೊಳ್ಳಿ. ಇವತ್ತು ಬರೀ ನಿಮ್ಮನ್ನ ಮೋಟಿವೇಟ್ ಮಾಡೋ ಕೆಲಸ ನಂದು. ನೀವು ಸಂಕಲ್ಪ ಹೊಂದಿರಬೇಕು, ನಾನು ಏನು ಯೋಗಾಭ್ಯಾಸದಲ್ಲಿ ತೊಡಗಿಸಿದೀನಿ ಮುಂದುವರಿಸ್ತಾ ಹೋಗ್ತೀನಿ. ದಟ್ ಶುಡ್ ಬಿ ಅವರ್ ಮೋಟಿವೇಶನ್. ಓಕೆ, ಈಗ ಎರಡು ಕೈಯನ್ನ ಆರಾಮಾಗಿ ಪಕ್ಕದಲ್ಲಿ ಇಡ್ತೀರಾ, ಕಾಲನ್ನ ಈ ತರ ಇಟ್ಕೋತೀರಾ. ನಾನು ಏನಕ್ಕೆ ಈ ತರ ಕೂತ್ಕೋತಿದೀನಿ, ನಾವೇನೋ ಹೇಳ್ತೀವಿ ಮಾಮೂಲಿಯಾಗಿ ಈ ತರ ಕೈ ಊರ್ದೆ ನಿಂತ್ಕೊಳ್ಳಿ. ಬಟ್ ಇವತ್ತಿನ ಕ್ಲಾಸ್ ಏನು, ಮಂಡಿ ನೋವಿಗೆ. ಸೊ ಮಂಡಿ ನೋವು ಅವ್ರು ಹೇಗ್ ನಿಂತ್ಕೋತಾರೆ ಅವ್ರು ನಾವು ಫಾಲೋ ಮಾಡೋಣ. ಪರವಾಗಿಲ್ಲ, ಅವ್ರಿಗೂ ಖುಷಿ ಆಗುತ್ತೆ, ಪರವಾಗಿಲ್ಲಪ್ಪ ನಮ್ ತರಾನೇ ಫಾಲೋ ಮಾಡ್ತಾ ಇದಾರೆ. ಓಕೆ, ನಿಮ್ಮ ಒಂದು ಕೈಯನ್ನ ಊರ್ತಾ ಆರಾಮಾಗಿ ನಿಂತ್ಕೋಬೇಕು. ನಿಂತ್ಕೊಂಡಿದ್ದೀರಾ? ಇವಾಗ ನಾವು ಮಂಡಿ ನೋವಿಗೆ ಹೇಗೆ ನಿಂತ್ಕೊಂಡು ಕೆಲವೊಂದು ಅಭ್ಯಾಸ ಇದೆ ಅದನ್ನ ಮಾಡಿಸ್ತೀನಿ. ಸೊ ಎರಡು ಕಾಲಲ್ಲಿ ಸ್ವಲ್ಪ ಗ್ಯಾಪ್ ಇರ್ಲಿ, ಸ್ವಲ್ಪ ಗ್ಯಾಪ್ ಇರ್ಲಿ. ನಮ್ಮ ಶರೀರದ ಲೈನ್ಗಿಂತ ಸ್ವಲ್ಪ ಹೊರಗೆ, ಎರಡು ಕಡೆ ಒಂದು ಅರ್ಧ ಅಡಿ 1 ಅಡಿಯಷ್ಟು ಹೊರಗೆ ತಗೊಳ್ಳಿ ಕಾಲನ್ನ. ಓಕೆ, ಈಗ ನಾವು ನಮ್ಮ ಬಲಭಾಗದಿಂದ ಶುರು ಮಾಡ್ತೀವಿ. ಸೊ ನಮ್ಮ ಬಲಗಾಲನ್ನ ಜಸ್ಟ್ ಸ್ವಲ್ಪ ಟರ್ನ್ ಮಾಡ್ತೀವಿ. ಎಡಗಾಲು ಹೀಗೆ ಇರುತ್ತೆ, ಸೊ ಹೀಗೆ ಇರುತ್ತೆ. ಎರಡು ಕೈಗಳನ್ನ ಅಗಲವಾಗಿ ಸ್ಟ್ರೆಚ್ ಮಾಡ್ತೀವಿ. ಸೊ ಒಂದ್ಸಲಿ ಮತ್ತೆ ನೆನ್ಪಿಟ್ಕೊಳ್ಳಿ, ಬಲಗಾಲನ್ನ ಟರ್ನ್ ಮಾಡ್ತೀವಿ ಬಲಭಾಗಕ್ಕೆ, ಎಡಗಾಲು ಮುಂಭಾಗದಲ್ಲಿ ಇರುತ್ತೆ. ಇಟ್ ಶುಡ್ ಬಿ ಸ್ಟ್ರೈಟ್. ಆರಾಮಾಗಿದ್ದೀರಾ? ಸೊ ನಿಮ್ಮ ಬಲಗಾಲನ್ನ ಜಸ್ಟ್ ಸ್ವಲ್ಪ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿದೀರಾ? ಆರಾಮಾಗಿ ನಿಮ್ಮ ಬಲಗೈಯನ್ನ ಮಂಡಿ ಮೇಲೆ ಜಸ್ಟ್ ಸಪೋರ್ಟ್ ಕೊಡಿ, ಒತ್ತಬೇಡಿ. ಆರಾಮಾಗಿ ಸಪೋರ್ಟ್. ನಿಮ್ಮ
ಎಡಗೈಯನ್ನ ಮೇಲೆತ್ತಿ ಸಾಧ್ಯವಾದಷ್ಟು ಈ ಕಾಲು ಸ್ಟ್ರೆಚ್ ಆಗಿರ್ಬೇಕು. ಸೊ ಮಂಡಿ ನೋವು ಇರೋರು ಫಸ್ಟ್ ಡೇ ಇಷ್ಟೇ ಮಾಡ್ತಾರೆ, ಪರವಾಗಿಲ್ಲ, ಟೆನ್ಷನ್ ತಗೋಬೇಡಿ. ಓಕೆ, ನಾನಿಲ್ಲಿ ನಿಮಗೆ ಪರ್ಫೆಕ್ಟ್ ಆಗಿ ಪೊಸಿಷನ್ಸ್ ಹೋಗ್ತಾ ಇದ್ದೀನಿ. ಫಸ್ಟ್ ಡೇ ಇಷ್ಟ ಮಾಡ್ತಾರಾ, ಇಷ್ಟನ್ನೇ ಅವ್ರನ್ನ ಎನ್ಕರೇಜ್ ಮಾಡಿ, ವೆರಿ ಗುಡ್ ಅಂತ. ನಾಳೆ ಇನ್ನ ಸ್ವಲ್ಪ ಇಂಪ್ರೂವ್ ಮಾಡಿಸಿ, ಯಾಕಂದ್ರೆ ಮಂಡಿ ನೋವು ಇರೋರಿಗೆ ಒಂದೇ ದಿವಸದಲ್ಲಿ ಫುಲ್ ಮಾಡಕ್ಕೆ ಆಗಲ್ಲ. ಸೊ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಅನ್ನ ನೀವು ಮಾಡಿಸ್ಬೇಕು. ಓಕೆ, ಸೊ ನಾವಿವತ್ತು ಡೈರೆಕ್ಟ್ ಆಗಿ, ನೀವೆಲ್ಲ ಯೋಗ ಟೀಚರ್ಸ್ ಇರೋದ್ರಿಂದ ಫ್ಲೆಕ್ಸಿಬಲ್ ಆಗಿದ್ದೀರಾ ಅನ್ಕೊಂಡಿದೀನಿ. ಮತ್ತೆ ಹೇಳ್ತಾ ಇದೀನಿ, ನಿಮ್ಮಲ್ಲೂ ಅಕಸ್ಮಾತ್ ಯಾರಾದ್ರೂ ಮಂಡಿ ನೋವು ಇರೋರು ಇದ್ರೆ ನಿಮ್ಮ ಶಕ್ತಿ ಅನುಸಾರ ಮಾಡಿ. ಕೈ ಮೇಲಿರುತ್ತೆ, ಸಾಧ್ಯವಾದಷ್ಟು ಬೆಂಡ್ ಮಾಡ್ತೀರಾ. ಮೇಲಿರುವ ಕೈ ತುದಿಯನ್ನು ನೋಡ್ತೀರಾ. ಕೈಯನ್ನ ಮಂಡಿ ಮೇಲೆ ಇಟ್ಟಿರುವ ಕೈಯನ್ನ ಜಾಸ್ತಿ ಪ್ರೆಷರ್ ಕೊಡಬೇಡಿ, ಫ್ರೀ ಆಗಿರ್ಲಿ, ಆರಾಮಾಗಿ ಕೈ ತುದಿಯನ್ನು ನೋಡ್ತಾ ಇದ್ದೀರಾ. ಹಾಗೆ ಇರಿ, ಹಾಗೆ ಇರಿ, ಹಾಗೆ ಇರಿ, ಹಾಗೆ ಇರಿ, ಹಾಗೆ ಇರಿ. ಮತ್ತೆ come back to the position and stretch your both hands. ಮತ್ತೆ ಬಲಗಾಲನ್ನ ಮುಂದೆ ತಗೊಂಬನ್ನಿ. ಹಾಗೆ ಮತ್ತೆ ಎಡಗಾಲನ್ನು ಎಡಭಾಗಕ್ಕೆ ಟರ್ನ್ ಮಾಡ್ತೀರಾ. ಆರಾಮಾಗಿ ಬೆಂಡ್ ಆಗುತ್ತೆ. ನಿಮ್ಮ ಕೈ ಮಂಡಿ ಮೇಲಿರುತ್ತೆ. ನಿಮ್ಮ ಮೇಲಿರುವ ಕೈಯನ್ನು ನೋಡ್ತಾ ಇದ್ದೀರಾ. ಜಸ್ಟ್ ಅಬ್ಸರ್ವ್ ದ ಪೊಸಿಷನ್, ವಾಟ್ ಐ ಆಮ್ ಡೂಯಿಂಗ್. ಈ ತರ ಇದು ಫೈನಲ್ ಪೊಸಿಷನ್. ಇದು ಸ್ವಲ್ಪ ನೋವಿರೋರು ಸ್ವಲ್ಪ ಈ ತರ ಮೇಲಿರ್ತೀರಾ. ಪೂರ್ತಿ ಪೊಸಿಷನ್ ಇದ್ದಾಗ ಈ ತರ ಕರೆಕ್ಟ್ ಆಗಿ ಚೇರ್ ಪೋಸ್ಚರ್ ಬರಬೇಕು. ಈ ಕಾಲು ಸ್ಟ್ರೈಟ್ ಇರುತ್ತೆ ಮಂಡಿವರೆಗೂ. ನಂತರ ಹಾರಿಜಾಂಟಲ್, ಕೈ ಮೇಲಿರುತ್ತೆ, ಕೈ ತುದಿಯನ್ನು ನೋಡ್ತೀರಾ. ಎವ್ರಿ ಡೇ ಅಬ್ಸರ್ವ್ ಮಾಡ್ತಾ ಹೋಗಿ, ಇಂಪ್ರೂವ್ ಮಾಡ್ತಾ ಹೋಗಿ. ಇವತ್ತು ನಿಮ್ಮನ್ನ ನಾನು ಟ್ರೈನ್ ಅಪ್ ಮಾಡ್ತಿರೋದು ಆಸ್ ಎ ಯೋಗ ಟೀಚರ್. ಓಕೆ, ಸೊ ಅದನ್ನ ನೀವು ಗಮನಿಸ್ತಾ ಅದೇ ತರ ಅಭ್ಯಾಸನ ಮಾಡಕ್ ಟ್ರೈ ಮಾಡಿ. ಓಕೆ, ಕಮ್ ಬ್ಯಾಕ್ ಅಂಡ್ ಸ್ಟ್ರೆಚ್ ಯುವರ್ ಬೋತ್ ಹ್ಯಾಂಡ್ಸ್. ಕಾಲು ಮತ್ತೆ ಮುಂದೆ ಬರುತ್ತೆ, ವಿಶ್ರಾಮ್. ಇದು ಸ್ವಲ್ಪ ದಿನ ನಡೆಯುತ್ತೆ ಕ್ರಿಯೆ. ಇದ್ರಲ್ಲಿ ಇನ್ನ ಫ್ಲೆಕ್ಸಿಬಿಲಿಟಿ ಹೆಚ್ಚಿಸ್ಬೇಕು. ಸೊ ಯಾರಿಗೆಲ್ಲ ಫ್ಲೆಕ್ಸಿಬಿಲಿಟಿ ಇದೆ ಅವರು ಟ್ರೈ ಮಾಡಿ. ಮತ್ತೆ ನಿಮ್ಮ ಬಲಗಾಲನ ಬಲಭಾಗ ಟರ್ನ್ ಹಾಕ್ತೀರಾ. ಈ ಸಲ ಏನ್ ಮಾಡಿದ್ರಿ, ಫಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಕೈ ಇಲ್ಲಿ ಮಂಡಿ ಮೇಲಿತ್ತು. ಈ ಸಲ ನಿಮ್ಮ ಹಸ್ತವನ್ನ ಪಾದದ ಪಕ್ಕದಲ್ಲಿ ಇಡ್ತೀರಾ. ಓಕೆ, ಕಾಲು ಬೆಂಡ್ ಆಗುತ್ತೆ. ಹಸ್ತ ಪಕ್ಕದಲ್ಲಿ, ಸಾರಿ, ಪಾದದ ಪಕ್ಕದಲ್ಲಿ ಹಸ್ತ ಇಡ್ತೀರಾ. ನಿಮ್ಮ ಕೈ ಮೇಲೆ ಹೋಗುತ್ತೆ. ಆ ತುದಿಯನ್ನ ನೋಡಿ, ಮಾಡಿ ನೋಡೋಣ. ಮಾಡಿ. ಪೂರ್ತಿ ಹಸ್ತ ಪಾದದ ಪಕ್ಕದಲ್ಲಿದೆ. ತುದಿಗೈಯನ್ನ ನೋಡ್ತಾ ಇದ್ದೀರಾ. ಸಿ ದ ಟಿಪ್ ಆಫ್ ಯುವರ್ ಫಿಂಗರ್. ಉಸಿರಾಟದ ಮೇಲೆ ಗಮನ ಇರಲಿ. ಹಾಗೆ ಅಪ್. ಓಕೆ, ಕಾಲನ್ನ ಮುಂದೆ ತಗೊಳ್ತೀರಾ. ಈಗ ಇದನ್ನ ಮಾಡುವಾಗ ಕೆಲವರ ಮನಸ್ಸಲ್ಲಿರ್ಬೋದು, ಪ್ರತಿ ಒಂದ್ ಸ್ಟೆಪ್ ಅಲ್ಲಿ ನಾನು ಸಹಜವಾದ ಉಸಿರಾಟ ಅಂತ ಹೇಳ್ತೀನಿ. ಸೊ ಎರಡು ಕೈನ ಕೆಳಗೆ ಇಳಿಸ್ಕೊಳ್ಳಿ. ಇದನ್ನ ನೋಟ್ ಮಾಡ್ಕೊಳ್ಳಿ. ಪ್ರತಿ ಒಂದು ಕ್ಲಾಸ್ ಅಲ್ಲಿ ನಾವು ಒಂದ್ 20-30 ಜನ ಇರ್ತಾರೆ. ಕೆಲವು ಕ್ಲಾಸಸ್ ಅಲ್ಲಿ ಕೌನ್ಸಿಲಿಂಗ್ ಮಾಡೋ ಅಭ್ಯಾಸ ಇರುತ್ತೆ. ಇನ್ ಕೆಲವು ಅಭ್ಯಾಸದಲ್ಲಿ ಸುಮ್ನೆ ಡೈರೆಕ್ಟ್ ಆಗಿ ಬರ್ತೀವಿ, ಸ್ಟೇಜ್ ಮೇಲೆ ಕೂತ್ಕೋತೀವಿ. 20-30 ಜನ ಇರ್ತಾರೆ, ಅಥವಾ 10 ಜನ ಇರ್ತಾರೆ, 5 ಜನ ಇರ್ತಾರೆ. ಟೆನ್ಷನ್ ತಗೋಬೇಡಿ. ಒಬ್ಬರೇ ಇದ್ರು ಅದೇ ಇಂಟ್ರೆಸ್ಟ್ ಆಗಿ ಯೋಗ ಹೇಳ್ಕೊಡಿ ಅಥವಾ ಅಭ್ಯಾಸವನ್ನ ಮಾಡಿಸ್ಬೇಕು. ಯಾಕಂದ್ರೆ ಅವ್ರಿಗೆ ಯಾವ ತರ ನೀವು ಮೋಟಿವೇಟ್ ಮಾಡ್ಬೇಕಂದ್ರೆ, ನೀವು ಬಂದಿರೋದು ನಿಮಗೋಸ್ಕರ. ಜನ ಜಾಸ್ತಿ ಇಲ್ಲ ಅಲ್ಲಪ್ಪ ನನಗೆ ಬೇಜಾರು, ಅದನ್ನ ಫಸ್ಟ್ ಮೋಟಿವೇಟ್ ಮಾಡಿ. ನಂತರ ಈ ಉಸಿರಾಟದ ಕ್ರಿಯೆನ ಯಾವಾಗ್ಲೂ ಸಹಜವಾದ ಉಸಿರಾಟ ಯಾಕೆ ಹೇಳ್ಬೇಕು ಅಂದ್ರೆ, ನೀವು ಅಕಸ್ಮಾತ್ ಕೌನ್ಸಿಲಿಂಗ್ ಮಾಡಿರಲ್ಲ, ಯಾರಿಗೋ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಯಾರಿಗೋ ಹೈ BP ತುಂಬಾ ಸಿವಿಯರ್ ಆಗಿರುತ್ತೆ, ಅವ್ರು ಇಲ್ಲಿ ಬಂದಿರ್ತಾರೆ. ಈ ತರ ಪೊಸಿಷನ್ ಅಲ್ಲಿ ಬಂದಾಗ ಸಾಮಾನ್ಯವಾಗಿ ಉಸಿರನ್ನ ತುಂಬಿ ಕೆಳಗೆ ಹೋಗಿ ಅಲ್ಲಿ ಹೋಲ್ಡ್ ಮಾಡಿ ಅಂತ ಹೇಳ್ತೀವಿ. ಇದು ತುಂಬಾ ಇಂಪ್ರೂವ್ ಆದ್ಮೇಲೆ ಅಥವಾ ಕೌನ್ಸಿಲಿಂಗ್ ಮಾಡಿ ನಿಮಗೆ ಗ್ಯಾರಂಟಿ ಇದೆ ಈ ಕ್ಲಾಸ್ ಅಲ್ಲಿ ಯಾರು ಆತರ ಬ್ರೀತಿಂಗ್ ಪ್ರಾಬ್ಲಮ್ ಅವ್ರು ಇಲ್ಲ ಅಂದಾಗ ರೇಚಕ, ಕುಂಭಕ, ಪೂರಕ ಇದನ್ನೆಲ್ಲ ಫಾಲೋ ಮಾಡ್ಬೋದು. ಅದರ್ವೈಸ್ ಸಹಜವಾದ ಉಸಿರಾಟ, ಈ ಪಾಯಿಂಟ್ ಅನ್ನ ಯಾವಾಗ್ಲೂ ಮರಿಬೇಡಿ. ಯಾಕಂದ್ರೆ ನಿಮ್ ಕ್ಲಾಸ್ ಅಲ್ಲಿ ನಿಮಗೆ ಗೊತ್ತಿಲ್ದಲೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರೋರು ಬಂದಿರ್ತಾರೆ. ಸೊ ಸಹಜವಾದ ಉಸಿರಾಟ ಇದ್ದಾಗ ಎಲ್ಲರೂ ಅಭ್ಯಾಸ ಮಾಡ್ಬೋದು. ಆದ್ರೆ ಕುಂಭಕದಲ್ಲಿ BP, ಹಾರ್ಟ್ ಪೇಷಂಟ್ಸ್, ಶ್ವಾಸಕೋಶದ ಸಮಸ್ಯೆ ಇದ್ರೆ ಅಥವಾ ಲಂಗ್ಸಿನ ಸಮಸ್ಯೆ ಇದ್ರೆ ಜಾಸ್ತಿ ಹೊತ್ತು ಕುಂಭಕ ಇದ್ದಾರೆ. ಸೊ ಅದನ್ನ ಫಾಲೋ ಅಪ್ ಮಾಡ್ತಾ ಇದೆಲ್ಲ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ಹೊಸಬ್ರು ಹಳಬರಿಗೆಲ್ಲ ಗೊತ್ತಿದೆ. ಓಕೆ, ಮತ್ತೆ ಕೈಯನ್ನ ಸ್ಟ್ರೆಚ್ ಮಾಡಿ. ಎಡಗಾಲನ್ನ ಮಡಚ್ತೀರಾ. ಸೊ ಅದು ಟರ್ನ್ ಆಗಿರ್ಬೇಕಿತ್ತು, ಸರಿ ಹೇಳಲಿಲ್ಲ, ಟರ್ನ್ ಆಗಿದೆ. ಸೊ ನಿಮ್ಮ ಎಡಗೈಯನ್ನ ಎಡಪಾದದ ಪಕ್ಕದಲ್ಲಿ ಪೂರ್ತಿ ಹಸ್ತವನ್ನ ಊರಷ್ಟು ಮಟ್ಟದಲ್ಲಿ ಬೆಂಡ್ ಮಾಡಿದೀರಾ. ಕೈ ಮೇಲಿರುವ ಕೈಯನ್ನ ನೋಡ್ತಾ ಇದ್ದೀರಾ. ಇದನ್ನ ಮಾಡೋದ್ರಿಂದ ನಿಮ್ಮ ಕಾಲು ಸೈಡ್ ಫ್ಯಾಟ್ ಆಫ್ ಯುವರ್ ಸ್ಟಮಕ್ ರೀಜನ್ ಅದು ಸಹ ಕರಗುತ್ತೆ. ತುದಿಗೈಯನ್ನ ನೋಡ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ, ಗಮನಿಸ್ತಾ ಇದ್ದೀರಾ. ಹಾಗೆ ಆರಾಮಾಗಿ ಮೇಲಕ್ಕೆ ಬನ್ನಿ.
ಕಾಲನ್ನ ಮುಂದೆ ತಗೊಳ್ಳಿ, ವಿಶ್ರಾಮ. ನೋಡಿ ಇದನ್ನ ಮಾಡುವಾಗ ಗಮನಿಸಿದ್ರಿ ಈ ಭಾಗದಲ್ಲಿ ಏನೋ ಒಂಥರ ಪ್ರೆಸ್ಸಿಂಗ್ ಸೆನ್ಸೇಷನ್ ಅಥವಾ ಜಿಂಗಿಟುವ ಒಂದು ಅನುಭವ ಆಗುತ್ತೆ. ಯಾಕಂದ್ರೆ ಈ ತರ ಪ್ರೆಸ್ ಆದ್ರಿ ಥೈಸ್ ಮೇಲಕ್ಕೆ ಪುಷ್ ಆಯ್ತು, ಶರೀರ ಮೇಲಿಂದ ಕೆಳಗೆ ಪುಷ್ ಆಯ್ತು. ಈ ಭಾಗ ಪಾಪ ಸೆಂಟರ್, ಇದು ಒಂದು ಸೆಂಟರ್ ಪೊಸಿಷನ್ ಬರುತ್ತೆ. ಇಲ್ಲಿರುವ ಫ್ಯಾಟ್ ಎಲ್ಲ ಕರಗುತ್ತೆ. ಸ್ವಾಮೀಜಿ ಹೇಳ್ತಾರಲ್ಲ, ಇಲ್ಲಿ ಎಕ್ಸ್ಟ್ರಾ ಟೈರ್ ಯಾರಿಗಿರುತ್ತೆ ಅದು ಸಹ ಇದರಿಂದ ಕರಗುತ್ತೆ. ವೆರಿ ಗ್ರೇಟ್ ಪೊಸಿಷನ್ ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಪೊಸಿಷನ್ ಟು ರಿಡ್ಯೂಸ್ ದ ಸೈಡ್ ಫ್ಯಾಟ್. ಓಕೆ, ಈಗ ಎರಡು ಕೈಗಳು ಈ ತರ ನಿಮ್ಮ ಥೈಸ್ ಪಕ್ಕದಲ್ಲಿ ಇಟ್ಕೋತೀರಾ. ನೆಕ್ಸ್ಟ್ ಪೊಸಿಷನ್ಗೆ ಹೋಗ್ತಿದೀವಿ. ಒಂದ್ಸಲ ನೋಡ್ಕೊಳ್ಳಿ, ನಂತರ ಮಾಡಿ. ಮಂಡಿ ನೋವು ಇರೋರು ಪಾಪ ಪೂರ್ತಿ ಪಾದ ಟಚ್ ಮಾಡಕ್ ಆಗಲ್ಲ. ಫಸ್ಟ್ ಡೇ ಅಬ್ಸರ್ವ್ ಮಾಡಿ, ಇಷ್ಟೇ ಮಾಡ್ಲಿ, ನಾಳೆ ಸ್ವಲ್ಪ ಇಂಪ್ರೂವ್ ಆಗ್ಲಿ ಅಥವಾ ಒಂದು ವಾರ ಬಿಟ್ಟೆ ಇಂಪ್ರೂವ್ ಆಗ್ಲಿ, ಬಟ್ ತುಂಬಾ ಒತ್ತಡನ ಕೊಡಬೇಡಿ. ಡೈಲಿ ಎನ್ಕರೇಜ್ ಮಾಡಿ ಅವ್ರನ್ನ ಯೋಗ ಕ್ಲಾಸಿಗೆ ಬರೋದಿಕ್ಕೆ. ಈ ತರ ಪೊಸಿಷನ್ ಇರ್ತೀರಾ, ಉಸಿರನ್ನ ತುಂಬ್ಕೋತೀರಾ, ಉಸಿರನ್ನ ಬಿಡ್ತಾ ಮುಂದೆ ಬೆಂಡ್ ಮಾಡ್ತಾ ಪಾದ ಟಚ್ ಮಾಡಕ್ ಟ್ರೈ ಮಾಡ್ತೀರಾ. ಪಾದವನ್ನ ಟಚ್ ಮಾಡಿ ಯಾರು ಫ್ಲೆಕ್ಸಿಬಲ್ ಆಗಿದ್ದೀರಾ, ಯಾರು ಫ್ಲೆಕ್ಸಿಬಲ್ ಇದ್ದೀರಾ ಪಾದ ಟಚ್ ಮಾಡ್ತೀರಾ. ಫ್ಲೆಕ್ಸಿಬಿಲಿಟಿ ಎಷ್ಟೆಷ್ಟಿದೆ ನಿಮ್ಮ ಫ್ಲೆಕ್ಸಿಬಿಲಿಟಿ ನೀವೇ ಚೆಕ್ ಮಾಡ್ಕೊಳ್ಳಿ. ಪಾದ ಟಚ್ ಮಾಡಿದೀರಾ, ಹಾಗೆ ನಿಮ್ಮ ಕಾಲನ್ನ ಮುಟ್ತಾ ಕಾಲನ್ನ ಸರುತ್ತಾನೆ ಮೇಲ್ ಬರ್ಬೇಕು. ಆರಾಮಾಗಿ ಮೇಲಕ್ಕೆ ಬರ್ತೀರಾ. ನೋಡಿ ಇದ್ರಲ್ಲಿ ನಾನು ಇದನ್ನ ಏಕೆ ಹೇಳ್ಕೊಟ್ಟೆ ಅಂದ್ರೆ, ಇದು ಈ ಕ್ಲಾಸ್ ಇರೋದು ಮಂಡಿ ನೋವಿಗೆ. ನೀವು ಮಾಮೂಲಿಯಾಗಿ ಮಾಡಿದಾಗ ಏನ್ ಮಾಡ್ತೀರಾ, ಸ್ವಲ್ಪ ಸ್ಟ್ರಾಂಗ್ ಆಗಿರೋರು ಸುಮ್ನೆ ಮುಡ್ತೀರಾ, ಈಗ ಬರ್ತೀರಾ. ಸೊ ಇದು ಈಸಿ. ಮಂಡಿ ನೋವು ಇರೋರು ಪಾಪ ಅಷ್ಟು ಫಾಸ್ಟ್ ಆಗಿ ಮಾಡಕ್ ಆಗಲ್ಲ. ಸೊ ಕೈಯನ್ನ ಈ ತರ ಸರುತ್ತಾ ಹೋಗ್ತೀರಾ, ಹಾಗೆ ಕೈಯನ್ನ ಕಾಲ್ ಮೇಲೆ ಸರುತ್ತಾ ಮೇಲ್ ಬರ್ತೀರಾ. ಇದನ್ನ ಮಾಡುವಾಗ ನೀವು ಗಮನಿಸಿ, ನಿಮ್ಮ ಥೈಸ್, ಮೀನ್ಖಂಡ, ಮಂಡಿಯ ಹಿಂಭಾಗದಲ್ಲಿ ಸ್ಟ್ರೆಚ್ ಅನ್ನ ಗಮನಿಸ್ತೀರಾ. ಓಕೆ, ಈ ಸಲ ಅನುಭವಿಸುತ್ತಾ ಮಾಡಿ, ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡಕ್ ಈಸಿ ಆಗುತ್ತೆ. ಒಂದ್ಸಲ ಬ್ರೀತ್ ಇನ್, ಬ್ರೀತ್ ಔಟ್ ಅಂಡ್ ಗೋ ಡೌನ್. ಬ್ರೀತ್ ಇನ್. ಇದನ್ನ 10 ಟೈಮ್ಸ್ ಮಾಡಿಸ್ಬೋದು. ಇವತ್ತು 5 ಟೈಮ್ಸ್ ಮಾಡೋಣ. ಓಕೆ, ರಿಲ್ಯಾಕ್ಸ್, ವಿಶ್ರಾಮ್. ಆರಾಮಾಗಿ ಕಾಲನ್ನ ಹತ್ರ ತರ್ತಾ ಪೊಸಿಷನ್ ಅಲ್ಲಿ ಬನ್ನಿ. ಓಕೆ, ಸ್ಟ್ಯಾಂಡ್ ಸ್ಟ್ರೈಟ್. ಮತ್ತೆ ಕಾಲ್ ಮೇಲೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಕಾಲಿನ ಸ್ಥಿತಿಗತಿಗಳನ್ನ ಗಮನಿಸಿ. ಅಬ್ಸರ್ವ್ ದ ಸೆನ್ಸೇಷನ್ ಆಫ್ ಯುವರ್ ಲೆಗ್. ಕಾಲಲ್ಲಿ ಆಗುತ್ತಿರುವ ಒಂದು ಅದ್ಭುತವಾದ ಅನುಭವವನ್ನ ಗಮನಿಸಿ. ಏನೋ ಒಂಥರ ತೂಕ ಬಂದಂಗಾಗಿದೆ. ಈಗ ಮುಂದಿನ ಪೊಸಿಷನ್ ಮಾಡ್ತೀರಾ, ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಎರಡು ಕೈಗಳನ್ನ ನಿಮ್ಮ ತಲೆ ಮೇಲೆ ಇಟ್ಕೋತೀರಾ, ತಾಡಾಸನ ಸ್ಥಿತಿ. ತಾಡಾಸನನು ವೆರಿ ಇಂಪಾರ್ಟೆಂಟ್. ಇದು ಮಾಡೋದ್ರಿಂದ ನಿಮ್ಮ ಕಾಲಲ್ಲಿ ಶಕ್ತಿ ಬರುತ್ತೆ. ಎರಡು ಕೈಗಳನ್ನ ಮೇಲ್ಮುಖವಾಗಿ ಸ್ಟ್ರೆಚ್ ಮಾಡ್ತೀರಾ. ಇದರ ಕಂಡೀಷನ್ ತೋಳು ಎರಡು ಕಿವಿ ಟಚ್ ಆಗಿರ್ಬೇಕು. ತುದಿಗಾಲ್ ಮೇಲೆ ನಿಂತ್ಕೋತೀರಾ, ನಿಂತ್ಕೊಂಡಿದ್ದೀರಾ ತುದಿಗಾಲ್ ಮೇಲೆ. ಹಾಗೆ ಈಗ ಇಲ್ಲಿ ಪುಷಪ್ ಮಾಡಬೇಕು, ಆದ್ರೆ ಇಮ್ಡಿ ಭೂಮಿಗೆ ಟಚ್ ಮಾಡಂಗಿಲ್ಲ. ಓಕೆ, ವಿಲ್ ಸ್ಟಾರ್ಟ್ ವಿತ್ 20 ಟೈಮ್ಸ್ ಪುಷಪ್. 1 2 3 4 5, ಇಮ್ಡಿ ಭೂಮಿ ಟಚ್ ಮಾಡಬೇಡಿ. 6 7 8 9 10 11 12 13 14 15 16 17 18 19 20. ಆರಾಮಾಗಿ ರಿಲ್ಯಾಕ್ಸ್. ಕೈಯನ್ನ ಮತ್ತೆ ಈ ತರ ಲಾಕ್ ಓಪನ್ ಮಾಡ್ತಾ ಕಮ್ ಡೌನ್, ವಿಶ್ರಾಮ್. ಗಮನಿಸಿ, ನಿಮ್ಮ ಕಾಲಿನಲ್ಲಿ ಆಗುತ್ತಿರುವ ಒಂದು ನೋವನ್ನ ಗಮನಿಸ್ತಾ ಇದ್ದೀರಾ. ಏನೋ ಒಂಥರ ಕಾಲಲ್ಲಿ ತೂಕ ಬಂದಂಗಾಗಿದೆ. ಈ ಅಭ್ಯಾಸವನ್ನು 2 to 3 ಟೈಮ್ಸ್ ನಾವು ಮಾಡಿಸಬಹುದು. ಸ್ಟಾರ್ಟಿಂಗ್ ಅಲ್ಲಿ 10ರಿಂದ ಶುರು ಮಾಡಿ 20, 25, 30ವರೆಗೂ ಹೋಗ್ಬೋದು. ಮತ್ತೊಂದು ರೌಂಡ್ ಮಾಡ್ತೀವಿ. ಇದ್ರ ಅನುಭವ ನಿಮಗಾದ್ಮೇಲೆ ನೀವು ಬೇರೆಯವ್ರಿಗೆ ಹೇಳ್ಕೊಡಕ್ ಈಸಿ ಆಗುತ್ತೆ. ಓಕೆ, ಕಂಡೀಷನ್ ಏನಂದ್ರೆ ಪುಷಪ್ ಮಾಡುವಾಗ ಇಮ್ಡಿ ಭೂಮಿ ಟಚ್ ಆಗ್ಬಾರ್ದು. ಜಸ್ಟ್ ಭೂಮಿಯಿಂದ ಅರ್ಧ ಇಂಚ್ ಮೇಲಿರುತ್ತೆ, ಕೆಳಗೆ ಹೋಗಿ ಮೇಲ್ ಬರ್ಬೇಕು. ಪುಷಪ್ ಮಾಡ್ಬೇಕು. ಓಕೆ, ಮತ್ತೊಮ್ಮೆ ಬರೋಣ ಪೊಸಿಷನ್ಗೆ. ನಿಮಗಿದ್ರ ಅನುಭವ ಪೂರ್ತಿ ಆದ್ಮೇಲೆ ಬೇರೆಯವ್ರಿಗೆ ಹೇಳ್ಕೊಡಕ್ ಈಸಿ ಆಗುತ್ತೆ. ಸುಮ್ನೆ ನಾನು ಹೇಳ್ತಾ ಇದೀನಿ,
ಇದ್ರಲ್ಲಿ 50% ನೆನ್ಪಿರೋದು. ಅದಕ್ಕೆ ನೀವು ಮಾಡಿದ್ರೆ ನಿಮಗೆ ಈ ಪೊಸಿಷನ್ ಇಂದ ಲಾಭ ಆದಾಗ ನೆನ್ಪಿರುತ್ತೆ ಮನಸ್ಸಲ್ಲಿ, ಓ ಇದನ್ನ ಮಾಡಿಸಿದ್ರೆ 100% ಏನೋ ರಿಸಲ್ಟ್ ಇದೆ ಅಂತ. ಸ್ಟ್ಯಾಂಡ್ ಆನ್ ದ ಟಿಪ್ ಆಫ್ ಯುವರ್ ಫುಟ್. ತಾಡಾಸನದಲ್ಲಿ ಇದ್ದೀರಾ. ತಾಡಾಸನದಲ್ಲಿ ಪುಷಪ್ 1 2 3 4 5 6 7 8 9 10 11 12 13 14 15 16 17 18 19 20 ರಿಲ್ಯಾಕ್ಸ್ ವಿಶ್ರಾಮ್. ಏನಾಯ್ತು ಇದನ್ನ ಮಾಡೋದ್ರಿಂದ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕೆ ನೀವೆಲ್ಲ ನಮ್ಮ ಮುಂದೆ ಕೂತ್ಕೊಂಡಿದ್ರೆ ಫಿಸಿಕಲ್ ಆಗಿ ವಿಚಾರಿಸಬಹುದಿತ್ತು. ಇದನ್ನ ಮಾಡೋದ್ರಿಂದ ನಿಮ್ಮ ಈ ಮೀನ್ಖಂಡ ಭಾಗದಲ್ಲಿ ನೋಡಿ ಏನೋ ಒಂಥರ ನೋವು, ಮತ್ತೆ ಈ ಅಭ್ಯಾಸ ಡೈಲಿ ಮಾಡಿ ಮಾಡಿ ನೋಡಿ ಈ ಭಾಗ ಸ್ಟ್ರಾಂಗ್ ಆಗುತ್ತೆ. ಸ್ವಾಮೀಜಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನೋಡಿದೀರಾ, ಈ ಭಾಗ ಮತ್ತೆ ಥೈಸ್ ಇದು ಸ್ಟ್ರಾಂಗ್ ಆಗಿರ್ಬೇಕು. ಮತ್ತೆ ಇನ್ ಕೆಲವ್ರು ನೋಡಿದಿರಾ ಈ ಭಾಗ ಇಷ್ಟಿಷ್ಟು ದಪ್ಪ ಇರುತ್ತೆ, ಅದು ಹತ್ತಿ ತರ ತುಂಬಾನೇ ಸ್ಮೂತ್ ಆಗಿ, ಯಾಕಂದ್ರೆ ಏನು ಫಿಸಿಕಲ್ ಎಕ್ಸರ್ಸೈಸ್ ವರ್ಕೇ ಇರಲ್ಲ. ಅದೇ ತರ ಈ ಥೈಸ್ ಮಸಲ್ಸ್ ಇದು ಸಹ ಸ್ಟ್ರಾಂಗ್ ಆಗಿರ್ಬೇಕು, ಟೈಟ್ ಆಗಿರ್ಬೇಕು. ಇದನ್ನೆಲ್ಲ ಈ ಅಭ್ಯಾಸ ಮಾಡೋದ್ರಿಂದ ಈ ಭಾಗದ ಟೈಟ್ನೆಸ್ ಜಾಸ್ತಿ ಆಗುತ್ತೆ. ಮತ್ತೆ ಯಾರಿಗಾದ್ರೂ ರಾತ್ರಿ ಮಲಗುವಾಗ ಕ್ರಾಂಪ್ಸ್, ಕೆಲವ್ರು ಪಾಪ ರಾತ್ರಿ, ಅದ್ರಲ್ಲಿ ಸ್ಪೆಷಲ್ ಆಗಿ ನನ್ನ ಅಕ್ಕ ತಂಗಿಯರು ಲೇಡೀಸ್, ಅವರು ರಾತ್ರಿ ಮಲಗುವಾಗ ಒಬ್ರೆ ಒದ್ದಾಡ್ತಾ ಇರ್ತೀವಿ, ಕಾಲಲ್ಲಿ ನೋವು ಬರುತ್ತೆ, ಕ್ರಾಂಪ್ಸ್ ಬರುತ್ತೆ, ಅದನ್ನ ಕಾಲನ್ನ ಫ್ರೀ ಮಾಡ್ಕೋತೀವಿ. ಇದು ನಾವು ಪುಸ್ತಕದಲ್ಲಿ ಓದಿದೀವಿ, ಆದ್ರೆ ನಿಮ್ಗೆಲ್ಲ ಕೆಲವರ ಅನುಭವನೂ ಆಗಿದೆ. ಆ ನೋವನ್ನ ದೂರ ಮಾಡೋಕೆ, ಆ ಕ್ರಾಂಪ್ಸ್ ಅನ್ನ ದೂರ ಮಾಡೋದಕ್ಕೆ ಈ ಅಭ್ಯಾಸಗಳೆಲ್ಲ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸೊ ಈಗ ಆರಾಮಾಗಿ ನಾವು ಮತ್ತೆ ಇಷ್ಟೊತ್ತು ನಾನು ಈಗ ಮಂಡಿ ಅಭ್ಯಾಸ ಮಾಡಿಸ್ದೆ, ಹಾಗೆ ಆರಾಮಾಗಿ ಈ ತರ ಜಸ್ಟ್ ಕೂತ್ಕೋತೀರಾ. ಯಾಕೆ ಈ ತರ ಕೂರಿಸ್ತಿದೀನಿ, ಮಂಡಿ ನೋವು ಇರೋರು ಇದಾರೆ ಅನ್ಕೊಳ್ಳಿ ನಿಮ್ ಮುಂದೆ. ಸೊ ಸ್ಲೋ ಆಗಿ ಆರಾಮಾಗಿ ಕೂತ್ಕೊಂಡ್ರಿ, ಎರಡು ಕೈನ ಊರ್ತೀರಾ, ಕಾಲನ್ನ ಸ್ಟ್ರೆಚ್ ಮಾಡ್ತೀರಾ, ಫ್ರೀ ಆಗಿ ಆರಾಮಾಗಿ ಕೂತ್ಕೊಳ್ಳಿ. ಸೊ ರಿಲ್ಯಾಕ್ಸ್ ಯುವರ್ ಸೆಲ್ಫ್, ರಿಲ್ಯಾಕ್ಸ್ ಯುವರ್ ಸೆಲ್ಫ್, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಕೂತ್ಕೊಂಡಾಗ ಸೂಕ್ಷ್ಮವಾಗಿ ಗಮನಿಸಿ, ಈ ಕಾಲು, ಎರಡು ಕಾಲಲ್ಲಿ ಏನೋ ಒಂಥರ ತೂಕ, ಏನೋ ಒಂಥರ ಸ್ಪೆಷಲ್ ಅನುಭವ ಅನಿಸ್ತಾ ಇರ್ಬೋದು ನಿಮಗೆಲ್ಲ. ಯಾರೆಲ್ಲ ಯಾವತ್ತು ಈ ಅಭ್ಯಾಸ ಮಾಡಿರ್ಲಿಲ್ಲ, ಇವತ್ತು ಮಾಡಿದೀವಿ, ಅವ್ರಿಗೆಲ್ಲ ಸ್ಪೆಷಲ್ ಅನುಭವ ಆಗ್ತಾ ಇದೆ ಕಾಲಲ್ಲಿ. ಈಗ ಆರಾಮಾಗಿ ನಾವು ಸುಖಾಸನದಲ್ಲಿ ಕೂತ್ಕೋತೀವಿ. ಸುಖಾಸನದಲ್ಲಿ ಕೂತ್ಕೋತೀರಾ. ಈಗ ಮುಂದಿನ ಅಭ್ಯಾಸ ಇನ್ನೊಂದು ಚಾಲೆಂಜಿಂಗ್ ಎಕ್ಸರ್ಸೈಸ್. ಇದು ಮಂಡಿ ನೋವು ಎಲೋಪತಿಗೆ ಚಾಲೆಂಜ್. ಇದಕ್ಕೆ ಯಾವುದೇ ಮೆಡಿಸಿನ್ ಇಲ್ಲ. ಮಂಡಿ ನೋವು ಇದ್ರೆ ಏನ್ ಮಾಡ್ತಾರೆ, ಡಾಕ್ಟರ್ ಹತ್ರ ಹೋದ್ರೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ. ಇನ್ನ ತುಂಬಾ ಡಾಕ್ಟರ್ ನೋವಿದೆ ಅಂದ್ರೆ ಇಲ್ಲೇ ಒಂದು ಇಂಜೆಕ್ಷನ್ ಕೊಡ್ತಾರೆ. ಸೊ ಅದಕ್ಕೆ ಸ್ಟೆರಾಯ್ಡ್ ಅಂತ ಹೇಳ್ತಾರೆ. ಆದ್ರೆ ಇನ್ನ ಕಂಡೀಷನ್ ಹದಗೆಟ್ರೆ ಆಪರೇಷನ್ ಅಂತ ಹೇಳ್ತಾರೆ. ಬಟ್ ಆಯುರ್ವೇದದಲ್ಲಿ ಇವೆಲ್ಲ ಇಷ್ಟು ಎಕ್ಸರ್ಸೈಸಸ್ ಆರಾಮಾಗಿ ಅಭ್ಯಾಸವನ್ನ ಮಾಡಿಸಿ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಜೊತೆಲಿ ಏನಾದ್ರು ಸಿವಿಯರ್ ಆಗಿ ಪೇನ್ ಇದ್ರೆ, ಇದು ನಾನು ಹಾಸನದ ಹೆಸರಾಂತ ಡಿಸ್ಟ್ರಿಕ್ಟ್ ಸರ್ಜನ್ ಗಳ ಜೊತೆ ಮಾತಾಡಿ ಅವರನ್ನು ನಮ್ಮ ಕ್ಲಾಸ್ ಅಲ್ಲಿ ಕರೆದು ಅವರ ಎಕ್ಸ್ಪ್ಲನೇಷನ್ ಅನ್ನ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಯಾರು ಮಂಡಿ ನೋವು ತುಂಬಾ ಇದೆ, ತುಂಬಾ ಸ್ವಲ್ಪ ಏಜ್ ಆಗಿದೆ ಅಂತ ಅವ್ರು ಏನ್ ಮಾಡ್ಬೇಕಂದ್ರೆ, ಚೇರ್ ಇದೆ, ಸ್ವಲ್ಪ ನಾನು ದೂರ ಇರ್ತೀನಿ. ಸೊ ನಾನು ಒಂದು ಟೀಪಾಯ್ ಮೇಲೆ ಕೂತಿದ್ದೀನಿ, ನೋಡ್ಕೊಳ್ಳಿ ಒಂದ್ಸಲ. ಈ ತರ ಚೇರ್ ಮೇಲೆ ಕೂತ್ಕೋತೀರಾ. ಚೇರ್ ಮೇಲೆ ಈ ತರ ಕೂರ್ಸಿ ಜಸ್ಟ್ ಎರಡು ಕಾಲನ್ನ ಈ ತರ ಮೇಲೆತ್ತಿದ್ದಾರೆ. ಎತ್ತಿ ನಿಮ್ಮ ಪಾದದ ಬೆರಳು ಮುಖದ ಕಡೆ ಇರುತ್ತೆ. ಮನ್ಸಲ್ಲೇ ಕೌಂಟ್ ಮಾಡ್ಬೇಕು. 1 2 3 4 5 6 7 8 9 10. ಕಾಲನ್ನ ಫ್ರೀ ಮಾಡ್ಕೊಂಡು ಕೆಳಗೆ ಬರ್ತಾರೆ. ಇದು ಒಂದು ಸ್ಟೆಪ್. ಈ ತರ 5 to 10 ಟೈಮ್ಸ್ ಮಾಡಿಸ್ಬೇಕು. 100% 4 to 5 days ಅಲ್ಲಿ ಲಾಭ ಆಗಕ್ ಶುರು ಆಗುತ್ತೆ. 10-15 days ಅಲ್ಲಿ ಅವರ ನೋವು ಸಹ ದೂರ ಆಗುತ್ತೆ. ಇದ್ರ ಜೊತೆಲಿ 5 days ಆದ್ಮೇಲೆ ಒಂದು 10 kg ಮರಳನ್ನ ಒಂದು ಚೀಲದಲ್ಲಿ ತುಂಬಿಕೊಂಡು ಇದೇ ತರ ಪೊಸಿಷನ್ ಅಲ್ಲಿ ಕೂತ್ಕೊಂಡು ಎರಡು ಪಾದವನ್ನ ಜೋಡಿಸಿ ಪಾದದ ಮೇಲೆ ಇಡಬೇಕು, ಕಾಲು ಎತ್ತಬೇಕು, ಮತ್ತೆ 10 ಕೌಂಟ್ ಮಾಡಿಸ್ಬೇಕು, ಸ್ಲೋ ಆಗಿ ಕೆಳಗಿಳಿಸ್ಬೇಕು. ಒಂದು 5 kg ಇಂದ 10 kg ಅಷ್ಟು ಎರಡು ಚೀಲವನ್ನ ನೀವು ತುಂಬಾ ಸ್ಪೆಷಲ್ ಆಗ್ತೀರಾ. ನಾನು ಇದನ್ನ ನಮ್ಮ ಕ್ಲಾಸಸ್ ಅಲ್ಲಿ ಮಾಡಿರೋದನ್ನ ನಿಮ್ ಮುಂದೆ ತೋರಿಸ್ತಾ ಇರೋದು. ಓಕೆ, ಸೊ ಮರಳಿನ ಚೀಲ. ಸೊ 5 kg ಒಂದಿಡಿ, ಒಂದು 10 kg. 5 kg ಸ್ವಲ್ಪ ದಿನ ಪ್ರಾಕ್ಟೀಸ್ ಆಗ್ಲಿ, ನಂತರ 10 kg ಟ್ರೈ ಮಾಡ್ಬೋದು. ಬಟ್ ಫಸ್ಟ್ ಟೈಮ್ ಮಾಡಿಸುವಾಗ 5 kg ಇಂದಾನೆ ಶುರು ಮಾಡಿ 10 ಟೈಮ್ಸ್ ಮಾಡಿಸ್ಬೇಕು. ತುಂಬಾನೇ ಎಫೆಕ್ಟಿವ್ ಆಗಿ ವರ್ಕೌಟ್ ಆಗುತ್ತೆ. ಸೊ ಇದು ಮಂಡಿ ನೋವಿಗೆ ಕೆಲವೊಂದು ಟಿಪ್ಸ್ ಅನ್ನ ಹೇಳಿದೀನಿ. ಹಾಗೆ ಅದ್ರ ಜೊತೆಲಿ ಯಾರೆಲ್ಲ ಮಂಡಿ ನೋವಿರೋರು ಬರ್ತಾರೆ
ಅವರಿಗೆ ಯಾವ್ದಾದ್ರು ನೋವಿನ ಎಣ್ಣೆ ಇರ್ಬೋದು, ಎಳ್ಳೆಣ್ಣೆ ಇರ್ಬೋದು, ಆ ಎಣ್ಣೆಯನ್ನ ಮಂಡಿಗೆ ಅವರ ಕೈಯಿಂದನೇ ಅವರಿಗೆ ರಾತ್ರಿ ಮಸಾಜ್ ಮಾಡಕ್ ಹೇಳ್ಬೇಕು. ಮತ್ತೆ ನಂತರ ಬೆಳಿಗ್ಗೆ ಕ್ಲಾಸಿಗೆ ಬಂದ್ರೆ ಈ ಭಾಗದ ಫ್ಲೆಕ್ಸಿಬಿಲಿಟಿ ಹೆಚ್ಚುತ್ತೆ. ಮತ್ತೆ ಈ ಭಾಗದ ಏನು ನೋವು, ಇದರಲ್ಲೂ ಸಹ ಮತ್ತೆ ಇನ್ನೊಂದು ಪಾಯಿಂಟ್ ಹೇಳ್ತಿದೀನಿ. ಮಂಡಿ ನೋವು ಅಂದ ತಕ್ಷಣ ಸ್ಟೇಜಸ್ ಇರುತ್ತೆ. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಪ್ರತಿ ಒಂದು ಕಾಯಿಲೆಗೂ ಸ್ಟೇಜ್ ಇರುತ್ತೆ. ಫಸ್ಟ್, ಸೆಕೆಂಡ್ ಸ್ಟೇಜ್ ಅನ್ನ 100% 5ರಿಂದ 10 ದಿವಸದಲ್ಲಿ ನೀವು ಅದ್ರಲ್ಲಿ ಲಾಭ ಕಾಣ್ತೀರಾ. ಥರ್ಡ್, ಫೋರ್ತ್ ಸ್ಟೇಜ್ ಇರೋರು, ತುಂಬಾನೇ ಸಿವಿಯರ್ ಆಗಿರೋರು, ಅದನ್ನ ತುಂಬಾ ಹದಗೆಟ್ಟಿದೆ ಪರಿಸ್ಥಿತಿ ಅನ್ನೋರು ಮೆಡಿಕಲ್ ಪ್ರಿಕಾಷನ್ಸ್ ಅಲ್ಲೇ ಮತ್ತೆ ನಾವು ಡಾಕ್ಟರ್ಸ್ ಅನ್ನ, ಅದಕ್ಕೆ ಸಂಬಂಧಪಟ್ಟ ಡಾಕ್ಟರ್ಸ್ ನ ವಿಚಾರಿಸಿ ಡಾಕ್ಟರ್ಸ್ ಸಲಹೆ ಕೊಟ್ರೆ ಮಾತ್ರ ಇದನ್ನ ಅಭ್ಯಾಸ. ಹಂಗಂತ ನೀವು ತುಂಬಾ ಒಂದ್ 70-80 ವರ್ಷ ವಯಸ್ಸಾಗಿರುತ್ತೆ, ತುಂಬಾ ಸೌದು ಹೋಗಿರುತ್ತೆ, ಥರ್ಡ್ ಮತ್ತೆ ಫೋರ್ತ್ ಸ್ಟೇಜ್ ಅಂದ್ರೆ ಅದರ ಪರಿಸ್ಥಿತಿ ಆತರ ಹದಗೆಟ್ಟಿದ್ದಾಗ ನೀವು ಅದನ್ನ ಹೇಳ್ಬೇಕು. ನೀವ್ ಹಂಗಂತ ಯಾರೋ ಥರ್ಡ್ ಅಥವಾ ಫೋರ್ತ್ ಸ್ಟೇಜ್ ಅಲ್ಲಿ ಇದ್ದವ್ರನ್ನ ಕರ್ಕೊಂಡ್ಬಂದು ತುಂಬಾ ಸಿವಿಯರ್ ಆಗಿ ಎಕ್ಸರ್ಸೈಸಸ್ ನ ಮಾಡ್ಸಕ್ ಹೋಗ್ಬೇಡಿ. ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಪ್ರತಿ ಒಂದು ಕಾಯಿಲೆಗೂ, ಈವನ್ ಕೈ ನೋವು ಇರ್ಬೋದು ಅಥವಾ ಭುಜ ನೋವು ಇರ್ಬೋದು, ಎಲ್ಲದಕ್ಕೊಂದು ಸ್ಟೇಜಸ್ ಇರುತ್ತೆ. ಆ ಸ್ಟೇಜ್ ಅನ್ನ ಗಮನಿಸ್ತಾ ಅಭ್ಯಾಸ ಮಾಡಿಸ್ಬೇಕು ಮತ್ತೆ ನೀವು ಮಾಡ್ಬೇಕು. ಈಗ ನೆಕ್ಸ್ಟ್ ಪೊಸಿಷನ್, ಟೆನಿಸ್ ಎಲ್ಬೋ. ಟೆನಿಸ್ ಎಲ್ಬೋ ಇಸ್ ಆಲ್ಸೋ ಚಾಲೆಂಜಿಂಗ್ ಫಾರ್ ಅಲೋಪತಿ. ನಾವು ಅಲೋಪತಿ ಇಂಗ್ಲಿಷ್ ಮೆಡಿಸಿನ್ಸ್ ಅಲ್ಲಿ ಟೆನಿಸ್ ಎಲ್ಬೋಗೂ ಕಾಯಿಲೆಗೆ ಯಾವುದೇ ಟ್ಯಾಬ್ಲೆಟ್ಸ್ ಮೀನ್ಸ್ ಯಾವುದೇ ಮೆಡಿಸಿನ್ ಪೂರ್ತಿ ಕ್ಯೂರ್ ಮಾಡೋಂಥದ್ದಿಲ್ಲ. ಏನ್ ಮಾಡ್ತಾರೆ, ಬೆಲ್ಟ್ ಕೊಡ್ತಾರೆ, ತುಂಬಾ ಸಿವಿಯರ್ ಆಗಿ ಪೇನ್ ಇದೆಯಾ ಪೇನ್ ಕಿಲ್ಲರ್ ಕೊಡ್ತಾರೆ, ಇನ್ನ ಸಿವಿಯರ್ ಪೇನ್ ಇದೆಯಾ ಇಂಜೆಕ್ಟ್ ಮಾಡ್ತಾರೆ ಸ್ಟೆರಾಯ್ಡ್ ಅನ್ನ, ಆ ಸ್ಟೆರಾಯ್ಡ್ ಅನ್ನ ಇಂಜೆಕ್ಟ್ ಮಾಡ್ತಾರೆ. ಸೊ ಅದಕ್ಕೆ ಇವತ್ತಿನ ಅಭ್ಯಾಸ ತೋರಿಸ್ತಾ ಇದೀನಿ. ಎರಡು ಕೈಗಳನ್ನ ಈ ತರ ನಿಮ್ಮ ಎರಡು ರಿಸ್ಟ್ ಅನ್ನ ಲಾಕ್ ಮಾಡ್ತೀರಾ. ನಮಸ್ಕಾರ ಸ್ಥಿತಿ, ನಿಮ್ಮ ಎಲ್ಲ ಬೆರಳುಗಳು ಈ ತರ ಅಗಲವಾಗಿರ್ಬೇಕು, ಒಂದಕ್ಕೊಂದು ಟಚ್ ಆಗಿರ್ಬಾರ್ದು. ಸೊ ಈ ತರ ನಮಸ್ಕಾರ ಸ್ಥಿತಿಗೆ ಬರ್ತೀರಾ. ನಮಸ್ಕಾರ ಸ್ಥಿತಿಯಲ್ಲಿದ್ದೀರಾ, ಇದನ್ನ ಹೇಳ್ಕೊಡ್ತಾ ಇದೀನಿ. ನೋವಿಲ್ಲ ಅಂದ್ರೂ ಮಾಡಿ. ಕೆಲವ್ರ ಮನ್ಸಲ್ಲಿ ನಮ್ಗಂತೂ ಇವೆಲ್ಲ ಪ್ರಾಬ್ಲಮ್ ಇಲ್ಲ ಸರ್ ಅಂತ ಅನ್ಬೋದು, ಬಟ್ ನೀವೆಲ್ಲ ಯೋಗ ಟೀಚರ್ಸ್ ಇರೋದ್ರಿಂದ ಕಲ್ತ್ಕೊಳ್ಳಿ, ಮುಂದುವರ್ಸಿ ಇದನ್ನ. ಪ್ರತಿ ಒಂದು ಮನೆಗೆ ಏನು ಸ್ವಾಮೀಜಿಯವರ ಸಂಕಲ್ಪ ಇದೆ ಯೋಗವನ್ನ ತಲುಪಿಸ್ಬೇಕು, ಅದ್ರಲ್ಲಿ ನೀವು ಸಹ ಕೈ ಜೋಡಿಸಿ ಪುಣ್ಯದ ಭಾಗಿಯಾಗಿ ಪಾಪದ ಭಾಗಿಯಾಗಬೇಡಿ. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯೋಗಾಭ್ಯಾಸ ಶುರು ಮಾಡಿದೀವಿ. ಇಂಥ ಸಮಯದಲ್ಲಿ ಇವೆಲ್ಲ ಮಾತುಗಳು ನಿಮ್ಮ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಅಂತ ನಂಬ್ಕೊತಾ ಹೇಳ್ತಾ ಇದ್ದೀನಿ. ಎರಡು ಕೈನ ಎದುರು ಬದ್ರು ಚೆನ್ನಾಗಿ ಪ್ರೆಸ್ ಮಾಡ್ತೀರಾ. ಪ್ರೆಸ್ ಬೋತ್ ಹ್ಯಾಂಡ್ಸ್ ಈಚ್ ಅದರ್. ಎಷ್ಟು ಸಾಧ್ಯವಾಗುತ್ತೆ ಪ್ರೆಸ್. ನೀವೆಲ್ಲ ಪ್ರೆಸ್ ಮಾಡಿ ಹೋಲ್ಡ್ ಮಾಡ್ಕೊಳ್ಳಿ, ನಾನು ಎಕ್ಸ್ಪ್ಲೇನ್ ಮಾಡ್ಬೇಕು, ಅದಕ್ಕೆ ನಾನು ಕೈಯನ್ನ ತೆಗಿತಾ ಇದ್ದೀನಿ. ಇದನ್ನ ಪ್ರೆಸ್ ಮಾಡಿದಾಗ ಈ ಭಾಗದಲ್ಲಿ ಯು ವಿಲ್ ಫೀಲ್ ಸಮ್ ಸೆನ್ಸೇಷನ್, ವೈಬ್ರೇಷನ್. ಈ ಭಾಗ ಟೆನಿಸ್ ಎಲ್ಬೋ ಕ್ರಿಯೇಟ್ ಆಗುವ ಭಾಗ ಎಲ್ಬೋ ಅಂತ ಹೇಳ್ತಾರೆ. ಸೊ ಟೆನಿಸ್ ಎಲ್ಬೋ ಅಂತ ಇದೊಂದು ದೊಡ್ಡ, ಸುಮಾರು ಜನಕ್ಕೆ ಈಗ ಬರ್ತಿರೋ ಒಂದು ಕಾಯಿಲೆ. ಇಲ್ಲಿ ನೋವು ತುಂಬಾ ಸಿವಿಯರ್ ಆಗಿ ಬರುತ್ತೆ. ಎರಡು ಕೈನ ಪ್ರೆಸ್ ಮಾಡಿದಾಗ ಈ ಭಾಗದಲ್ಲಿ ಅದ್ಭುತವಾದ ಸಂಚಲನ ಮೂಡುತ್ತೆ. ಇಟ್ ಇನ್ಕ್ರೀಸಸ್ ದ ಸ್ಟ್ರೆಂತ್ ಆಫ್ ದ ಮಸಲ್ಸ್ ಆಫ್ ದ ಎಲ್ಬೋಸ್. ಪ್ರೆಸ್ ಮಾಡಿ, ಪ್ರೆಸ್ ಮಾಡಿ, ಚೆನ್ನಾಗಿ ಪ್ರೆಸ್ ಮಾಡಿ. ತಳ್ಳಿ, ಎಷ್ಟು ಶಕ್ತಿ ಇದೆ, ಏನು ಮುರಿಯಲ್ಲ. ಬಲಗೈಯನ್ನ ಎಡಗೈಗೆ ಪುಷ್ ಮಾಡಿ, ಎಡಗೈಯನ್ನ ಬಲಗೈಗೆ ಪುಷ್ ಮಾಡಿ. ಉಸಿರಾಟ ಸಹಜವಾಗಿರ್ಲಿ. ಈ ಪುಷಿಂಗ್ ಅನ್ನ ನೀವು ಆರಾಮಾಗಿ ಗಮನಿಸ್ತಾ, ನಿಮ್ಮ ಎರಡು ಕೈ ಒತ್ತಡವನ್ನ ಗಮನಿಸ್ತಾ ಆರಾಮಾಗಿ ಕೈಯನ್ನ ಮೇಲೆತ್ತಿ. ಎಷ್ಟಾಗುತ್ತಷ್ಟು. ಯಾವುದೇ ಕಾರಣಕ್ಕೂ ಟೈಟ್ನೆಸ್ ಅನ್ನ ಕಮ್ಮಿ ಮಾಡಬೇಡಿ. ತುಂಬಾನೇ ಎಫೆಕ್ಟಿವ್ ಆದ ಅಭ್ಯಾಸ. ಗಮನಿಸ್ತೀರಾ, ಟೆನಿಸ್ ಎಲ್ಬೋಗೆ ವೆರಿ 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 ಇಂಪಾರ್ಟೆಂಟ್ ಪೊಸಿಷನ್, ಈಸಿ ಪೊಸಿಷನ್. ಈಗ ಎರಡು ಕೈಯನ್ನ ಹಿಂದಕ್ಕೆ ಬೆಂಡ್ ಮಾಡಿ ನಿಮ್ಮ ಬೆನ್ನಿಗೆ ಟಚ್ ಮಾಡ್ತೀರಾ. ಟಚ್ ಮಾಡಿ ಬೆನ್ನಿಗೆ, ಪ್ರೆಷರ್ ಕಮ್ಮಿ ಮಾಡಬೇಡಿ. ಬೆನ್ನಿಗೆ ಟಚ್ ಮಾಡಿದೀರಾ. ಈಗ ಏನ್ ಮಾಡ್ಬೇಕು, ನಿಮ್ಮ ತೋಳನ್ನ ಕಿವಿಗೆ ಟಚ್ ಮಾಡಿ. ಹಿಂದೆ ಬೆನ್ನಿಗೆ ನಿಮ್ಮ ಹೆಬ್ಬೆರಳನ್ನ ಟಚ್ ಮಾಡಿದೀರಾ. ನನಗ್ ಗೊತ್ತಿಲ್ಲ ಮಾಡ್ತಾ ಇದೀರೋ ಇಲ್ವೋ, ಎಲ್ಲರಿಗೂ ಅಭಿನಂದನೆಗಳು. ಹಾಗೆ ನಿಮ್ಮ ತೋಳನ್ನ ಕಿವಿಗೆ ಟಚ್ ಮಾಡಿದೀರಾ. ಕತ್ತನ್ನ ಮೇಲೆತ್ತಿ ಆಕಾಶ ನೋಡಕ್ ಟ್ರೈ ಮಾಡಿ. ಮನೆಯಲ್ಲಿ ಸೀಲಿಂಗ್ ಇದೆ, ಸೀಲಿಂಗ್ ಅನ್ನ ನೋಡಿ. ಹಾಗೆ ಇರಿ, ಹಾಗೆ ಇರಿ, ಹಾಗೆ ಇರಿ, ಹಾಗೆ ಇರಿ. ಉಸಿರಾಟ ಸಹಜವಾಗಿದೆ. ತೋಳು ಎರಡು ಕಿವಿ ಟಚ್ ಆಗಿದೆ. ಭುಜದ ಭಾಗಕ್ಕೆ ಶಕ್ತಿ ಕೊಡ್ತಾ ಇದ್ದೀರಾ, ಮೊಣಕೈಗೆ ಶಕ್ತಿ ಕೊಡ್ತಾ ಇದ್ದೀರಾ. ಹಾಗೆ ಕತ್ತನ್ನ ಫ್ರೀ ಮಾಡ್ಕೊಳ್ಳಿ. ಎರಡು ಕೈಯನ್ನ ಸ್ವಲ್ಪ ಮೇಲೆ ತಗೋತಾ ಆ ನಮಸ್ಕಾರದಿಂದ ಹೊರಗಡೆ ಬಂತು. ವಾವ್, ವೆರಿ ನೈಸ್ ಪೊಸಿಷನ್. ಜಸ್ಟ್ ಯು ಹ್ಯಾವ್ ಗಿವನ್ ದ ಸ್ಟ್ರೆಂತ್ ಟು ಯುವರ್ ಹ್ಯಾಂಡ್ಸ್. ಆರಾಮಾಗಿ ಪೊಸಿಷನ್ ಬನ್ನಿ, ರಿಲ್ಯಾಕ್ಸ್. ಇದು ಒಂದು ಪೊಸಿಷನ್. ಸೊ ಇದ್ರಲ್ಲಿ ಏನ್ ಮಾಡಿದ್ರಿ, ಕೈಯನ್ನ ಫಸ್ಟ್ ನಮಸ್ಕಾರ ಮಾಡಿದ್ರಿ, ಚೆನ್ನಾಗಿ ಪ್ರೆಸ್ ಮಾಡಿದ್ರಿ, ಕೈ ಮೇಲ್ ಹೋಯ್ತು, ಹಿಂದಕ್ಕೆ ಹೋಯ್ತು, ಬೆನ್ನಿಗೆ ಟಚ್ ಮಾಡಿದ್ರಿ, ತೋಳ ಎರಡು ಕಿವಿಗೆ ಟಚ್ ಆಯ್ತು,
ಕತ್ತು ಮೇಲೆತ್ತಿದ್ರಿ, ಆಕಾಶ ನೋಡಕ್ ಟ್ರೈ ಮಾಡಿದ್ರಿ, ಆ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತಿದ್ರಿ, ನಂತರ ಮತ್ತೆ ಪೊಸಿಷನ್ ಹೊರಗಡೆ ಬಂದ್ರಿ. ಯಾಕೆ ಈ ತರ ಎಕ್ಸ್ಪ್ಲೈನ್ ಮಾಡಿದೆ ಅಂದ್ರೆ ಮನಸ್ಸಲ್ಲಿ ಉಳ್ಕೋಬೇಕು. ಸೊ ಈ ತರ ನೀವು ಅಭ್ಯಾಸವನ್ನ ಮಾಡ್ತೀರಾ. ಮತ್ತೆ ಈ ಅಭ್ಯಾಸದ ನಂತರ ಪೊಸಿಷನ್ ನಂಬರ್ 2, ಟು ಇನ್ಕ್ರೀಸ್ ದ ಸ್ಟ್ರೆಂತ್ ಆಫ್ ಯುವರ್ ಹ್ಯಾಂಡ್ಸ್. ಎರಡು ಕೈಯನ್ನ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಇಟ್ಕೊಳ್ಳಿ. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಭೂಮಿಗೆ ಬೆರಳನ್ನ ಟಚ್ ಮಾಡಿ. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ. ಇಲ್ಲಿ ಎಷ್ಟು ದೂರ ಮಾಡ್ತೀರಾ ಅಷ್ಟು ಭುಜದಲ್ಲಿ ಸೆಳೆತ ಬರುತ್ತೆ, ಮೊಣಕೈ ನಿಮ್ಮ ಇಲ್ಲಿ ಭಾಗದಲ್ಲಿ ಸೆಳೆತ ಬರುತ್ತೆ, ಈ ಭಾಗದ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಟಚ್ ಮಾಡಿದೀರಾ? ಟಚ್ ಮಾಡಿದೀರಾ? ಸೊಂಟ ನೇರ, ಕತ್ತು ನೇರ, ಉಸಿರಾಟ ಸಹಜವಾಗಿದೆ. ಈಗ ನಿಮ್ಮ ಎರಡು ಹಸ್ತಗಳನ್ನ ಮೇಲ್ಮುಖವಾಗಿ ಮಾಡ್ಕೊಳ್ಳಿ. ಮಾಡಿದೀರಾ? ಆರಾಮಾಗಿ ಪೊಸಿಷನ್ ಅನ್ನ ಗಮನಿಸಿ, ಸ್ಟ್ರೆಚ್ ಅನ್ನ ಗಮನಿಸಿ. ದಯವಿಟ್ಟು ಕೈಯನ್ನ ಲೂಸ್ ಬಿಡಬೇಡಿ. ಕೈಯನ್ನ ಸ್ವಲ್ಪ ಮೇಲೆತ್ತಿ, ಕೈ ಸೆಳೆತವನ್ನ ಮೇಂಟೈನ್ ಮಾಡಿ. ಇನ್ನ ಸ್ವಲ್ಪ ಮೇಲೆತ್ತಿ, ಮೇಂಟೈನ್ ಮಾಡಿ ನಿಮ್ಮ ಸೆಳೆತವನ್ನ. ಇನ್ನ ಮೇಲೆತ್ತಿ, ಸೆಳೆತ ಚೆನ್ನಾಗಿರ್ಬೇಕು. ಇನ್ನ ಮೇಲೆತ್ತಿ, ಪೂರ್ತಿ ನಿಮ್ಮ ನಮಸ್ಕಾರ ಸ್ಥಿತಿಗೆ ಹೋಗಿ. ತೋಳೆರಡು ಕಿವಿಗೆ ಟಚ್ ಆಗಿದೆ. ನಮಸ್ಕಾರ ಪೂರ್ತಿ ಮಾಡಿದೀರಾ. ಹಾಗೆ ಇರಿ, ಹಾಗೆ ಇರಿ. ಇದು ಫ್ರೋಸನ್ ಶೋಲ್ಡರ್ಸ್ಗೂ ತುಂಬಾ ಒಳ್ಳೆ ಅಭ್ಯಾಸ. ಕೆಲವರು ನಿಮ್ಮ ಹತ್ರ ಬರ್ತಾರೆ, ಫ್ರೋಸನ್ ಶೋಲ್ಡರ್ ಪ್ರಾಬ್ಲಮ್ ಇದೆ ಸರ್ ಅಂತ. ಸೊ ಅವ್ರಿಗೂ ಡೇ ಬೈ ಡೇ ಮಾಡಿಸ್ಬೇಕು. ನಾನು ಇವತ್ತು ಒಂದೇ ದಿವಸದಲ್ಲಿ ಮಾಡಿಸಿದೆ. ಫ್ರೋಸನ್ ಶೋಲ್ಡರ್ಸ್ ಅವ್ರಿಗೆ ಇದು ಒಂದೇ ದಿವಸ ಆಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಓಕೆ ಮಾಡಿಸ್ತಾ ಹೋಗ್ತೀರಾ. ಈಗ ಇದ್ರಲ್ಲಿ ಏನ್ ಮಾಡ್ಬೇಕು? ತೋಳೆರಡು ಕಿವಿಗೆ ಟಚ್ ಆಗಿರ್ಲೇಬೇಕು. ಯಾವುದೇ ಕಾರಣಕ್ಕೂ ತೋಳನ್ನ ಕಿವಿಯಿಂದ ದೂರ ತಗೋಬೇಡಿ. ಕೈಯನ್ನ ಹಿಂದಕ್ಕೆ ಹೋಲ್ಡ್ ಮಾಡಿ, ನಿಮ್ಮ ಕೈ ಎರಡು ಹೆಬ್ಬೆರಳುಗಳನ್ನ ಹಿಂದೆ ಬೆನ್ನಿಗೆ ಟಚ್ ಮಾಡಿ. ನಿಮ್ಮ ಕತ್ತನ್ನ ಲಿಫ್ಟ್ ಮಾಡಿ ಆಕಾಶವನ್ನ ನೋಡಿ. ಅಲ್ಲೇ ಇರಿ. ಸಹಜವಾದ ಉಸಿರಾಟ. ಉಸಿರಾಟ ಸಹಜವಾಗಿದೆ. ಸಹಜವಾದ ಉಸಿರಾಟದಲ್ಲಿದ್ದೀರಾ. ಅಬ್ಸರ್ವ್ ದ ಪೇನ್ ಇನ್ ಯುವರ್ ಶೋಲ್ಡರ್ಸ್, ಎಲ್ಬೋ. ವೆರಿ ಗುಡ್. ಸುಮಾರು ಜನ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀರಾ ಅನ್ಕೊಂಡಿದೀನಿ. ಸುಮಾರು ಜನ ಗಮನಿಸ್ತಿದ್ದೀರಾ ಅನ್ಕೊಂಡಿದೀನಿ. ಹಾಗೆ ಮತ್ತೆ ಕೈಯನ್ನ ಲಿಫ್ಟ್ ಮಾಡಿ ಗಮನಿಸಿ, ನಿಮ್ಮ ತೋಳು ಕಿವಿಗೆ ಟಚ್ ಆಗಿದೆಯಾ? ಹಾಗೆ ಆ ಸ್ಟ್ರೆಚ್ ಅನ್ನ ಮೈಂಟೈನ್ ಮಾಡ್ತಾ ಕೆಳಗೆ ಬನ್ನಿ. ವೆರಿ ಗುಡ್. ರಿಲ್ಯಾಕ್ಸ್, ವಿಶ್ರಾಮ್. ಇದನ್ನ ಮಾಡೋದ್ರಿಂದ ಭುಜ ಭಾಗ, ಎಲ್ಬೋ, ಈ ಎಲ್ಲ ಭಾಗಕ್ಕೂ ಅಭ್ಯಾಸ ವರ್ಕೌಟ್ ಆಗ್ತಾ ಇದೆ. ಓಕೆ, ಇದು ಎರಡು ಪೊಸಿಷನ್ ಹೇಳ್ಕೊಟ್ಟೆ. ಒಂದು ನಮಸ್ಕಾರ, ಒಂದು ಮೇಲ್ ನಮಸ್ಕಾರ ಮಾಡಿ ಹಿಂದಕ್ಕೆ ಮಾಡಿದ್ರಿ. ಇನ್ನು ನೆಕ್ಸ್ಟ್ ಪೊಸಿಷನ್ ಫಾರ್ ಟೆನಿಸ್ ಎಲ್ಬೋ. ನಿಮ್ಮ ಬಲಗೈಯನ್ನ, ಯಾರಿಗಾದ್ರು ಬಲಗೈ ನೋವು ಇದ್ರೆ ಎರಡು ಕೈ ಮಾಡಿಸಿ. ಯಾವ ಕೈಯಲ್ಲಿ ನೋವು ಇರುತ್ತೆ ಆ ಕೈಯನ್ನ ಸ್ವಲ್ಪ ಸ್ಟಾರ್ಟಿಂಗ್ ಇಂದ ಅದನ್ನ ಅಬ್ಸರ್ವ್ ಮಾಡಿ. ನಿಮ್ಮ ಬಲಗೈಯನ್ನ ಈ ತರ ಮುಂದೆ ಇಟ್ಕೋತೀರಾ. ಮುಂದೆ ಇಟ್ಕೊಂಡಿದ್ದೀರಾ. ಎಡಗೈಯಿಂದ ಬಲಗೈ ಬೆರಳುಗಳನ್ನ ಈ ತರ ಸಪೋರ್ಟ್ ಕೊಟ್ಟು ಇದನ್ನ ಕೆಳಗೆ ಪುಷ್ ಮಾಡಿ. Just maintain the stretch in your hands and stretch your fingers backward with the other hand. ನಿಮ್ಮ ಬಲಗೈ ಬೆರಳನ್ನ ಹಿಂದಕ್ಕೆ ಪುಷ್ ಮಾಡಿದೀರಾ, ಎಡಗೈ ಸಪೋರ್ಟ್ ತಗೋತಾ. ಇದನ್ನ ಮಾಡುವಾಗ ನೀವೆಲ್ಲ ಇದೇ ಪೊಸಿಷನ್ ಇರಿ, ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಬಿಡ್ತಾ ಇದ್ದೀನಿ. ಇದನ್ನ ಮಾಡೋದ್ರಿಂದ ಈ ಭಾಗದ ನರ್ವ್ ಸಿಸ್ಟಮ್ ನೋಡಿ ಸೆಳೆತ ಬರ್ತಾ ಇದೆ. ಈ ಭಾಗ ಇಲ್ಲೆಲ್ಲ ನರ್ವ್ ಸಿಸ್ಟಮ್ ಸೆಳೆತ ಬರ್ತಾ ಇದೆ. ಅಲ್ಲಿನ ಮಸಲ್ ಸ್ಟ್ರಾಂಗ್ ಆಗುತ್ತೆ, ಅಲ್ಲಿನ ಬ್ಲಡ್ ಸರ್ಕ್ಯುಲೇಷನ್ ಫ್ರೀ ಆಗುತ್ತೆ. ಆರಾಮಾಗಿ ಅಭ್ಯಾಸದಲ್ಲಿ ಇರಬೇಕು. ಸಹಜವಾದ ಉಸಿರಾಟದಲ್ಲಿ ಒಂದು 30 ಸೆಕೆಂಡ್ಸ್ ಆದ್ಮೇಲೆ ಆರಾಮಾಗಿ ಫ್ರೀ ಬಿಟ್ಟು ಮತ್ತೆ ಕೆಳಮುಖವಾಗಿ ರಿಲ್ಯಾಕ್ಸ್. ಅದೇ ತರ ಮತ್ತೆ ಎಡಗೈಯನ್ನ ಮುಂದೆ ತಗೋತೀರಾ, ಆರಾಮಾಗಿ ಹಿಂದಕ್ಕೆ ಸ್ಟ್ರೆಚ್ ಮಾಡ್ತೀರಾ. ಜಸ್ಟ್ ಮೇಂಟೈನ್ ದ ಸ್ಟ್ರೆಚ್ ಆಫ್ ಯುವರ್ ಹ್ಯಾಂಡ್ಸ್. ನಿಮ್ಮ ಕೈಗಳ ಸೆಳೆತವನ್ನು ಗಮನಿಸಿ. ಹಾಗೆ ಮತ್ತೆ ಮುಂದೆ ಕೈಯಿನ ಕೆಳ ತಗೋತಾ ವಿಶ್ರಾಮ್. ಇದನ್ನೆಲ್ಲ ಅಭ್ಯಾಸವನ್ನ ಮರಿಬೇಡಿ, ತುಂಬಾನೇ ಎಫೆಕ್ಟಿವ್ ಆದ ಅಭ್ಯಾಸ. ಇದನ್ನ ಮಾಡೋದ್ರಿಂದ 100% ನಿಮ್ಮ ಟೆನಿಸ್ ಎಲ್ಬೋ ತೊಂದರೆಗೆ ತುಂಬಾನೇ ಎಫೆಕ್ಟಿವ್ ಆಗಿ ವರ್ಕೌಟ್ ಆಗುತ್ತೆ. ಫಸ್ಟ್ ಪೊಸಿಷನ್ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಫಸ್ಟ್ ನಮಸ್ಕಾರ ಮಾಡಿಸ್ದೆ, ಮೇಲೆತ್ತಿಸ್ದೆ, ಕೈಯನ್ನ ಹಿಂದಕ್ಕೆ ತಗೊಂಡೆ. ಎರಡನೇ ಪೊಸಿಷನ್ ಸ್ಟ್ರೆಚ್ ಮಾಡ್ತಾ ಮೇಲೆ ತಗೊಂಡೆ. ಯಾಕೆ ಇದನ್ನ ಹೇಳ್ತೀನಿ, ನೀವು ಇದೇ ತರ ಕಲಿಬೇಕು. ಪ್ರತಿ ಕ್ಲಾಸಲ್ಲೂ ಬೇರೆಯವ್ರು ಬೇಜಾರಾದ್ರೂ ಪರವಾಗಿಲ್ಲ, ಎಕ್ಸ್ಪ್ಲೈನ್ ಮಾಡೋದನ್ನ ಮರಿಬೇಡಿ. 2-3 ಟೈಮ್ಸ್ ಎಕ್ಸ್ಪ್ಲೈನ್ ಮಾಡಿ. ಮನ್ಸಲ್ಲಿ ಉಳ್ಕೊಂಡ್ರೆ ಅದು ನೀವು ಹೇಳ್ಕೊಟ್ಟಿದ್ದು ಸಾರ್ಥಕವಾಗುತ್ತೆ. ಈಗ ನೆಕ್ಸ್ಟ್ ಪೊಸಿಷನ್ ಕೈಗೆ ಸ್ಟ್ರೆಂತ್ ಕೊಡುವಂತ ಅಭ್ಯಾಸ. ಸೊ ಆರಾಮಾಗಿ ಕಾಲನ್ನ ಸ್ಟ್ರೆಚ್ ಮಾಡೋಣ. ಸೊ ಈ ಅಭ್ಯಾಸನ ಹೇಳ್ಕೊಡ್ತಾ ಇದೀನಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ. ಇದು ರೋಗಾನುಸಾರ ಯೋಗ.
ಒಂದು ನಮ್ಮ ಪತಂಜಲಿ ಪರಿವಾರದಲ್ಲಿ ಒಂದು ಮಾಮೂಲಿ ಎಲ್ಲಾ ಅಭ್ಯಾಸ ಇದೆ. ಬೇಸಿಕಲಿ ಸೂಕ್ಷ್ಮ ವ್ಯಾಯಾಮ, ಕೈಗಳಿಗೆ ಅಭ್ಯಾಸ, ಸೂರ್ಯ ನಮಸ್ಕಾರ, ಯೋಗಿಕ್ ಜೋಗಿಂಗ್, ಅದೇ ತರ ಪ್ರಾಣಾಯಾಮ, ಕೆಲವೊಂದು ಆಸನಗಳು ಈ ತರ ಇರುತ್ತೆ ಪ್ಯಾಕೇಜ್ ಅಲ್ಲಿ. ಇದು ರೋಗಾನುಸಾರ ಯೋಗ. ನೆನ್ಪಿಟ್ಕೊಂಡಿರಿ, ನಿಮ್ಮ ಕ್ಲಾಸ್ ಅಲ್ಲಿ ಯಾರಾದ್ರೂ ತುಂಬಾ ಜಾಸ್ತಿ ಪೇಷಂಟ್ಸ್ ಮಂಡಿ ನೋವು ಇರೋರು ಅಥವಾ ಈ ತರ ಟೆನಿಸ್ ಎಲ್ಬೋ ಇರೋರು ಆ ತರ ಬಂದಾಗ ಇದನ್ನ ಒಂದೊಂದಿನ ಕ್ಲಾಸಸ್ ಅಲ್ಲಿ ನೀವು ಹೇಳ್ತಾ ಹೋಗ್ಬೋದು. ಹಂಗಂತ ಡೈಲಿ ಇದನ್ನೇ ಇಟ್ಕೋಬೇಡಿ. ಓಕೆ, ಈಗ ನಾವು ವಜ್ರಾಸನದಲ್ಲಿ ಕೂರ್ಬೇಕು. ನೀವೆಲ್ಲ ಅನ್ಕೋತಾ ಇರ್ಬೋದು, ವಜ್ರಾಸನದಲ್ಲಿ ಕೂತ್ಕೊಂಡು ಹೆಂಗಪ್ಪ ಕೈಗಳಿಗೆ ಶಕ್ತಿ ಕೊಡ್ತಾರೆ ಅಂತ. ಸೊ ಇದು ಸ್ಟಾರ್ಟಿಂಗ್ ಸ್ಟೆಪ್ ಆಫ್ ಗಿವಿಂಗ್ ದ ಸ್ಟ್ರೆಂತ್ ಟು ಹ್ಯಾಂಡ್ಸ್. ಇದು ಜಸ್ಟ್ ಲೈಕ್ ಸೂರ್ಯ ನಮಸ್ಕಾರ, ಇದು ಒಂದು ಪ್ಯಾಕೇಜ್ ಇದು. ಸೊ ನಾನು ಇದನ್ನ ಪವರ್ ಯೋಗಕ್ಕೆ ನಾನು ಹೋದಾಗ ಅಲ್ಲಿ ಕಲ್ತಿರೋಂತ ವಿದ್ಯೆ ಇದು. ಸೊ ಇದನ್ನ ನಿಮ್ ಮುಂದೆಲ್ಲ ಹಂಚ್ಕೋತಾ ಇದ್ದೀನಿ. ತುಂಬಾನೇ ಎಫೆಕ್ಟಿವ್ ಆಗಿ ವರ್ಕೌಟ್ ಆಗುತ್ತೆ ಫಾರ್ ಟೆನಿಸ್ ಎಲ್ಬೋ. ಓಕೆ, ಮಾರ್ಜರಾಸನದಲ್ಲಿ ಕೂತ್ಕೋತೀರಾ. ನಿಮ್ಮ ಎರಡು ಕೈಗಳನ್ನ ಈ ತರ ಪೊಸಿಷನ್ ಬರ್ತೀರಾ. ಮಂಡಿ ನೋವು ಇರೋರು ಇದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಮಾಡ್ಬೇಕು ಅಂತ ಹೇಳ್ಬೇಕು. ನೀವು ಸಿವಿಯರ್ ಆಗಿ ಮಂಡಿ ನೋವು ಇರೋರು ಮಂಡಿ ಮೇಲೆ ಈ ತರ ಒತ್ತಡ ಕೊಟ್ಟು ಪಾಪ ಬರಕ್ ಆಗಲ್ಲ. ಸೊ ಈಗಿನ ಈ ಅಭ್ಯಾಸ ಇರೋದು ಟೆನಿಸ್ ಎಲ್ಬೋಗೆ. ಮಂಡಿ ನೋವು ಅಧ್ಯಾಯ ಮುಗೀತು. ಸೊ ದಿಸ್ ಸಿಲಬಸ್ ಇಸ್ ಫಾರ್ ಟೆನಿಸ್ ಎಲ್ಬೋ. ನಿಮ್ಮ ಬಲಗಾಲನ್ನ ನಾನು ಕ್ರಾಸ್ ಆಗಿ ಕೂತ್ಕೋತೀನಿ, ಎಲ್ಲರಿಗೂ ಕಾಣಿಸ್ಲಿ ಅಂತ. ಈ ತರ ಎತ್ತೀರಾ. ನಿಮ್ಮ ಬಲಗಾಲನ್ನ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಇಡಕ್ ಟ್ರೈ ಮಾಡಿ. ಇಟ್ಟಿದ್ದೀರಾ? ಅಥವಾ ಒಂದ್ಸಲ ನೋಡ್ಕೊಳ್ಳಿ, ನಾನು ಫಾಸ್ಟ್ ಆಗಿ ಹೇಳ್ತೀನಿ, ನಂತರ ನಿಮಗೆ ಸ್ಲೋ ಆಗಿ ಹೇಳ್ಕೊಡ್ತೀನಿ. ಬಲಗಾಲ ಹಿಂದೆ ಹೋಯ್ತು, ಎಡಗಾಲನ್ನು ಅದು ಪಕ್ಕಕ್ಕೆ ತಗೊಂಡೋದ್ರಿ. ಈಗ ನಿಮ್ಮ ಇಮ್ಮಡಿ ಟಚ್ ಆಗುತ್ತೆ. ನಿಮ್ಮ ಗಮನ ಪೂರ್ತಿ ನಿಮ್ಮ ಹೊಟ್ಟೆನ ನೋಡ್ತೀರಾ. ಸೊ ಇದಾದ ನಂತರ ನಿಮ್ಮ ಕಾಲು ಸ್ಟ್ರೈಟ್ ಆಗುತ್ತೆ, ನಿಮ್ಮ ಕೈಗಳು ಸ್ಟ್ರೈಟ್ ಆಗುತ್ತೆ, ಒಂದು ಜಾರ್ಗುಪ್ಪೆ ಪೊಸಿಷನ್ ಬರುತ್ತೆ. ಸೊ ಈ ತರ ಮೇಲ್ ನೋಡ್ತೀರಾ. ಫುಲ್ ಸ್ಟ್ರೈಟ್. ಯುವರ್ ಬಾಡಿ, your back, spinal cord, thighs, knee, calf muscle, till your heel from the head. It should be in a straight position. ಹಾಗೆ ಮತ್ತೆ ಪೊಸಿಷನ್ ಬರ್ತೀರಾ, ಮತ್ತೆ ಮಂಡಿ ಮೇಲೆ ಬರ್ತೀರಾ. ಇದ್ರೆ ವೆರಿ ಇಂಪಾರ್ಟೆಂಟ್, ಕೈ ತೆಗಿಬಾರ್ದು. ಇದರಲ್ಲಿ ಶಶಂಕಾಸನ ಮಾಡಕ್ ಟ್ರೈ ಮಾಡಿ. ಈ ತರ ಸೆಳೆತ ಬಂದಾಗ ಇಲ್ಲಿನ ಮಸಲ್ಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ, ಇಲ್ಲಿನ ಮಸಲ್ಸ್ ಗೆ ಶಕ್ತಿ ಬಂದಂಗ ಆಗುತ್ತೆ. ಸೊ ಈ ತರ ಜಸ್ಟ್ ಆರಾಮಾಗಿ ಪೊಸಿಷನ್ ಬರ್ಬೇಕು. ಓಕೆ, ಎಲ್ಲರೂ ಕೇಳಿಸ್ಕೊಂಡಿದ್ದೀರಾ ಅನ್ಕೊಂಡಿದೀನಿ. ವಿಲ್ ಡೂ ಇಟ್. ವಜ್ರಾಸನದಲ್ಲಿ ಇದ್ದೀರಾ. ಮಾರ್ಜರಾಸನ ಪೊಸಿಷನ್. ಬಲಗಾಲನ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಇಡಿ. ಎಡಗಾಲನ್ನ ಅದ್ರ ಪಕ್ಕಕ್ಕೆ ತಗೊಂಡು ಹೋಗಿಡಿ. ಓಕೆ, ಈಗ ಅಧೋಮುಖ ಶ್ವಾನಾಸನ ಮಾಡಕ್ ಟ್ರೈ ಮಾಡಿ. ಇಮ್ಡಿ ಟಚ್ ಆಗಿದೆ, ನಿಮ್ಮ ಹಸ್ತ ಪೂರ್ತಿ ಭೂಮಿಯಲ್ಲಿದೆ. ಸೊ ನಿಮ್ಮ ಶರೀರವನ್ನ ಮುಂದಕ್ಕೆ ತನ್ನಿ, ಸ್ಟ್ರೈಟ್ ಲೈನ್ ಕ್ರಿಯೇಟ್ ಮಾಡಕ್ ಟ್ರೈ ಮಾಡಿ. ಮುಂದೆ ಆಕಾಶ ನೋಡಿ, ಸ್ಟ್ರೈಟ್ ಲೈನ್ ಇದೆ. ಕೈ ಮೇಲೆ ಒತ್ತಡ ಕೊಟ್ಟಿದ್ದೀರಾ, ಇರಿ ಸ್ವಲ್ಪ ಹೊತ್ತು. ನಾನು ಹೇಳುವಾಗ ಇದೇ ತರ ಇರಿ. ಸ್ಲೋ ಆಗಿ ಮಾಡಿಸ್ತಾ ಇದ್ದೀನಿ ನೋಡಿ. ಕೈಯಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗ್ತಾ ಇದೆ. ಟೆನಿಸ್ ಎಲ್ಬೋ ಇರೋರಿಗೆ ಈ ಅಭ್ಯಾಸ, ಇಟ್ ಗಿವ್ಸ್ ದ ಸ್ಟ್ರೆಂತ್ ಟು ದ ಎಲ್ಬೋ ಪೊಸಿಷನ್. ನಿಮ್ಮ ಭುಜ, ಮಣಿಕಟ್ಟು ಎಲ್ಲ ಭಾಗಕ್ಕೂ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ್ತಾ ಇದ್ದೀರಾ. ಹಾಗೆ ಹಸ್ತ ತೆಗಿಬೇಡಿ, ಮಂಡಿ ಮೇಲೆ ಕೂತ್ಕೊಳ್ಳಿ. ಆರಾಮಾಗಿ ಹಿಂದಕ್ಕೆ ಹೋಗಿ ಶಶಂಕಾಸನ ಮಾಡಕ್ ಟ್ರೈ ಮಾಡಿ. ಹಿಂದೆ ನಿಮಗೆ ಪೂರ್ತಿ ಕೂರಕ್ಕಾಗಲ್ಲ ಅಂದ್ರೂ ಪರವಾಗಿಲ್ಲ, ಕೈಯಲ್ಲಿ ಸೆಳೆತ ಪೂರ್ತಿ ಇರ್ಬೇಕು, ಕೈ ಹಿಂದೆ ತರಬೇಡಿ. ಇದು ಆರಾಮಾಗಿ ಸ್ಥಿತಿಯಲ್ಲಿದ್ದೀರಾ. ಕತ್ತನ್ನ ಬೆಂಡ್ ಮಾಡ್ತಾ ಹಣೆಯನ್ನ ಭೂಮಿ ಟಚ್ ಮಾಡಿ. ಓಕೆ, ಹಾಗೆ ಕತ್ತನ ಮೇಲೆ ಎತ್ತುತ್ತಾ ಆರಾಮಾಗಿ ಮುಂದೆ ಬರ್ತಾ ಆರಾಮಾಗಿ ವಜ್ರಾಸನ. ಸೊ ಈ ಅಭ್ಯಾಸ ಟೆನಿಸ್ ಎಲ್ಬೋಗೆ ವೆರಿ ಇಂಪಾರ್ಟೆಂಟ್. ಇಷ್ಟು ಅಭ್ಯಾಸಗಳನ್ನ ಮಾಡಿಸಿ 100% ನಿಮ್ಮ ಶರೀರದಲ್ಲಿ ಅಥವಾ ನಿಮ್ಮ ಯೋಗ ಕ್ಲಾಸ್ ಅಲ್ಲಿ ಯಾರಾದ್ರೂ ಟೆನಿಸ್ ಎಲ್ಬೋ ಇರೋರಿಗೆ ಇದನ್ನ ಮಾಡಿಸಿದ್ರೆ 100% ಇದರ ಲಾಭ ಸಿಗುತ್ತೆ. ಈಗ ನಾವು ಕೊನೆಯ ಹಂತಕ್ಕೆ ತಲುಪಿದೀವಿ. ಇಷ್ಟೊತ್ತು ಏನು ಯೋಗಾಭ್ಯಾಸ ಮಾಡಿಸಿದ್ವಿ ಇದರ ಒಂದು ಫೀಲ್ ಮಾಡಿಸ್ಬೇಕು. ಸೊ ಇದಕ್ಕೆ ವೆರಿ ಬೆಸ್ಟ್ ಕಣ್ಣನ್ನ ಮುಚ್ಚಿ ಆರಾಮಾಗಿ ಕೂರಿಸಿ ಅಥವಾ ಅವ್ರನ್ನ ಮಲಗಕ್ಕೆ ಹೇಳ್ಬೋದು. ಸೊ ಜಸ್ಟ್ ಇದನ್ನ ಸ್ವಲ್ಪ ನಾನು ಫಾಸ್ಟ್ ಆಗಿ ಮಾಡಿಸ್ತೀನಿ. ಮತ್ತೆ ಕೊನೆಯ ಒಂದು 5 ನಿಮಿಷ ನಿಮಗೆಲ್ಲ ಸಮಯ ಇರುತ್ತೆ. ಏನೇ ಇದ್ರ ರಿಲೇಟೆಡ್ ಕ್ವಶನ್ಸ್ ಇದ್ರು ಕೇಳ್ಬೋದು.
ಪ್ರಯತ್ನ ಪಡ್ತೀನಿ ಅದರ ಉತ್ತರ ಕೊಡೋದಿಕ್ಕೆ ಸಾಧ್ಯವಾದಷ್ಟು. ಓಕೆ, ನೇರವಾಗಿ ಕೂತ್ಕೋತೀರಾ, 2 ಕೈಗಳು ಮೇಲ್ಮುಖವಾಗಿರ್ಲಿ, ಮಂಡಿ ಮೇಲಿರ್ಲಿ, ಮೃದುವಾಗಿ ಕಣ್ಣನ್ನ ಮುಚ್ಕೊಳ್ಳಿ. ಇವತ್ತು ನಾವು ಮಂಡಿ ನೋವು, ಟೆನಿಸ್ ಎಲ್ಬೋ, ಕ್ರಾಂಪ್ಸ್, ಥೈಸ್ ಮಸಲ್ಸ್, ಇಮ್ಮಡಿ, ಈ ಎಲ್ಲ ಭಾಗಗಳಿಗೂ ಅಭ್ಯಾಸವನ್ನು ಮಾಡಿದೀವಿ. ಆ ಭಾಗಗಳನ್ನ ವಿಚಾರಿಸ್ಕೊಂಡಿದೀವಿ. ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗಿ ನಿಮ್ಮ ಉಸಿರಾಟವನ್ನ. ನಾವಿವತ್ತು ಇಷ್ಟೆಲ್ಲ ಯೋಗಾಭ್ಯಾಸ ಮಾಡೋದ್ರಿಂದ ಆ ಭಾಗದ ಒಂದು ಪ್ರಾಣಶಕ್ತಿಯನ್ನ ವೃದ್ಧಿ ಮಾಡ್ಕೊಂಡಿದೀವಿ. We have increased the strength of those positions. ನಾವು ಇವತ್ತಿನ ಈ ಯೋಗಾಭ್ಯಾಸವನ್ನ ಮನಸ್ಸುಪೂರ್ವಕವಾಗಿ ಮಾಡಿದೀವಿ. ಇದರಿಂದ ಲಾಭ ದೊರಕಿದೆ. ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಕಾಲಿನ ಸಂವೇದನೆಗಳನ್ನ. ಅಬ್ಸರ್ವ್ ದ ಸೆನ್ಸೇಷನ್ ಆಫ್ ಯುವರ್ ಲೆಗ್ಸ್. ಕಾಲಿನ ಭಾಗಕ್ಕೆ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿದೀವಿ. ಹಾಗೆ ಕೈಗಳಿಗೂ ಸಹ ಕೆಲವೊಂದು ಅಭ್ಯಾಸಗಳನ್ನ ಮಾಡಿದೀವಿ. ಗಮನಿಸ್ತಾ ಇದ್ದೀವಿ ಸೂಕ್ಷ್ಮವಾಗಿ ನಮ್ಮ ಕೈಗಳ ಸಂವೇದನೆಗಳನ್ನ. ಅಬ್ಸರ್ವ್ ದ ಸೆನ್ಸೇಷನ್ ಆಫ್ ಯುವರ್ ಹ್ಯಾಂಡ್ಸ್. ಉಸಿರಾಟವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಾ. ಮುಖದಲ್ಲಿ ಮಂದಹಾಸ. ನಾನು ಇವತ್ತು ಬರೀ ಯೋಗಾಭ್ಯಾಸ ನಮ್ಮ ಮಂಡಿ, ಪೂರ್ತಿ ಕಾಲು ಮತ್ತು ಕೈಗಳಿಗೆ ಹೇಳಿದ್ದೀನಿ. ಇದಾದ ನಂತರ ಪ್ರಾಣಾಯಾಮ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾಣಾಯಾಮ ಅಂತೂ ಮಾಡಿಸ್ಲೇಬೇಕು. ಸೊ ಪ್ರತಿದಿನ ಒಂದು ಕ್ಲಾಸಲ್ಲಿ ಸಿಸ್ಟಮ್ ಮಾಡ್ಕೊಳ್ಳಿ. 1.5 ಗಂಟೆ ಕ್ಲಾಸ್ ಇದ್ರೆ 45 ಮಿನಿಟ್ಸ್ ಬೇರೆ ಬೇರೆ ಅಭ್ಯಾಸಗಳಲ್ಲಿ 45 ಮಿನಿಟ್ಸ್ ಪ್ರಾಣಾಯಾಮಕ್ಕೆ ಕೊಡಿ. ಅಟ್ಲೀಸ್ಟ್ 45 to 30 ಮಿನಿಟ್ಸ್ ಕೊಟ್ರೆ ನೀವು ಅದರ ಲಾಭಗಳನ್ನ ಪೂರ್ತಿ ಪಡ್ಕೋಬಹುದು. ಹೇಗೆ ನಾವು ಒಂದು ದೇವರ ದರ್ಶನ ಮಾಡ್ಬೇಕಾದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಚಾಮುಂಡೇಶ್ವರಿ ಬೆಟ್ಟ. ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟ, ಯಾವುದೇ ರೋಡ್ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ ಹತ್ತು ಹೋಗ್ಬೇಕು. ಈ ಪ್ರಾಣಾಯಾಮ ಅನ್ನೋದು ಅದರ ಪೀಕಿಗೆ ತಲುಪಿದಾಗ ಹೇಗೆ ಚಾಮುಂಡೇಶ್ವರಿಯ ದರ್ಶನವಾಗುತ್ತೆ, ಹಾಗೆ ಪ್ರಾಣಾಯಾಮದ ಲಾಭ ನಿಮಗೆ ಸಿಗ್ಬೇಕಾದ್ರೆ ಎಲ್ಲ ಸ್ಟೆಪ್ಗಳನ್ನು ಸಿಸ್ಟಮ್ಯಾಟಿಕ್ ಆಗಿ ಹತ್ತಿದ್ರೆ ಮಾತ್ರ ಸ್ಟೆಪ್ಸ್ ನಿಮಗೆ ಆ ದೇವಿಯ ದರ್ಶನವಾಗುತ್ತೆ. ಅದೇ ತರ ಪ್ರಾಣಾಯಾಮದ ಪೂರ್ತಿ ಲಾಭ ಸಿಗುತ್ತೆ. ಎಲ್ಲ ಕಣ್ಣನ್ನ ಮುಚ್ಕೊಂಡಿದ್ದೀರಾ. ಮನಸ್ಸಲ್ಲಿ ಒಂದು ದೃಢ ಸಂಕಲ್ಪ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ನಮಗೂ ಗೊತ್ತು, ನಾವು ನಿಮ್ಮ ತರ ಸ್ಟಾರ್ಟಿಂಗ್ ಅಲ್ಲಿ ಕಲಿಯುವಾಗ ಸ್ಟೇಜ್ ಮೇಲೆ ಕೂತ್ಕೊಂಡಾಗ ಏನೋ ಒಂಥರ ಸ್ಟೇಜ್ ಫಿಯರ್ ಇತ್ತು, ವೈಬ್ರೇಷನ್ ಆಗ್ತಾ ಇತ್ತು. ಇದ್ರೂ ಸಹ ನಾನು ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಆಗ್ತೀನಿ. ಮತ್ತೆ ಏನೆಲ್ಲ ಇವತ್ತು ನಾನು ಮೋಟಿವೇಶನಲ್ ಮಾತುಗಳನ್ನ ಹೇಳಿದ್ದೀನಿ, ದಯವಿಟ್ಟು ಅದನ್ನ ಮನಸ್ಸಲ್ಲಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಪಾಪ ನೋಡಿ, ಇಲ್ಲಿ ನಮ್ಮ ಯೋಗಾಭ್ಯಾಸವನ್ನ ಯಾರೋ ಆರ್ಗನೈಸ್ ಮಾಡಿದ್ದಾರೆ, ಈ ಅಸಿಸ್ಟೆಂಟ್ ಯೋಗ ಟೀಚರ್ಸ್, ಅವ್ರದೇ ಆದ ಬೇರೆ ಬೇರೆ ಸುಮಾರು ಕೆಲಸಗಳಿರುತ್ತೆ. ಅವರೇನು ಸುಮ್ಮನೆ ಬಿಟ್ಟಿ ಕೂತಿಲ್ಲ ಅಥವಾ ಇದರಿಂದ ಏನೋ ದುಡ್ಡು ಮಾಡ್ಬೇಕು ಅನ್ನೋದೇನು ಅವರ ಒಂದು ಇಂಟೆನ್ಷನ್ ಅಲ್ಲ. ಅವರ ಇಂಟೆನ್ಷನ್ ಏನಂದ್ರೆ ಮನೆ ಮನೆಗೆ ಯೋಗವನ್ನ ತಲುಪಿಸ್ಬೇಕು. ಏನು ಸ್ವಾಮೀಜಿಯವರು ಒಂದು ಅದ್ಭುತವಾದ ವೇದಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ. ಅದರಲ್ಲಿ ನಾವು ಒಂದು ಅಳಿಲು ಸೇವೆಯನ್ನ ಮಾಡೋಣ ಅಂತ ಒಂದು ಅನ್ಕೊಂಡಿದ್ದಾರೆ. ನೀವು ಸಹ ಅದರಲ್ಲಿ ಭಾಗಿಯಾಗಿ, ಪುಣ್ಯದ ಭಾಗಿಯಾಗಿ ನೀವೇನೆಲ್ಲ ಯೋಗಾಭ್ಯಾಸ ಕಲಿತಾ ಇದ್ದೀರಾ, ಆ ಕಲಿತ ವಿದ್ಯೆಯನ್ನ ಬೇರೆಯವ್ರಿಗೆ ಹೇಳ್ಕೊಟ್ಟಾಗ ನಿಮ್ಮ ಮೆಮೊರಿ ಪವರ್, ನಿಮ್ಮ ಒಂದು ಪೊಸಿಷನ್, ನಿಮ್ಮ ಒಂದು ಕಲಿತಿರುವ ವಿದ್ಯೆ ಇನ್ನ ಅದು ಇಂಪ್ರೂವ್ಮೆಂಟ್ ಆಗುತ್ತೆ. ಮನಸ್ಸಲ್ಲಿ ಉಳಿಸ್ಕೊಂಡ್ರೆ ಕೆಲವು ಮರಿತಾ ಹೋಗ್ತೀರಾ. ಮೆಮೊರಿ ಪವರ್ ಲಾಸ್ ಆಗ್ತಾ 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 ಎಲ್ಲ ಮರ್ತು ಹೋಗುತ್ತೆ. ಡೈಲಿ ಅದನ್ನ ನಾವು ಮತ್ತೆ ರೀಕಾಲ್ ಮಾಡ್ತಾ ಹೋಗ್ಬೇಕು.
ಹಾಗೆ ನೇರವಾಗಿ ಕೂತ್ಕೊಂಡಿದ್ದೀರಾ. ಈಗ ಆರಾಮಾಗಿ ಶಾಂತಿ ಮಂತ್ರವನ್ನ ಹೇಳ್ತೀನಿ. ನಂತರ ನಿಮಗೂ ಒಂದು 5-10 ನಿಮಿಷ ಸಮಯ ಇರುತ್ತೆ. ಏನಾದ್ರೂ ಕೇಳೋದೇ ಕೇಳಬಹುದು. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ. ಬಿಸಿ ಶಾಖವನ್ನ ಕಣ್ಣಿಗೆ ಸ್ಪರ್ಶ ಮಾಡ್ಕೊಳ್ಳಿ. ಸೂಕ್ಷ್ಮವಾಗಿ ಗಮನಿಸಿ. ಆ ಬಿಸಿ ಶಾಖವನ್ನ ಎರಡು ಹಸ್ತವನ್ನ ಮುಂದೆ ತಗೋತಾ ಕಣ್ಣನ್ನು ಬಿಡ್ತಾ ರಿಲ್ಯಾಕ್ಸ್, ವಿಶ್ರಾಮ. ಓಕೆ, ನಾನು ಇವತ್ತಿನ ಈ ಅಭ್ಯಾಸವನ್ನ ಇಲ್ಲಿ ಮುಕ್ತಾಯಗೊಳಿಸ್ತೀನಿ. ಇನ್ನು 5 ನಿಮಿಷ ನಿಮಗೆ ಸಮಯ ಕೊಟ್ಟಿರ್ತೀವಿ. ಏನಾದ್ರೂ ಕೇಳೋದ್ರೆ ಕೇಳ್ಬೋದು. ಓಂ. ಸರ್, ಗೀತಾ ಹೇಳಿ ಅಂತ. ಸಿಸ್ಟರ್. ನಂದು ಏಜು 57. ಎಸ್, 57 ನಂದು ಏಜು. ನಂದು ಕತ್ತು ಲೈಟ್ ಆಗಿ ಶೇಕ್ ಆಗ್ತಾ ಇದೆ ಸರ್. ಹಾ. ಸೊ ಸಿಸ್ಟರ್, ನೀವು ಮ್ಯಾಕ್ಸಿಮಮ್ ನೋಡಿ ಕತ್ತು ಶೇಕ್ ಆಗ್ತಾ ಇದೆ. ಕೆಲವೊಂದು ಸ್ಟೇಜಸ್ ಇರುತ್ತೆ.